So hello everyone, my name is Irfan. I am a maths lecturer. So ಇವತ್ತು ನಾವೇನ್ ಮಾಡೋದಂದ್ರೆ ಎಕ್ಸೈಸ್ 7.4 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ ಎಕ್ಸೈಸ್ 7.3 ಸೊಲ್ಯೂಷನ್ ಸಾಲ್ವ್ ಮಾಡಿದ್ವಿ. ಓಕೆ, ಈಗ ಏನು ಮಾಡಿದ್ರೆ ಎಕ್ಸೈಸ್ 7.4 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ. ಓಕೆ, ನಾನು ಏನು ಮಾಡ್ತಿದ್ದೆ ಅಂದ್ರೆ ನೋಡಿ ಎಲ್ಲ ಚಾಪ್ಟರ್ದು ಎಕ್ಸೈಸ್ ವಿತ್ ಎಕ್ಸಾಂಪಲ್ಸ್ ವಿತ್ ಕಾನ್ಸೆಪ್ಟ್ ನಾನು ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಪ್ರೀವಿಯಸಲ್ಲಿ ಏನು ಮಾಡಿದ್ದೆ ಅಂದರೆ ಪ್ರೀವಿಯಸಲ್ಲಿ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಫಿಕ್ಸ್ಡ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ನೀವು ಎಕ್ಸಾಮ್ಸ್ ಬಂದೇ ಬರಬೇಕು ಅದೇ ಕ್ವಶನ್ಸ್ ನಾನು ಮಾಡಿಸಿದ್ದೇನು ಕ್ವಶನ್ ಇದೆ ಅಲ್ಲ ಆ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು. ಆ ಥರ ಕ್ವಶನ್ಸ್ ಪ್ರತಿಯೊಂದು ಚಾಪ್ಟರ್ಸ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡು ನಾನು ಕಂಪ್ಲೀಟು ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ನೀವು ನೋಡಿಕೊಂಡು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಓಕೆ, ಅದೇ ಥರ PDF ನೋಟ್ಸ್ ಏನಿರುತ್ತಲ್ಲ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಏನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ನ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಥರ ಸಾಲ್ವ್ ಮಾಡಿದೆ ಅಂದರೆ ಈಗ ಸಪೋಸ್ ನಿಮ್ಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ. ಓಕೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ನಮಗೆ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಮತ್ತೆ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ MCQ ಕೇಳ್ತಾರೆ. ಆ ಥರದ ಕ್ವಶನ್ಸು ನೀಟಾಗಿ ಸಾಲ್ವ್ ಮಾಡಿಸಿದೆ. ಓಕೆ, ಆ ಥರದ ಕ್ವಶನ್ಸು ನೀಟಾಗಿ ಸಾಲ್ವ್ ಮಾಡಿಸಿ ಓಕೆ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿಸಿ ಆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಂದು ಪ್ಲೇ ಲಿಸ್ಟು, ಮತ್ತೆ ಕಂಟಿನ್ಯೂಟಿ ಇನ್ ಡಿಫರೆನ್ಷಿಯಬಿಲಿಟಿ ಒಂದು ಪ್ಲೇ ಲಿಸ್ಟು, ಮತ್ತೆ ಮ್ಯಾಟ್ರಿಸಸ್ ಒಂದು ಪ್ಲೇ ಲಿಸ್ಟ್, ಈ ಥರ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ದು ಪ್ಲೇ ಲಿಸ್ಟ್ ನಾನು ಮಾಡಿದ್ದೀನಿ. ಓಕೆ, ಆ ಪ್ಲೇ ಲಿಸ್ಟ್ ಎಲ್ಲಿ ಇರುತ್ತೆ ಅಂದರೆ ನಿಮಗೆ ಈ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡಿ. ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ನೀವು ಏನು ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ರೆ ಆ ಕ್ವಶನ್ ಓದ್ಬಿಟ್ರೆ ಸಾಕು. ಆಲ್ಮೋಸ್ಟ್ ನೀವು 100ಗೆ ಮೋರ್ ದನ್ 90 ತೊಗೊಳ್ತೀರಾ. ಆಲ್ಮೋಸ್ಟ್ ಮೋರ್ ದನ್ 90 ತೊಗೊಳ್ತೀರಾ. ಅದಕ್ಕೋಸ್ಕರ ಯಾಕಂದರೆ ನಾನು ಆ ಕ್ವಶನ್ಸ್ ಯಾಕೆ ಅಷ್ಟು ಕಾನ್ಫಿಡೆನ್ಸಿಂದ ಯಾಕೆ ಹೇಳ್ತಿದ್ದೆ ಅಂದರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿರ್ತೀನಿ. ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ಈ ಕ್ಲಾಸಸ್ ಏನು ಮಾಡ್ತೀನಲ್ಲ ಆ ಕ್ಲಾಸಸ್ದು PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಓಕೆ, ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ನಾವು ಏನು ಮಾಡೋಣ ಅಂದರೆ ಈಗ ಎಕ್ಸೈಸ್ 7.4 ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇಂಟಿಗ್ರಲ್ಸ್ ಕಂಡಿಡಿಯೋಣ. ಓಕೆ, ನಾವು ಫಸ್ಟ್ ನೋಡಿ ಇಂಟಿಗ್ರಲ್ಸ್ ಆಫ್ 1/x² - a² ಇದ್ರದ್ದು ಇಂಟಿಗ್ರೇಷನ್ ಕಂಡಿಡಿ ಅಂತ ಹೇಳಿದ್ರೆ. ಓಕೆ, ನಾವು ಜಸ್ಟ್ ಸೇ ಹಿಯರ್ 1/x² - a² ಇದು ಯಾವ ಫಾರ್ಮಲ್ ಇದೆ? a² - b² ಫಾರ್ಮಲ್ ಇದೆ, ಹೌದಾ? ಇದನ್ನ ಹೆಂಗ್ ಬರಿಬೋದು ನಾನು? ದಿಸ್ ವಿ ಕ್ಯಾನ್ ರೈಟ್ ಆಸ್ ನಮಗೆ 1/(x - a) ಇಂಟು ಅಥವಾ x + a ಇಂಟು x - a ಅಂತ ಬರಿಬೋದು. ಓಕೆ, ವೈ? ಬಿಕಾಸ್ ಯು ನೋ ದಟ್ ಇಂಟಿಗ್ರೇಷನ್ ಆಫ್ x² - a² ನಮಗೆ ಎಕ್ಸ್ಪಾಂಡ್ ಮಾಡಿದ್ರೆ ಏನು ಬರುತ್ತೆ? x + a ಇಂಟು x - a. ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಿಯೋಕಂದ್ರೆ ನಾನು ಏನು ಮಾಡ್ತೀನಿ ಅಂದರೆ ಸೊ ಇದಕ್ಕೆ ನಾನು ಈ ಡೈರೆಕ್ಟ್ ಇಂಟಿಗ್ರೇಷನ್ ಅಂತೂ ಬರಲ್ಲ. ಡಿನಾಮಿನೇಟರ್ ಇದೆ ಏನಿದೆ ಅದೇ ಥರ ನಾನು ನ್ಯೂಮರೇಟರ್ ಬರ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಡಿನಾಮಿನೇಟರ್ ಏನಿದೆ ನ್ಯೂಮರೇಟರ್ ಬರ್ಕೊಳಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಅವಾಗ ಏನಾಗುತ್ತೆ, ಇಲ್ಲಿ x + a ಇಂಟು ಓಕೆ x + a ಇಂಟು x - a ಇದೆ. ಓಕೆ, ಅದೇ ಥರ ನಾನು ನ್ಯೂಮರೇಟರ್ ಅದೇ ಥರ ಬರ್ಕೊಳಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಏನು ಮಾಡ್ತೀನಿ? x + a ಓಕೆ x + a x - a ಓಕೆ ಇಲ್ಲಿ ಬ್ರಾಕೆಟ್ ಹಾಕ್ತೀನಿ ನೋಡಿ. ನಾವು ಈಗ ನೋಡಿ ಇಲ್ಲಿ ಪ್ಲಸ್ ತಗೋಬೇಕಾ ಮೈನಸ್? ಮಲ್ಟಿಪ್ಲಿಕೇಶನ್ ತಗೋಬೇಡಿ, ಇಲ್ಲಿ ಪ್ಲಸ್ ತಗೋಬೇಕಾ ಮೈನಸ್ ತಗೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ, ಇವೆಲ್ಲ ಕ್ವಶನ್ಸು 5 ಮಾರ್ಕ್ಸಿಗೆ ಬಹಳ ಇಂಪಾರ್ಟೆಂಟು. ಓಕೆ, ಈಗ ನಾನೇನು ಮಾಡಿಸ್ತೀನಲ್ಲ 6 ಡೆರಿವೇಟಿವ್ಸು, ಈಗ ಇದು 5 ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟು. ಇದು ಪ್ರೂವ್ ಮಾಡಿ ಅಂತ ಕೊಟ್ಟು ಇದಕ್ಕೆ ಒಂದು ಸಬ್ ಕ್ವಶನ್ ಕೊಡ್ತಾನೆ. ಓಕೆ, ಅದಕ್ಕೋಸ್ಕರ ಈ ಕ್ವಶನ್ಸು ಬಹಳ ಇಂಪಾರ್ಟೆಂಟು, ನಿಮಗೆ 5 ಮಾರ್ಕ್ಸಿಗೆ ಪಕ್ಕಾ ಕೇಳ್ತಾರೆ. ಓಕೆ, ಸೊ ನೀವು ಈ 6 ಕ್ವಶನ್ಸು ನೀವು ಅರ್ಥ ಮಾಡಿಕೊಂಡು ನೀಟಾಗಿ ಸಾಲ್ವ್ ಮಾಡಿ ಇದರ ಬೇಸಿಸ್ ಮೇಲೆ ಒಂದು ಸಬ್ ಕ್ವಶನ್ ಅದು 1 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ 5 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಅದಕ್ಕೋಸ್ಕರ ಈ ಅರ್ಥ ಮಾಡಿಕೊಂಡು ಸೊ ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ಕೊಂಡು, ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ರಿಪೀಟ್ ಮಾಡಿಕೊಂಡು ನೋಡಿಕೊಂಡು ಸಾಲ್ವ್ ಮಾಡಿ. ಓಕೆ, ನಾವು ಇಲ್ಲಿ ನೋಡಿ x + a x - a ಐತೆ, ಇಲ್ಲಿ x + a x - a ಬರ್ಕೊಂಬಿಡಿ. ಓಕೆ, ಬಟ್ ನೋಡಿ ನಮ್ಗೆ ಏನು ಬರಬೇಕು? ಇಲ್ಲಿ ಏನಿದೆ? ಇಲ್ಲಿ 1 ಇದೆ. ಓಕೆ, ಇಲ್ಲಿ 1 ಇದೆ, ಇಲ್ಲಿನೂ 1 ಬರಂಗ್ ಮಾಡ್ಕೋಬೇಕು. ನಾವು 1 ಬರಂಗ್ ಮಾಡ್ಕೊಂಡ್ರೆ ಇಲ್ಲಿ ಮೈನಸ್ ತಗೊಳ್ಳೋಣ. ಓಕೆ, ಇಲ್ಲಿ ಮೈನಸ್ ಅಂದ್ರೆ ಇಲ್ಲಿ -x ಆಗುತ್ತಾ? ಓಕೆ, -x ಆಗುತ್ತೆ, ಈ +a ಆಗುತ್ತೆ. ಓಕೆ, +x ಇಲ್ಲೇನಿದೆ? x + a ಆಯ್ತು, ಹೌದಾ? +x - x ಕ್ಯಾನ್ಸಲ್ ಆಗ್ಬಿಡುತ್ತೆ, a + ಏನಾಗುತ್ತೆ? 2a ಬರುತ್ತೆ. ಓಕೆ, 2a, ಬಟ್ ಇಲ್ಲೇನಿದೆ? ಬರೀ 1 ಇದೆ. ಓಕೆ, ಬಟ್ ಬರೀ 1 ಇರಬೇಕು, ಹೌದಾ? ಬರೀ 1 ಇರಬೇಕು. ಸರ್ ಏನು ಮಾಡೋಣ ನಾವು? ಡಿವೈಡೆಡ್ ಬೈ 2a ಮಾಡೋಣ. ಓಕೆ, ಬಿಕಾಸ್ ಈ 2a ಬಂದರೆ 2a ಕ್ಯಾನ್ಸಲ್ ಆಗಿ ಬರೀ ಏನು ಉಳಿತೆ? 1a ಬರುತ್ತೆ.
ಹೌದಾ? ಇದ್ರದ್ದು ಇಂಟಿಗ್ರೇಷನ್ ಮಾಡೋಣ. ಇದು ಬಂದಿದೆ ಅಲ್ಲ, ಇದ್ರದ್ದು ಇಂಟಿಗ್ರೇಷನ್ ಮಾಡೋಣ. ಇದ್ರದ್ದು ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಆನ್ಸರ್ ಬರ್ತದೆ ನೋಡಿ. ಈ 1/2 ಅದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡ್ಬಿಡ್ತೀನಿ. ಇಂಟಿಗ್ರೇಷನ್ ಆಫ್ 2a, ಓಕೆ, ಇಂಟಿಗ್ರೇಷನ್ ಆಫ್ 1/2a, ಓಕೆ, x plus a, okay, x plus a minus of x minus a divided by x plus a into x minus a. ಓಕೆ, ಈಗ ನಾನು ನೋಡಿ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಓಕೆ, ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ತೀನಿ ಅಂದ್ರೆ ಹೆಂಗೆ? 1/2a ಯು ರೈಟ್ ಆಸ್ ಇಟ್ ಈಸ್. ಇದಕ್ಕೆ ಸಪ್ರೇಟ್ ಆಗಿ ಬರ್ಕೊಳ್ತಾ ನೋಡಿ. ಇಟ್ ಈಸ್ x plus a ಇಂಟಿಗ್ರೇಷನ್ ಆಫ್ x plus a divided by x plus a into x minus a. Okay, next minus of x minus a divided by x plus a into x minus a. Okay, ಇದರದ ಇಂಟಿಗ್ರೇಷನ್ ಕಂಡುಹಿಡಬೇಕು ನೋಡಿ. ಓಕೆ, ನಾವು ಯು ಜಸ್ಟ್ ಸಿ ಇಲ್ಲಿ x plus a ಕ್ಯಾನ್ಸಲ್ ಆಗುತ್ತೆ ಹೌದಾ? ಅದೇ ತರ x minus a ಕ್ಯಾನ್ಸಲ್ ಆಗುತ್ತೆ ಹೌದಾ? ಓಕೆ, ಇದನ್ನ ನಾವು ಏನು ಉಳಿತು? 1/2a ಇಂಟಿಗ್ರೇಷನ್ ಆಫ್ 1 x minus a minus 1 x plus a. ಓಕೆ, ಇದರದ್ದು ಇಂಟಿಗ್ರೇಷನ್ ಬಂತು. ಇದರ ಇಂಟಿಗ್ರೇಷನ್ ಮಾಡಿ ನೋಡಿ. 1/2a ಅನ್ನೋದು ಹೆಂಗಿದೆ? ಹಂಗೆ ಬರ್ಕೊಳ್ಳಿ. ಯು ನೋ ದಟ್ ಇಂಟಿಗ್ರೇಷನ್ ಆಫ್ 1/x ಅನ್ನೋದು ಇಂಟಿಗ್ರೇಷನ್ ಏನು ಬರುತ್ತೆ ನಮಗೆ? ದಟ್ ಈಸ್ log x ಹೌದಾ? log x plus c ಹೌದಾ? log x plus c ಇದು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಅದೇ ತರ ಏನು ಬರೋದು? ಇಂಟಿಗ್ರೇಷನ್ ಆಫ್ ನಮಗೆ 1/x minus ಏನು ಬರುತ್ತೆ ನಮಗೆ? log x minus a, log of x minus a plus c1. ಓಕೆ, ಅದೇ ತರ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1/x plus a ಏನು ಬರುತ್ತೆ ನಮಗೆ? log of x plus a plus c2. ಓಕೆ, c1 plus c2 ಅಂದ್ರೆ ಆ ಟಾಪಸ್ ಏನು ಬರೋ c ಅಂತ ಬರಿಬೋದು ನಮಗೆ. 1/2a and log of x minus a minus of log of x plus a. c1 plus c2 ನ ಹೆಂಗ್ ಬರಿಬೋದು ನಾನು? ನಮಗೆ c ಅಂತ ಬರಿಬೋದು ಪ್ಲಸ್ c. ಓಕೆ, ಇಷ್ಟು ಬಂತು ನೋಡಿ. ಓಕೆ, ಬಟ್ ಇಲ್ಲಿ ನೋಡಿ, ಯು ನೋ ದ ಪ್ರಾಪರ್ಟೀಸ್ ಆಫ್ ಲಾಗ್ ಪ್ರಾಪರ್ಟೀಸ್ ಏನು? log a minus log b we can write it as, ಇದನ್ನ ಹೆಂಗ್ ಬರಿಬೋದು ನಾವು? this we can write as log of a divided by b ಅಂತ ಬರುತ್ತೆ. ಅದೇ ತರ ಇದನ್ನ ಬರೀತೀವಿ ನೋಡಿ. that is 1/2a times of log of x minus a divided by, okay, x plus a plus c. ಓಕೆ, ಇಷ್ಟು ನೋಡಿ. ಓಕೆ, ಇಷ್ಟು ಬಂದಿದೆ. ಬೇಕಾದ್ರೆ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಐತಾ? ರೈಟ್ ಹ್ಯಾಂಡ್ ಸೈಡ್ ನಮಗೆ ರೈಟ್ ಹ್ಯಾಂಡ್ ಸೈಡ್ ಬಂದಂಗೆ ಬಂದಿದೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಇಲ್ಲಿ ನೋಡಿ, ನಾನು ಯಾಕೆ ಇಲ್ಲಿ ಮಾಡ್ಲೆಸ್ ಅಪ್ಲೈ ಮಾಡಿದ್ರೆ ಬಿಕಾಸ್ ಲಾಗಿನ್ ಒಳಗಿನ ವ್ಯಾಲ್ಯೂ ಇಲ್ಲೂ ಬೇಕಾದ್ರೆ ಮಾಡ್ ಹಾಕಿವಿ. ಲಾಗಿನ್ ಒಳಗಿನ ವ್ಯಾಲ್ಯೂ ಹೊತ್ತಿದ್ರೆ ಏನಿರುತ್ತೆ ನಮಗೆ? ಸೊ ಪಾಸಿಟಿವ್ ಇರುತ್ತೆ, ಅದಕ್ಕೋಸ್ಕರ ಮಾಡ್ಲೆಸ್ ಹಾಕಿ. ಇಷ್ಟು ಸಾಲ್ವ್ ಮಾಡಬೇಕು. ಇಷ್ಟು ಸಾಲ್ವ್ ಮಾಡಿದ್ರೆ 4 ಮಾರ್ಕ್ಸ್ ಬರುತ್ತೆ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಇದಕ್ಕೆ ಒಂದು ಸಬ್ ಕ್ವಶನ್ ಇದೆ. ಈ ಡೆರಿವೇಶನ್ ಹೆಂಗಿದೆ ಇದು ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಹಿಂಗೆ ಇದೇ ತರ ನಮಗೆ ಕ್ವಶನ್ ಕೊಟ್ಟಿರ್ತಾರೆ. ಅದರ ಬೇಸಿಸ್ ಮೇಲೆ ನಾವು ಕ್ವಶನ್ಸ್ ಇರ್ತವೆ. ಬೇಕಾದ್ರೆ ನಾನು ಈ ಸಬ್ ಕ್ವಶನ್ಸ್ ಮಾಡ್ತೀನಿ. ಫಸ್ಟ್ ಇವೆಲ್ಲ ಪ್ರೂವ್ ಮಾಡಿಸ್ತೀನಿ. ಓಕೆ, ಇವೆಲ್ಲ ಪ್ರೂವ್ ಮಾಡಿದ್ಮೇಲೆ ಬೇಕಾದ್ರೆ ನಾವು ನೆಕ್ಸ್ಟ್ ಸಬ್ ಕ್ವಶನ್ ಮಾಡೋಣಂತೆ. ಇಲ್ಲಾಂದ್ರೆ ಸಬ್ ಕ್ವಶನ್ ತಗೊಂಬಿಡೋಣ. ಓಕೆ, ಬ್ಯಾಡ ತಳ್ರಿ, ಲಾಸ್ಟಿಗೆ ಮಾಡೋಣಂತೆ ಸಬ್ ಕ್ವಶನ್. ಇದು ಆದ್ಮೇಲೆ ಎಲ್ಲ ಡೆರಿವೇಶನ್ ಮಾಡೋಣ, ಆಮೇಲೆ ಸಬ್ ಕ್ವಶನ್ಸ್ ಒಂದೊಂದೇ ಮಾಡ್ಕೊಂಡು ಹೋಗೋಣ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಡೆರಿವೇಶನ್ ಮಾಡೋಣಂತೆ. ಓಕೆ, ಸೊ ಇದು ನೋಡಿ ಎಕ್ಸಾಕ್ಟ್ಲಿ ಅದೇ ತರ ನಮಗೆ. ಸೊ ಪ್ರೀವಿಯಸ್ ಈ ಕ್ವಶನ್ ಹೆಂಗ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಎಸ್ ಇಟ್ ಈಸ್, ಏನು ಚೇಂಜಸ್ ಇಲ್ಲ. ಓಕೆ, ಫಸ್ಟ್ ಏನ್ ಮಾಡೋಣ? ಇಲ್ಲಿ ನೋಡಿ, ಫಸ್ಟ್ ವಾಟ್ ವಿಲ್ ಡೂ ಮೀನ್ಸ್ ನಮಗೆ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ಬೇಕು. 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು, ಇದನ್ನ ಹೆಂಗ್ ಬರೀಬಹುದು ನಾನು? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a plus b into a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ. ಇದನ್ನ ಹೆಂಗ್ ಬರೋದು? a plus x into a minus x ಬರೀಬೋದಾ? a plus x into a minus x. ಓಕೆ, ಸೊ ಇದನ್ನ ಹೆಂಗ್ ಬರ್ತೀನಿ? a plus x ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನ್ಯೂಮರೇಟರ್ ನೋಡಿ, ನ್ಯೂಮರೇಟರ್ ಇಲ್ಲಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. a plus x into a minus x. ಓಕೆ, ಇಲ್ಲಿನೂ ನಾನು ಇಲ್ಲಿ ಏನೈತೆ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಓಕೆ, ನ್ಯೂಮರೇಟರ್ ಅಲ್ಲಿ a plus x ಇಲ್ಲಿ a minus x ಬರ್ಕೊಂಡ್ಬಿಡ್ತೀನಿ. ಓಕೆ, ನಾವು ಇಲ್ಲಿ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಓಕೆ, ಇಲ್ಲಿ ಪ್ಲಸ್ ಮಾಡಕ ಮೈನಸ್ ಮಾಡೋಕಂದ್ರೆ, ಬಟ್ ಇಲ್ಲಿ ನೋಡಿ, ಇಲ್ಲಿ 1 ಇದೆ, 1 ಬರ್ಬೇಕು ಹೌದಾ? ಓಕೆ, 1 ಬರ್ಬೇಕಂದ್ರೆ ನೋಡಿ, ಇಲ್ಲಿ ಬೇಕಾದ್ರೆ ಇಲ್ಲಿ ಬಿಡ್ಸ್ಕೊಂಡ್ ಬರ್ತೇವೆ. a plus x
ಎ ಮೈನಸ್ ಎಕ್ಸ್. ಇಲ್ಲಿ ನಾನು ಪ್ಲಸ್ ಮಾಡಿದ್ರೆ ಓಕೆ, ಈ ಪ್ಲಸ್ ಹಾಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ 1 + 1 ಅಂದ್ರೆ ಏನಾಗುತ್ತೆ, ಎ ಪ್ಲಸ್ ಎ ಅಂದ್ರೆ ಏನಾಗುತ್ತೆ 2a ಆಗುತ್ತೆ. ಆ 2a ನ ಡಿವೈಡೆಡ್ ಬೈ 2a ಬರುತ್ತೆ. ಹೌದಾ? ಓಕೆ, ಈಗ ನೋಡಿ ಇಲ್ಲ ಅಂದ್ರೆ ಇಲ್ಲಿ ಏನಾಗ್ಬೇಕು, ನಾನು ಪ್ಲಸ್ ಹಾಕ್ಬೇಕು ನೋಡಿ. ಅವಾಗ ಏನ್ ಬರುತ್ತೆ, ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ 2a ಬರುತ್ತೆ, 2a ಕ್ಯಾನ್ಸಲ್ ಮಾಡಿ ವಾಪಸ್ 1 ಬರುತ್ತೆ. ಹೌದಾ? ಓಕೆ, ನಾವು ಇಷ್ಟ ಆಯ್ತು. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. ಇದನ್ನ ಫರ್ದರ್ ಹೆಂಗ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಈ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ಕೊಂಡು ಅವಾಗಲೇ ಸೊ ನಾನು ಇಂಟಿಗ್ರೇಷನ್ ಅಪ್ಲೈ ಮಾಡಿ ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದೆ. ಈಗ ಇಲ್ಲೇ ಡೈರೆಕ್ಟ್ ಆಗಿ ಮಾಡ್ತೀನಿ 1 ಡಿವೈಡೆಡ್ ಬೈ 2a. ಈ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ತೀನಿ ನೋಡಿ. ನ್ಯೂಮರೇಟರ್ ಏನು ಸ್ಪ್ಲಿಟ್ ಮಾಡ್ತೀನಿ ಅಂದ್ರೆ ದಟ್ ಈಸ್ a ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ನಮಗೆ a ಪ್ಲಸ್ ಎಕ್ಸ್ ಇಂಟು a ಮೈನಸ್ ಎಕ್ಸ್, a ಪ್ಲಸ್ ಎಕ್ಸ್ ಇಂಟು a ಮೈನಸ್ ಎಕ್ಸ್. ಓಕೆ, ಇಲ್ಲಿ ಪ್ಲಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ತರ ಇಲ್ಲಿ a ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಓಕೆ a ಮೈನಸ್ ಎಕ್ಸ್ ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್ ಇಂಟು a ಮೈನಸ್ ಎಕ್ಸ್. ಓಕೆ, ನಾವು ಇಲ್ಲಿ a ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ, ಇಲ್ಲಿ a ಮೈನಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ. ವಾಟ್ ಯು ಲೆಫ್ಟ್ ವಿತ್ ಇಸ್ 1 ಡಿವೈಡೆಡ್ ಬೈ 2a ಟೈಮ್ಸ್ ಆಫ್ ನಮ್ಗೆ ಏನು ಬಂತು 1 ಡಿವೈಡೆಡ್ ಬೈ a ಮೈನಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್. ಓಕೆ, ಇದು ಇಷ್ಟು ಬಂತು. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಅಪ್ಲೈ ಮಾಡೋಣ ನೋಡಿ. 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ a ಮೈನಸ್ ಎಕ್ಸ್, ಓಕೆ a ಮೈನಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್. ಓಕೆ, 1 ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್. ಓಕೆ, ನಾವು ಜಸ್ಟ್ ಇದನ್ನ ಏನು ಮಾಡೋಣ, ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಓಕೆ, ನಾವು 1 ಡಿವೈಡ್ ಬೈ 2a ಅನ್ನೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. 1 ಡಿವೈಡ್ ಬೈ 2a ಅನ್ನೋದು ಹೆಂಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ a ಮೈನಸ್ ಎಕ್ಸ್ ಏನಾಗುತ್ತೆ ನಮಗೆ ಲಾಗ್ ಆಫ್ a ಮೈನಸ್ ಎಕ್ಸ್ ಆಗುತ್ತೆ, ಲಾಗ್ ಆಫ್ a ಮೈನಸ್ ಎಕ್ಸ್. ಓಕೆ, ಆಮೇಲೆ ಏನ್ ಮಾಡ್ಬೇಕಂದ್ರೆ ಈ a ಮೈನಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಅಲ್ಲಿ a ಪ್ಲಸ್ ಎಕ್ಸ್ ಇತ್ತು, ಎಕ್ಸ್ ಮೈನಸ್ ಎ ಇತ್ತು, ಎಕ್ಸ್ ಪ್ಲಸ್ ಎ ಇತ್ತು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರ್ತದೆ, ಅದಕ್ಕೋಸ್ಕರ ನಾನು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ a ಮೈನಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. a ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ -1 ಬರುತ್ತೆ. a ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 ಬರುತ್ತೆ. ಅದನ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಓಕೆ, ಡಿವೈಡೆಡ್ ಬೈ -1 ಅಂತ ಬರೀಬೇಕು. ವೆನ್ ಎವರ್ ಯು ಆರ್ ಒಳಗಿನ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಅದು ಡಿವೈಡೆಡ್ ಬೈ ಮಾಡಬೇಕು. ಓಕೆ, ಇಂಟಿಗ್ರೇಷನ್ ಮಾಡುವಾಗ ಈ ಒಳಗಿನ ಟರ್ಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಅದು ಡಿನಾಮಿನೇಟರ್ ಬರ್ಕೋಬೇಕು. ಡಿನಾಮಿನೇಟರ್ ಬರ್ಕೊಂಡು ಪ್ಲಸ್ 1 ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್. ಇದನ್ನ ಮತ್ತೆ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಲಾಗ್ ಆಫ್ a ಪ್ಲಸ್ ಎಕ್ಸ್. ಓಕೆ, ಲಾಗ್ ಆಫ್ a ಪ್ಲಸ್ ಎಕ್ಸ್. ಓಕೆ, 1 ಪ್ಲಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರ್ತಿತ್ತು, ಅದಕ್ಕೋಸ್ಕರ ಅಲ್ಲಿ ನಾನು ಏನ್ ಬರ್ಕೊಂಡಿದ್ದಿಲ್ಲ. ಓಕೆ, ಪ್ಲಸ್ ಸಿ, ಅಲ್ಲಿ C1 ಪ್ಲಸ್ C2 ಬರ್ಕೊಂಡಿದ್ದೆ, ಇಲ್ಲಿ ಡೈರೆಕ್ಟ್ ಆಗಿ C1 ಬರ್ಕೊಳ್ತಿದ್ದೀನಿ. ಓಕೆ, ನಾವು ಜಸ್ಟ್ ಸಿ ಇಲ್ಲಿ ಏನ್ ಮಾಡಿದ್ರೆ 1 ಡಿವೈಡ್ ಬೈ 2 ಅನ್ನೋದು ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಓಕೆ, ಈ ಪ್ಲಸ್ ಇರೋದು ಫಸ್ಟ್ ಬರ್ಕೊಳ್ಳಿ. ಪ್ಲಸ್ ಇರೋದು ಫಸ್ಟ್ ಬರ್ಕೊಂಡಿದ್ರೆ ಲಾಗ್ ಆಫ್ a ಪ್ಲಸ್ ಎಕ್ಸ್, ಲಾಗ್ ಆಫ್ ಇದು ಮಾಡ್ಲಸ್ ಬರ್ಕೊಂಡು ಮಾಡ್ಲಸ್ ಬರ್ಕೊಂಡ್ಬಿಟ್ಟು, ಯಾಕಂದ್ರೆ ಪಾಸಿಟಿವ್ ಬರುತ್ತೆ. ಮಾಡ್ಲಸ್ ಆಫ್ a ಪ್ಲಸ್ ಎಕ್ಸ್, ಮಾಡ್ಲಸ್ ಆಫ್ a ಪ್ಲಸ್ ಎಕ್ಸ್. ಇಲ್ಲಿ ಮೈನಸ್ ಆಫ್ ಇದೇನು ಪ್ಲಸ್ ಇಂಟು ಮೈನಸ್ ಆಫ್ ಲಾಗ್ ಆಫ್ a ಮೈನಸ್ ಎಕ್ಸ್, minus x plus c. Okay, you know that log of a minus b that is equal to log of a minus log of b that is equal to ನಮಗೆ ಏನು ಬರುತ್ತೆ ಅಂದ್ರೆ log of a divided by b ಬರುತ್ತೆ. ಅದನ್ನ ಪ್ರಕಾರ ಬರ್ಕೊಳ್ತೀನಿ 1 divided by 2a log of okay a plus x divided by okay a minus x ಅಂತ ಬರೆಯೋದು. ಓಕೆ, ನಾವು ಎರಡಕ್ಕೂ ಮಾಡ್ಲಸ್ ಇದೆ, ಇಲ್ಲೂ ಡೈರೆಕ್ಟ್ ಆಗಿ ಮಾಡ್ಲಸ್ ಅಂತ ಬರೆಯೋದು ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನೀವು 4 ಮಾರ್ಕ್ಸ್ ಬರುತ್ತೆ. ಇದು ಸಬ್ ಕ್ವಶನ್ಸ್ ಒಂದು ಸಾಲ್ವ್ ಮಾಡ್ಬಿಟ್ರೆ ನಿಮಗೆ 5 ಮಾರ್ಕ್ಸ್ ಪಕ್ಕಾ ಬರುತ್ತೆ ನೋಡಿ. ಓಕೆ, ಎವಾಲ್ಯುಯೇಟ್ ಅಂತ ಕೊಡ್ತಾರೆ, ಯಾಕಂದ್ರೆ ನಾನು ಕ್ವಶನ್ಸ್ ಅಲ್ಲಿ ತೋರಿಸ್ತೀನಿ. ಓಕೆ, ನಾನು ಯಾಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಅಲ್ಲಿಂದ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇಂಟಿಗ್ರಲ್ಸ್ ಇಂದ. ಓಕೆ, ಇಷ್ಟು ನೋಡಿ, ಇಷ್ಟು ನೀವು ಸಾಲ್ವ್ ಮಾಡಿದ್ರೆ ಸೊ ಕಂಪ್ಲೀಟ್ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ. ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದನ್ನ ಇಂಟಿಗ್ರೇಟ್ ಮಾಡಬೇಕ್ರೆ ಏನ್ ಬರಬೇಕು 1 ಡಿವೈಡೆಡ್ ಬೈ ಎ tan ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಬರಬೇಕು. ಯಾಕೆ ಇದು ಬರ್ಬೇಕಂದ್ರೆ ನಾವೇನ್ ಮಾಡೋಣ ಅಂದ್ರೆ ಸೊ ಫಸ್ಟ್ ಇದು ನಾರ್ಮಲ್ ಆಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಆಯ್ತಾ ಇಲ್ಲಲ್ಲ. ಇಷ್ಟೊತ್ತು ನಮ್ಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಇತ್ತು, ಅದು ಈಸಿಯಾಗಿ ಸಾಲ್ವ್ ಮಾಡಿ. ಬಟ್ ಇದು ಇಲ್ಲ. ಓಕೆ, ವೆನ್ ಎವರ್ ಯು ಹ್ಯಾವ್ ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ವೆನ್ ಎವರ್ ವಿ ಹ್ಯಾವ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂತ ಬಂದಾಗ ಅವಾಗ ಎಕ್ಸ್ ವ್ಯಾಲ್ಯೂ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಎ ಟ್ಯಾನ್ ಥೀಟಾ. ಇದು ನೆನ್ಪಿರ್ಲಿ. ಎಕ್ಸ್ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬಂದ್ರೆ ಎಲ್ಲರೂ ಬರಲಿ, ಅದು ಎಕ್ಸ್ ವ್ಯಾಲ್ಯೂ ಏನ್ ತಗೊಳ್ಳಿ
ಎ ಟ್ಯಾನ್ ಟೀಟಾ. ಓಕೆ, ಅದೇ ತರ ನಮಗೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರ್ತದೆ ಒಂದೊಂದ್ಸಲ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದ್ರು ಅವಾಗ ಏನಾಗುತ್ತೆ, ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾನೇ ಅಂತ ತಗೋಬೇಕು, ಎ ಟ್ಯಾನ್ ಟೀಟಾನ ಅಂತ ತಗೋಬೇಕು. ಸಪೋಸ್ ನಿಮ್ಗೆ ರೂಟ್ ಆಫ್ ಒನ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಇಲ್ಲಿ ಏನ್ ತಗೋಬೇಕಂದ್ರೆ, ಓಕೆ ಅದೇ ತರ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಇಲ್ಲಿ ಏನ್ ತಗೋಬೇಕಂದ್ರೆ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎ ಸೈನ್ ಟೀಟಾ ಅಂತ ತಗೊಳ್ಳಿ, ಎ ಸೈನ್ ಟೀಟಾ. ಇವೆಲ್ಲ ಗೊತ್ತಿರಬೇಕು, ಇವೆಲ್ಲ ಗೊತ್ತಿದ್ರೆ ಕ್ವಶನ್ಸ್ ನೀವು ಈಸಿಯಾಗಿ ಮಾಡ್ತೀರಾ. ನೆಕ್ಸ್ಟ್ ಅದೇ ತರ ನಮ್ಗೆ ಇಷ್ಟ ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬಂದು ಬರೀ ಅಥವಾ ಡೈರೆಕ್ಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇದಾಯ್ತಾ, ಬರೀ ಇದು ಮಾಡಿದ್ವಿ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬಂದ್ರೆ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎ ಸೀಕೆಂಟ್ ಟೀಟಾ ಅಂತ ತಗೊಳ್ಳಿ. ಓಕೆ, ಇಷ್ಟು ಗೊತ್ತಿದ್ರೆ ನೀವು ನೆಕ್ಸ್ಟ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀವಿ ನೋಡ್ರಿ. ಓಕೆ, ಇದರ ಬೇಸಿಸ್ ಮೇಲೆ ನಾವು ಇದನ್ನ ಡೆರೈವ್ ಮಾಡೋಣ. ಓಕೆ, ನಾವು ಎಕ್ಸ್ ದಟ್ ಇಸ್ ಈಕ್ವಲ್ ಟು ಏನ್ ತಗೊಳ್ಳೋಣ, ಎ ಟ್ಯಾನ್ ಟೀಟಾ ಅಂತ ತಗೊಳ್ಳೋಣ. ಬಿಕಾಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬಂದಾಗ ಏನ್ ತಗೋಬೇಕು ನಾವು, ಎ ಟ್ಯಾನ್ ಟೀಟಾ ಅಂತ ತಗೋಬೇಕು. ಅದನ್ನೆಲ್ಲ ತಗೊಳ್ತೀವಿ ನೋಡಿ. ಓಕೆ, ನಾವು ದಟ್ ಈಸ್ ನಮ್ಗೆ ಏನ್ ತಗೊಳ್ಳೋಣ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನಿದೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಒನ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್. ಎಷ್ಟು ಕೊಟ್ಟಿದ್ದೀರ. ಓಕೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನ್ ತಗೊಳ್ಳೋಣ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಅಂತ ತೊಳ್ತೀನಿ. ಓಕೆ, ಈಗ ತೊಗೊಂಡ್ರೆ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬೇಕು, ಹೌದಾ. ಓಕೆ, ವಿತ್ ರೆಸ್ಪೆಕ್ಟ್ ಟು ಡಿ ಟೀಟಾ ಮಾಡೋಣ. ಅವಾಗ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟೀಟಾ ದಟ್ ಈಸ್ ಈಕ್ವಲ್ ಟು ಏನದು ಹೆಂಗೆ ಬರ್ಕೊಳ್ಳಿ. ಟ್ಯಾನ್ ಟೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಸೀಕೆಂಡ್ ಸ್ಕ್ವೇರ್ ಟೀಟಾ ಆಗುತ್ತೆ, ಸೀಕೆಂಡ್ ಸ್ಕ್ವೇರ್ ಟೀಟಾ ಬರ್ಕೊಳ್ಳಿ. ಅಂದ್ರೆ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಸೀಕೆಂಡ್ ಸ್ಕ್ವೇರ್ ಟೀಟಾ ಡಿ ಟೀಟಾ ಬರೀತೀರಿ. ಓಕೆ, ಡಿ ಟೀಟಾ ಇಲ್ಲಿ ಮಲ್ಟಿಪಲ್ ಇಷ್ಟು ಬಂತು. ಅದಕ್ಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ. ಇಂಟಿಗ್ರೇಷನ್ ಆಫ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇಲ್ಲಿ ಏನು ತೊಗೊಂಡು ನಾವು ಎ ಟ್ಯಾನ್ ಟೀಟಾ ಹೋಲ್ ಸ್ಕ್ವೇರ್ ಆಗುತ್ತಾವು. ಓಕೆ, ಪ್ಲಸ್ ಎ ಸ್ಕ್ವೇರ್ ಈ ಡಿ ಎಕ್ಸ್ ಹಂಗೆ ಬರ್ಕೊಳ್ಳಿ ಸದ್ಯಕ್ಕೆ. ಓಕೆ, ಡಿ ಎಕ್ಸ್ ಹಂಗೆ ನಾವು ಯೂಜಸ್ ಇದನ್ನ ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ಕೊಂಡು ಬರೆದ್ರೆ ಏನಾಗುತ್ತೆ ನಮಗೆ, ಎ ಸ್ಕ್ವೇರ್ ಇಂಟು ಟ್ಯಾನ್ ಸ್ಕ್ವೇರ್ ಟೀಟಾ ಓಕೆ ಪ್ಲಸ್ ಎ ಸ್ಕ್ವೇರ್. ಓಕೆ, ಡಿ ಎಕ್ಸ್ ಹಂಗೆ ಬರ್ಕೊಳ್ಳಿ. ನಾವು ಯೂಜಸ್ ಇದರಲ್ಲಿ ಏನು ಕಾಮನ್ ಇದೆ, ಎ ಸ್ಕ್ವೇರ್ ಕಾಮನ್ ತಗೊಳ್ಳಿ. ಎ ಸ್ಕ್ವೇರ್ ನ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಒನ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ನ ಕಾಮನ್ ತಗೊಂಡ್ರೆ ಏನಿರುತ್ತೆ ನಮಗೆ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಒನ್. ಓಕೆ, now dx you write as it is. Now you know that 1 plus ಇದನ್ನ ಸಪ್ತಡ್ರಿ, ಇದನ್ನ ಸ್ವಲ್ಪ ಈ ಕಡೆ ಬರ್ಕೊಂಡ್ಬಿಡ್ತೀನಿ, ಇದು ಬಹಳ ಕ್ಲೋಸ್ ಆಯ್ತು. ಓಕೆ, now so just see ನಮಗೆ here you know that 1 plus tan square theta ಅಂದ್ರೆ ಏನು, 1 plus tan square theta is nothing but secant square theta. ಇದು ಗೊತ್ತಿರಬೇಕು ನಿಮಗೆ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. 1 by a ಸ್ಕ್ವೇರ್ ಅನ್ನೋದು ನಮಗೆ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ನಮಗೆ 1 by a ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಬರ್ಕೊಳ್ಳಿ ಸದ್ಯಕ್ಕೆ 1 ಡಿವೈಡೆಡ್ ಬೈ ಎ ಸ್ಕ್ವೇರ್. ಓಕೆ, ನಾವು ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದ್ರೆ ಏನು, ನಮಗೆ ಸೀಕೆಂಡ್ ಸ್ಕ್ವೇರ್ ಟೀಟಾ ಬರ್ಬೋದು. ಸೀಕೆಂಡ್ ಸ್ಕ್ವೇರ್ ಟೀಟಾ ಬರ್ಕೊಳ್ತೀನಿ ನೋಡಿ. ಡಿ ಎಕ್ಸ್ ಅಂದ್ರೆ ಏನು ಬರ್ಕೊಂಡಿದ್ವಿ ನಾವು, ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಸೊ ಎ ಸೀಕೆಂಡ್ ಸ್ಕ್ವೇರ್ ಟೀಟಾ ಡಿ ಟೀಟಾ, ಹೌದಾ. ಓಕೆ, ಈ ಸೀಕೆಂಡ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಮಾಡಿ, 1a ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ 1 ಡಿವೈಡೆಡ್ ಬೈ ಎ ಉಳಿತು. ಇಲ್ಲಿ ಇಂಟಿಗ್ರೇಷನ್ ಆಫ್ ಏನು ಉಳಿತು, 1 ಉಳಿತು. ಇಲ್ಲಿ ಇಂಟಿಗ್ರೇಷನ್ ಆಫ್ 1 ಡಿ ಟೀಟಾ ಉಳಿತು. ಓಕೆ, ಇಂಟಿಗ್ರೇಷನ್ ಆಫ್ 1 ಏನು ಬರುತ್ತೆ, ನಾವು ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ತಿದ್ವಿ, ಅದಕ್ಕೋಸ್ಕರ ಏನು ಬರುತ್ತೆ ನಮಗೆ ಟೀಟಾನೇ ಬರುತ್ತೆ. ಓಕೆ, ಟೀಟಾ ಪ್ಲಸ್ ಸಿ. ಓಕೆ, ಟೀಟಾ ಅಂದ್ರೆ ಏನು ತಗೊಂಡು ನಾವು, ಟೀಟಾ ಅಂದ್ರೆ ಇದ್ರ ನೋಡಿ ಹೆಂಗ್ ಬರ್ಕೊಡ್ತೀರಿ ಅಂದ್ರೆ, ಇದ್ರ ಇಸ್ ಯು ಕ್ಯಾನ್ ಇಟ್ ಆಸ್ ಎಕ್ಸ್ ಡಿವೈಡೆಡ್ ಬೈ ಎ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಓಕೆ, ನಾವ್ ಏನ್ ಮಾಡಿದ್ವಿ ಅಂದ್ರೆ, ಓಕೆ ಈ ಎನ ಡಿವೈಡೆಡ್ ಬೈ ಮಾಡಿನಿ, ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಎ ಟ್ಯಾನ್ ಟೀಟಾ ಅಂತ. ಟ್ಯಾನ್ ನ ಈ ಕಡೆ ತಂದ್ರೆ ಏನಾಗುತ್ತೆ ನಮಗೆ, so that is tan inverse of x divided by a that is equal to theta ಆಗುತ್ತೆ, ಹೌದಾ. ಓಕೆ, ಥೀಟಾ ನಾನು ಏನು ಬರಿಬಹುದು ನಾವು, x divided by a. ಓಕೆ, ಥೀಟಾ ಯು ಕ್ಯಾನ್ ರೈಟ್ as tan inverse of x divided by ಅಂತ ಬರಿ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. that is 1 by a you write as it is 1 by a. so tan inverse of x divided by a plus c. ಓಕೆ, ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನೋಡಿ, ಬೇಕಾದ್ರೆ ನಮಗೆ ರೈಟ್ ಹ್ಯಾಂಡ್ ಸೈಡ್ ಬಂತ. ಓಕೆ, ಇಷ್ಟು ಸಾಲ್ವ್ ಮಾಡಬೇಕು. ಇಷ್ಟು ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಬರುತ್ತೆ. ಇದ್ರ ಜೊತೆ ಒಂದು ಸಬ್ ಕ್ವಶನ್ ಬರುತ್ತೆ, ಅದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಡೆರಿವೇಟಿವ್ ಮಾಡೋಣಂತೆ.
ಓಕೆ, ಈಗ ನೋಡಿ ನಮಗೆ ಫೋರ್ತ್ ಡೆರಿವೇಟಿವ್ ಫೈಂಡ್ ಮಾಡೋಣ. ನಮ್ಗೆ ಏನಿದೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ. ಅದನ್ನ ಏನಂತ ಪ್ರೂವ್ ಮಾಡಬೇಕು, ಲಾಗ್ ಆಫ್ ಎಕ್ಸ್ ಪ್ಲಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಅಂತೇಳಿ ಪ್ರೂವ್ ಮಾಡಬೇಕು. ಅದನ್ನ ಪ್ರೂವ್ ಮಾಡಕಂದ್ರೆ ಏನ್ ಮಾಡಬೇಕು, ನಾವು ಈಗ ಜಸ್ಟ್ ನಾವು ಹೇಳಿದ್ವಿ ನಮಗೆ ವೆನ್ ಎವರ್ ಯು ಹ್ಯಾವ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬಂದ್ರೆ ನಾನು ಎಕ್ಸ್ ವ್ಯಾಲ್ಯೂ ಏನ್ ತಗೊಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಟು ಎ ಸೀಕೆಂಟ್ ಟೀಟಾ ಅಂತ ತಗೊಂತ ಹೇಳಿದ್ವಿ. ಓಕೆ, ಎ ಸೀಕೆಂಟ್ ಟೀಟಾ ಅಂತ ತಗೊಂಡಿದ್ದೆ. ಅದ್ರ ಪ್ರಕಾರ ನಾವು ಸಾಲ್ವ್ ಮಾಡ್ಕೊಂಡು ತಗೊಂಡು ನೋಡಿ. ಇದಕ್ಕೆ ಫಸ್ಟ್ ಹೆಂಗ್ ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ರೈಟ್ ಆಸ್ ಇಟ್ ಈಸ್. ಎಕ್ಸ್ ವ್ಯಾಲ್ಯೂ ಏನ್ ತಗೊಳ್ಳೋಣ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಏನ್ ಬರೆಯೋದಂದ್ರೆ ಎಕ್ಸ್ ವ್ಯಾಲ್ಯೂ ಟೇಕ್ ಇಟ್ ಆಸ್ ಎ ಸೀಕೆಂಟ್ ಟೀಟಾ. ಓಕೆ, ಎ ಸೀಕೆಂಟ್ ಟೀಟಾ. ಓಕೆ, ಇದನ್ನ ಏನ್ ಮಾಡೋಣ, ಇಲ್ಲಿ ಡಿ ಎಕ್ಸ್ ನ ಯು ಶುಡ್ ರಿಪ್ಲೇಸ್ ವಿತ್ ಡಿ ಟೀಟಾ. ಓಕೆ, ಎಕ್ಸ್ ವಿ ಹ್ಯಾವ್ ಟು ರಿಪ್ಲೇಸ್ ವಿತ್ ಎ ಸೀಕೆಂಟ್ ಟೀಟಾ. ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ ನಮಗೆ. ಓಕೆ, ಬಟ್ ಡಿ ಎಕ್ಸ್ ನ ಇದನ್ನ ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡೋಣ. ಅವಾಗ ಏನ್ ಬರುತ್ತೆ ನಮಗೆ, ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟೀಟಾ ದಟ್ ಇಸ್ ಈಕ್ವಲ್ ಟು ಏನಂತ ಕಾನ್ಸ್ಟೆಂಟ್ ಹಂಗೆ ಬರ್ಕೊಳ್ಳಿ. ಸೀಕೆಂಟ್ ಟೀಟಾ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಏನಾಗುತ್ತೆ ಅಂದ್ರೆ ಸೀಕೆಂಟ್ ಟೀಟಾ ಇಂಟು ಟ್ಯಾನ್ ಟೀಟಾ ಬರುತ್ತೆ. ಸೀಕೆಂಟ್ ಟೀಟಾ ಇಂಟು ಟ್ಯಾನ್ ಟೀಟಾ ಬರೀ. ಓಕೆ, ಡಿ ಟೀಟಾನ ಹೇಳ್ತಾನೆ, ಅವಾಗ ಏನಾಗುತ್ತೆ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಸೀಕೆಂಟ್ ಟೀಟಾ ಇಂಟು ಟ್ಯಾನ್ ಟೀಟಾ, ಸೀಕೆಂಟ್ ಟೀಟಾ ಇಂಟು ಟ್ಯಾನ್ ಟೀಟಾ ಇಂಟು ಡಿ ಟೀಟಾ. ಓಕೆ, ಆದರೆ ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ನಮ್ಗೆ ಏನಿದೆ ಎಕ್ಸ್ ಪ್ಲಸ್ ಅಲ್ಲಿ ಎ ಸೀಕೆಂಟ್ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ ನಮಗೆ ಎ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಟೀಟಾ, ಎ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಟೀಟಾ. ಓಕೆ, ಮೈನಸ್ ಆಫ್ ಎ ಸ್ಕ್ವೇರ್ ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ ಡಿ ಎಕ್ಸ್ ಸದ್ಯಕ್ಕೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಈಗ ಸದ್ಯಕ್ಕೆ ಏನ್ ಮಾಡ್ಬೇಡಿ. ಓಕೆ, ಇಂಟಿಗ್ರೇಷನ್ ಆಫ್ ನಮ್ಗೆ ಇದ್ರಲ್ಲಿ ನೋಡಿ, ಇದ್ರಲ್ಲಿ ಏನ್ ಕಾಮನ್ ಇದೆ ನಮಗೆ ರೂಟ್, ಇವೆರಡರಲ್ಲಿ ಏನ್ ಕಾಮನ್, ಎ ಸ್ಕ್ವೇರ್ ಕಾಮನ್ ಇದೆ. ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ 1. ಓಕೆ, ಡಿ ಎಕ್ಸ್ ಸದ್ಯಕ್ಕೆ ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ, ನಮಗೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಏನ್ ನಮಗೆ, ದಟ್ ಈಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಅರ್ಥ. ಟ್ಯಾನ್ ಸ್ಕ್ವೇರ್ ಟೀಟಾ ಇದು ಗೊತ್ತಿರಬೇಕು ನಮಗೆ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಇದೇನಾಗುತ್ತೆ ರೂಟ್ ಎ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಮಗೆ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ, ಟ್ಯಾನ್ ಸ್ಕ್ವೇರ್ ಟೀಟಾ. ಓಕೆ, ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಸದ್ಯಕ್ಕೆ. ಓಕೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನು ಉಳಿತೆ ನಮಗೆ, ದಟ್ ಈಸ್ ಎ ಉಳಿತೆ, ಎ ಬರ್ಕೊಳ್ಳಿ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಹೇಳುತ್ತೆ ಟ್ಯಾನ್ ಟೀಟಾ ಬರುತ್ತೆ, ಟ್ಯಾನ್ ಟೀಟಾ ಬರ್ಕೊಳ್ಳಿ. ಓಕೆ, ಡಿ ಎಕ್ಸ್ ನ ಏನಂತ ಬರಿಬೋದು ನಾನು, ಡಿ ಎಕ್ಸ್ ಇಟ್ ಆಸ್ ಎ ಟೈಮ್ಸ್ ಆಫ್ ಸೀಕೆಂಟ್ ಟೀಟಾ ಇಂಟು ಟ್ಯಾನ್ ಟೀಟಾ ಇಂಟು ಟ್ಯಾನ್ ಟೀಟಾ, ಸೀಕೆಂಟ್ ಟೀಟಾ ಇಂಟು ಟ್ಯಾನ್ ಟೀಟಾ ಇಂಟು ಡಿ ಟೀಟಾ ಇದೆ, ಡಿ ಟೀಟಾ ಬರ್ಕೊಳ್ಳಿ. ಓಕೆ, ನಾವು ಈ ಟ್ಯಾನ್ ಟೀಟಾ ಕ್ಯಾನ್ಸಲ್ ಮಾಡಿ, ಎ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ನಮಗೆ. ಓಕೆ, ಸೊ ನಮಗೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಟೀಟಾ ಬಂತು. ಓಕೆ, ಸೊ ನಮ್ಗೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಟೀಟಾ ಅಂದ್ರೆ ಏನು, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಟೀಟಾ ಇಸ್ ನಥಿಂಗ್ ಬಟ್ ಲಾಗ್ ಆಫ್ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ. ಲಾಗ್ ಆಫ್ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಪ್ಲಸ್ ಸಿ ಇಸ್. ಇಲ್ಲಿ ನೋಡಿ ನಾರ್ಮಲ್ ಆಗಿ ಆನ್ಸರ್ ಇದೆ, ಅದರಲ್ಲಿ ಎಕ್ಸ್ ಫಾರ್ಮೆಟ್. ಅದಕ್ಕೋಸ್ಕರ ನಾವು ಇದನ್ನು ಎಕ್ಸ್ ಫಾರ್ಮೆಟ್ ಕನ್ವರ್ಟ್ ಮಾಡಬೇಕು. ಎಕ್ಸ್ ಫಾರ್ಮೆಟ್ ಕನ್ವರ್ಟ್ ಮಾಡೋಕಂದ್ರೆ ಸೀಕೆಂಟ್ ಟೀಟಾ, ಯು ನೋ ದಟ್ ಸೀಕೆಂಟ್ ಟೀಟಾ ಇನ್ ಟರ್ಮ್ಸ್ ಆಫ್ ಎಕ್ಸ್ ಫಾರ್ಮೆಟ್ ಕನ್ವರ್ಟ್ ಮಾಡೋಕಂದ್ರೆ ಏನ್ ಮಾಡಬೇಕು, ಸೊ ದಿಸ್ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಆಸ್ ಎಕ್ಸ್ ನ ಇಲ್ಲಿ ಏನ ಇಲ್ಲಿ ಡಿವೈಡ್ ಮಾಡಿ, ಅವಾಗ ಏನಾಗುತ್ತೆ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಏನ್ ಬರುತ್ತೆ ಸೀಕೆಂಟ್ ಟೀಟಾ ಬಂದ್ಬಿಡುತ್ತೆ. ಹೌದಾ? ಓಕೆ, ಅಂದ್ರೆ ಸೀಕೆಂಟ್ ಟೀಟಾನ ಏನ್ ಬರೆಯೋದು ನಾವು ಎಕ್ಸ್ ಬೈ ಎ ಬರುತ್ತೆ. ಬಟ್ ಟ್ಯಾನ್ ಟೀಟಾನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬೈ ಎ ಅಲ್ಲಿ ಫಾರ್ಮೆಟ್ ಅಲ್ಲಿ ಬರಿಬೇಕು. ಹೆಂಗ್ ಬರಿಬಹುದು ಅಂದ್ರೆ ದಟ್ ಯು ಕ್ಯಾನ್ ರೈಟ್ ಆಸ್, ನಾವು ಇಲ್ಲೇ ಬರ್ಕೊಳ್ತೀವಿ ನೋಡಿ. ಯು ನೋ ದಟ್ ಫಾರ್ಮುಲಾ ಎಲ್ಲೈತೆ, ಹೌದಾ? ಟ್ಯಾನ್ ಸ್ಕ್ವೇರ್ ಟೀಟಾ ದಟ್ ಈಸ್ ಈಕ್ವಲ್ ಟು ನಮಗೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ 1. ಇದನ್ನ ಸ್ಕ್ವೇರ್ ನ ಕಟ್ ತಗೊಂಡ್ರೆ ಏನಾಗುತ್ತೆ ರೂಟ್ ಆಗುತ್ತೆ. ಓಕೆ, ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ 1. ಸೀಕೆಂಟ್ ಸ್ಕ್ವೇರ್ ಟೀಟಾ ಅಂದ್ರೆ ಏನಿದೆ ನಮಗೆ ಎಕ್ಸ್ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಇವೆರಡರದ್ದು ಎಲ್ ಸಿ ಎಂ ತಗೊಳ್ಳಿ. ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ ನಮಗೆ, ಇಲ್ಲಿ ಏನಿರೋದು 1 ಇರುತ್ತೆ, ನಮಗೆ ರೂಟ್ ಆಫ್ ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಆಗುತ್ತೆ. ಹೌದಾ? ಓಕೆ, ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಆಗುತ್ತೆ. ಓಕೆ, ದಟ್ ಈಸ್ ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ ಟು ಇದು ನೋಡಿ ನ್ಯೂಮರೇಟರ್ ಸಪ್ರೇಟ್ ಅಪ್ಲೈ ಮಾಡ್ತೀನಿ. ನಮಗೆ ಏನಾಗುತ್ತೆ ನಮಗೆ ಸರಿ ಏನಿದು ರೂಟು ಸಪ್ರೇಟ್ ಆಗಿ ಅಪ್ಲೈ ಮಾಡ್ತೀನಿ. ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಬರುತ್ತೆ. ರೂಟ್ ಆಫ್ ಎ ಸ್ಕ್ವೇರ್ ಯು ಕ್ಯಾನ್ ರೈಟ್ ಆಸ್ ಎ ಅಂತ ಬರಿಬಹುದು. ಓಕೆ, ಟ್ಯಾನ್ ಟೀಟಾನು ಬಂತ, ಟ್ಯಾನ್ ಟೀಟಾನು ಇಷ್ಟು ಬಂತು ನೋಡಿ. ಓಕೆ, ಇದನ್ನ ಮತ್ತೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ ಅವಾಗ ಏನಾಗುತ್ತೆ ನಮಗೆ ದಟ್ ಈಸ್ ಲಾಗ್ ಆಫ್ ಸೀಕೆಂಟ್ ಟೀಟಾ ಪ್ಲಸ್ ಅಲ್ಲಿ ಏನಿದೆ ಎಕ್ಸ್ ಬೈ ಎ ಇದೆ, ಎಕ್ಸ್ ಬೈ ಎ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್
ನಮಗೆ ಟ್ಯಾನ್ ಟೀಟಾ ಪ್ಲಸ್ ಅಲ್ಲಿ ಅಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಇದೆ, ಎ ಬರ್ಕೊಳ್ಳಿ ಪ್ಲಸ್ ಸಿ. ಹೌದಾ? ಓಕೆ, ನಾವು ಜಸ್ಟ್ ಸಿ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ಳೋಣ ಇನ್ನು ಸ್ವಲ್ಪ. ನಾವು ಇಲ್ಲಿ ನಮಗೆ ಡಿನಾಮಿನೇಟರ್ ಸೇಮ್ ಇದ್ರೆ ನಮಗೆ ನ್ಯೂಮರೇಟರ್ ಆಡ್ ಇದ್ರೆ ಆಡ್ ಮಾಡ್ಬೇಕು. ಹೌದಾ? ಸೊ ದಿಸ್ ಯು ಕ್ಯಾನ್ ರಿಟ್ ಆಸ್ ಲಾಗ್ ಆಫ್ ಡಿನಾಮಿನೇಟರ್ ಸೇಮ್ ಐತೆ, ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಆಡ್ ಇದ್ರೆ ಆಡ್ ಮಾಡ್ಕೊಳ್ಳೋಣ. ದಟ್ ಈಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ plus c. Okay, now you know that whenever you have log of a divided by b, we can write as log of a divided by we can write it as log a minus log b ಅಂತ ಬರಿಬಹುದು. Okay, log a minus log b ಅಂತ ಬರಿಬಹುದು. ಅದೇ ತರ ಇದನ್ನ ಬರಿತೀವಿ ನೋಡಿ. ಇದನ್ನ ಹೆಂಗ್ ಬರೆಯೋದು? ದಟ್ ಈಸ್ log of x plus root of x square minus a square minus of ಇದು ನಮಗೆ a by b ಇದೆ, b plus ಇಲ್ಲ ಅಂದ್ರೆ a ಇದೆ, that is log of a plus c. ಓಕೆ ನೋಡಿ, ಇದನ್ನು ಕಾನ್ಸ್ಟೆಂಟ್, ಎ ಲಾಗ್ ಏನದು ಕಾನ್ಸ್ಟೆಂಟ್, ಸಿ ಅನ್ನೋದು ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಆಡ್ ಮಾಡಿದ್ರೆ ಏನು ಬರುತ್ತೆ? ನಮಗೆ ಕಾನ್ಸ್ಟೆಂಟೇ ಬರುತ್ತೆ. ಅದಕ್ಕೋಸ್ಕರ ದಿಸ್ ವಿ ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್, ಓಕೆ, ಪ್ಲಸ್ ಸಿ. ಓಕೆ, ಅಂದ್ರೆ ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಬಂತೆ? ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನ್ ಬರುತ್ತೆ? ಅದು ನಮಗೆ ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 4 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಇದ್ರ ಸಬ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ನಾವು ಡೆರಿವೇಟಿವ್ ಸಾಲ್ವ್ ಮಾಡೋಣಂತೆ. ಓಕೆ, ಇಲ್ಲಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೆರಿವೇಟಿವ್ ಸಾಲ್ವ್ ಮಾಡೋಣಂತೆ. Okay, fifth derivative ನೋಡಿ. So whenever you have root of a square minus x square, whenever you have root of a square minus x square, okay, that is equal to ಏನು ತಗೋಬೇಕಂತ ಹೇಳಿದೆ? that is a sin theta ತಗೋಬೇಕಂತ ಹೇಳಿದೆ ನಾನು ಪ್ರೀವಿಯಸ್ ಕ್ಲಾಸ್. ಓಕೆ, ಸೊ ನಮಗೆ ಇದನ್ನ ಎಕ್ಸ್ ಅದೇ ಫಾರ್ಮಲ್ಲಿ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ನಮಗೆ ಎಕ್ಸ್ ಅಲ್ಲಿ ಏನು ತಗೊಳ್ಳೋಣ? a sin theta ಅಂತ ತಗೊಳ್ಳೋಣ. ಓಕೆ, ಬಟ್ ನೋಡಿ ಇಲ್ಲಿ ನೋಡಿ ನಮ್ಗೆ ಏನು ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ 1 ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ನ ನಮಗೆ ಇಂಟಿಗ್ರೇಟ್ ಮಾಡಕ್ಕೆ. ಅದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ಇದನ್ನ ಸಾಲ್ವ್ ಮಾಡೋಣ ನೋಡಿ. ಫಸ್ಟ್ ಇದೇನ್ ಕೊಟ್ಟಿದ್ರೆ ನಾನು ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ನಾವು ಜಸ್ಟ್ ಎಕ್ಸ್ ವ್ಯಾಲ್ಯೂ ವಿ ವಿಲ್ ಟೇಕ್ ಇಟ್ ಆಸ್ ಎಕ್ಸ್ ವ್ಯಾಲ್ಯೂ ಏನು ತಗೊಳ್ಳೋಣ? ನಮಗೆ ಎ ಸೈನ್ ಟೀಟಾ ಅಂತ ತಗೊಳ್ಳೋಣ. ಎ ಸೈನ್ ಟೀಟಾ ನಾವು ಎಕ್ಸ್ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದ್ರೆ ಏನಾಗುತ್ತೆ? ನಮಗೆ dx by d theta that is equal to ಏನದು ಹೆಂಗೆ ಬರ್ಕೊಳ್ಳಿ. sin theta ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? that is cos theta ಬರುತ್ತೆ. cos theta ಬರ್ಕೊಳ್ಳಿ. ಈ theta ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ ನಮಗೆ? dx that is equal to a times of cos theta into d theta. ಇಷ್ಟು ಬಂತ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಾವು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ a ಸ್ಕ್ವೇರ್, ಓಕೆ, a ಸ್ಕ್ವೇರ್ ಮೈನಸ್ x ಪ್ಲಸ್ ಇಲ್ಲಿ ಅಂತ ನೋಡಿ a sin theta, ಅದನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನಮಗೆ? a square sin square theta. Okay, now a square sin square theta dx you write as it is. Now integration of 1 divided by ಇವೆರಡರಲ್ಲಿ ಏನು ಕಾಮನ್ ಇದೆ ನಮಗೆ? a square ಕಾಮನ್ ಇದೆ. a square ಕಾಮನ್ ತಗೊಳ್ಳಿ, that is a square ಕಾಮನ್ ತಗೊಂಡು 1 minus sin square theta, 1 minus sin square theta. ಓಕೆ, ಏನಿದೆ ನಮಗೆ? 1 minus sin square theta, 1 minus sin square theta. ಓಕೆ, ಈ ಸದ್ಯಕ್ಕೆ dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅಂಡ್ ನೋಡಿ ಇಲ್ಲಿ ನೋಡಿ ನಮ್ಮ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಇದನ್ನ ಸಪರೇಟ್ ರೂಟ್ ಅಪ್ಲೈ ಮಾಡ್ಕೊಳ್ಳಿ. that is root a square, that is root of 1 minus sin square theta ಅಂದ್ರೇನು? that is cos square theta ಅಂತ ಅರ್ಥ. 1 minus sin square theta ಅಂದ್ರೇನು? cos square theta. ಓಕೆ, ನಾವು ಜಸ್ಟ್ ಈ dx ಹೆಂಗಿದೆ ಹಂಗೆ ಬರ್ಕೊಳ್ಳಿ ಈಗ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ, ಅವಾಗ ಏನಿರುತ್ತೆ? ಇಲ್ಲಿ a ಬರುತ್ತೆ, a ಬರ್ಕೊಳ್ಳಿ. ಅದೇ ತರ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನಿರುತ್ತೆ? cos theta ಬರುತ್ತೆ, cos theta ಬರ್ಕೊಳ್ಳಿ. ಓಕೆ, dx ಸೆಕೆಂಡ್ ರೈಟ್ ಆಸ್ ಏನಂತ ಬರೀಬಹುದು ನಾನು? dx ಸೆಕೆಂಡ್ ರೈಟ್ ಆಸ್ a cos theta into d theta, a cos theta into d theta. ಓಕೆ, ನಾವು ಎ ಕ್ಯಾನ್ಸಲ್ ಮಾಡಿ, ಕಾಸ್ ಥೀಟಾ ಕ್ಯಾನ್ಸಲ್ ಮಾಡಿ, ಏನು ಉಳಿತು ನಮಗೆ? 1 ಉಳಿತು. ಓಕೆ, ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ಏನು ಬರುತ್ತೆ ನಮಗೆ? ಡಿ ಥೀಟಾ ಪ್ಲಸ್ ಸಿ ಬರುತ್ತೆ ನೋಡಿ. ಓಕೆ, ಥೀಟಾ ಪ್ಲಸ್
ಟೀಟಾ ಅಂದ್ರೆ ನಾವು ಇಲ್ಲಿ ನೋಡಿ ಇಲ್ಲೇನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಫಾರ್ಮಟ್ ಬರೀಬೇಕಾ ಅದೇ ಬರೀತಿ ನೋಡಿ. ಸೊ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ ಈ ಎಕ್ಸ್ ಡಿವೈಡೆಡ್ ಬೈ ಎ, ಓಕೆ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಆಗುತ್ತೆ. ಸೈನ್ ಈ ಕಡೆ ತಂದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಟು ಟೀಟಾ. ಟೀಟಾ ವ್ಯಾಲ್ಯೂ ಏನಂತ ಬರೀಬಹುದು ನಾನು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ ಬರೆಯೋದು. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ, ವಿಚ್ ಮೀನ್ಸ್ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಓಕೆ ನಮ್ಗೆ ಏನ್ ಬರ್ತಿದೆ, ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಬರುತ್ತೆ. ಇದ್ರ ಜೊತೆ ಸಬ್ ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎಷ್ಟಾಯ್ತಾ. ಓಕೆ ನಾವು ಏನ್ ಮಾಡೋಣ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಐತೆ ಹೌದಾ. ಸೊ ನಾನು ಏನ್ ಹೇಳಿದ್ದೀನಿ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಇಷ್ಟು ಬರ್ಬೇಕು, ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಏನಾದ್ರು ಅದು ಬರಬೇಕು. ಅದು ಬರ್ಬೇಕಂದ್ರೆ ನಾವು ವೆನ್ ಎವರ್ ಯು ಹ್ಯಾವ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ ನಾನು ಯಾಕೆ ಈ ತರ ತಗೊಳ್ತೀನಿ, ಯು ನೋ ದಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಮಾಡಿದ್ರೆ ಏನ್ ಬರುತ್ತೆ ನಮಗೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಬರ್ತೌದಾ. ಓಕೆ ವೆನ್ ಎವರ್ ಯು ಹ್ಯಾವ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದ್ರೆ ಇದಕ್ಕೋಸ್ಕರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಈ ತರ ಇದೆ. ಅದಕ್ಕೋಸ್ಕರ ಎಕ್ಸ್ ಇದೇ ಫಾರ್ಮ್ ಇಲ್ಲಿ ನೋಡಿ, ಇವಾಡು ನಮಗೆ ಇದು ಸ್ಕ್ವೇರ್ ಅಂತ ಬರ್ಕೊಳ್ಳಿ, ಇವಾಗ ನಮ್ಗೆ ಸೇಮ್ ಕಾಣ್ತಿಲ್ಲ. ಅದಕ್ಕೋಸ್ಕರ ಎಕ್ಸ್ ವ್ಯಾಲ್ಯೂ ಏನ್ ತಗೊಳ್ತೀನಿ ನಾನು, ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ ಎ ಟ್ಯಾನ್ ಟೀಟಾ ತಗೊಳ್ತಿದ್ದೀನಿ. ಓಕೆ ಅದೇ ತರ ಇಲ್ಲಿ ನೋಡಿ ನಮಗೆ ನಮಗೆ ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ದಾಗ ನಾನು ಎಕ್ಸ್ ದಟ್ ಈಸ್ ಈಕ್ವಲ್ ಏನ್ ತೊಗೊಂಡಿ ನಾವು ಎ ಸೀಕೆಂಟ್ ಟೀಟಾ ತಗೊಂಡಿದ್ದ ಹೌದಾ. ಅದೇ ಯಾಕೆ ತೊಗೊಂಡಿದ್ದೀನಿ ಅಂದ್ರೆ ನಮಗೆ ಫಾರ್ಮುಲಾ ಏನು ನಮಗೆ ಸೊ ದಟ್ ಈಸ್ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ 1 ದಟ್ ಈಸ್ ಈಕ್ವಲ್ ಏನ್ ಬರ್ತಿತ್ತು ನಮಗೆ ಟ್ಯಾನ್ ಸ್ಕ್ವೇರ್ ಟೀಟಾ ಬರ್ತಿತ್ತ. ಈ ಫಾರ್ಮುಲಾ ಪ್ರಕಾರ ತಗೊಂಡಿದ್ದೀನಿ ನಾನು ಇದು ಎಕ್ಸ್ ಇಸ್ ಈಕ್ವಲ್ ಟು. ಅದೇ ತರ ನಮಗೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಾಗ ನಾನು ಏನ್ ತೊಗೊಂಡಿದ್ದೀನಿ, ಎಕ್ಸ್ ದಟ್ ಈಸ್ ಈಕ್ವಲ್ ಏನ್ ತೊಗೊಂಡಿದ್ದೀನಿ ಎ ಸೈನ್ ಟೀಟಾನೇ ತೊಗೊಂಡಿದ್ದೆ. ಯಾಕೆ ತೊಗೊಂಡಿದ್ದೀನಿ ಅಂದ್ರೆ ಸೊ ನಮಗೆ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ದಟ್ ಈಸ್ ಈಕ್ವಲ್ ಏನ್ ಬರ್ತಿತ್ತು ನಮಗೆ ಕಾಸ್ ಸ್ಕ್ವೇರ್ ಟೀಟಾ ಬರ್ತಿತ್ತು. ಓಕೆ ಅದಕ್ಕೋಸ್ಕರ ಈ ತರ ತಗೊಂಡಿದ್ದೀನಿ. ಇವನೇ ಯಾಕೆ ತಗೊಂಡಿನಿ, ಈ ಫಾರ್ಮಟ್ಲಿ ಇದಾವ ಅದಕ್ಕೋಸ್ಕರ ತಗೊಂಡಿ. ಓಕೆ ಅದಕ್ಕೋಸ್ಕರ ಏನ್ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ, ಇಲ್ಲಿ ನಾ ಎಕ್ಸ್ ವ್ಯಾಲ್ಯೂ ಏನ್ ತಗೊಳ್ಳೋಣ ಎ ಟ್ಯಾನ್ ಟೀಟಾ ಅಂತ ತಗೊಳ್ಳೋಣ. ಓಕೆ ನಾವು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ ನಾವು ಎಕ್ಸ್ ದಟ್ ಈಸ್ ಈಕ್ವಲ್ ಏನು ತಗೊಳ್ಳೋಣ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಅಂತ ತಗೊಳ್ಳೋಣ. ಓಕೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನಮಗೆ ಎ ಟ್ಯಾನ್ ಟೀಟಾ ಇದೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಎ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಡಿ ಎಕ್ಸ್ ಎದ್ದಿಗೆ ಹಂಗೆ ಬರ್ಕೊಳ್ಳಿ. ಓಕೆ ಈ ನೋಡಿ ಈ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಏನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡೋಣ. ಓಕೆ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ dx by d theta that is equal to ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಟ್ಯಾನ್ ಟೀಟಾ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಆಗುತ್ತೆ, ಸೀಕೆಂಟ್ ಸ್ಕ್ವೇರ್ ಟೀಟಾ ಬರ್ಕೊಳ್ಳಿ. ಅಂದ್ರೆ ಈ dx that is equal to a secant square theta ಈ d theta ಅಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ d theta ಬರುತ್ತೆ. ಓಕೆ ನಾವು ಇದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ನಮ್ಗೆ ಏನಾಗುತ್ತೆ ರೂಟ್ ಆಫ್ ಇಲ್ಲಿ ನೋಡಿ ಇವಾಡ್ರಲ್ಲಿ ಏನ್ ಕಾಮನ್ ಇದೆ ನಮಗೆ ಎ ಸ್ಕ್ವೇರ್ ಕಾಮನ್ ತಗೊಳ್ಳಿ, ಅವಾಗ ಏನ್ ನೋಡುತ್ತೆ ನಮಗೆ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ನೋಡುತ್ತೆ, ಅದು ಬರ್ಕೊಳ್ಳಿ. ನಾವು ಡಿ ಎಕ್ಸ್ ಸದ್ಯಕ್ಕೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇದಾಯ್ತಾ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಇದಕ್ಕೆ ಸಪರೇಟ್ ರೂಟ್ ಅಪ್ಲೈ ಮಾಡ್ತೀವಿ ನೋಡಿ, ನಮ್ಗೆ ಏನಾಗುತ್ತೆ ರೂಟ್ ಎ ಸ್ಕ್ವೇರ್. ಓಕೆ ರೂಟ್ ಆಫ್ ನಮಗೆ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದ್ರೆ ಏನು, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಇಲ್ಲೇ ಇತ್ತು, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದ್ರೆ ನಮಗೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಬರುತ್ತೆ, ಸೀಕೆಂಟ್ ಸ್ಕ್ವೇರ್ ಟೀಟಾ ಬರ್ಕೊಳ್ಳಿ. ಓಕೆ ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಅಂತ. ಓಕೆ ನಾವು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಓಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ ಎ ಉಳಿತೆ, ಎ ಬರ್ಕೊಳ್ಳಿ. ಅದೇ ತರ ಇದೇನ್ ಬರುತ್ತೆ ಸ್ಕ್ವೇರ್ ರೂಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಸೀಕೆಂಟ್ ಟೀಟಾ ಬರುತ್ತೆ, ಸೀಕೆಂಟ್ ಟೀಟಾ ಬರ್ಕೊಳ್ಳಿ. ಓಕೆ ನಾವು ಯು ಜಸ್ಟ್ ಸಿ ಹಿಯರ್ ನಾವೇನ್ ತಗೊಂಡಿದ್ವಿ, ಸೊ ಡಿ ಎಕ್ಸ್ ಏನಂತ ಬಂದಿತ್ತು ನಮಗೆ, ದಟ್ ಈಸ್ ಎ ಸೀಕೆಂಟ್ ಸ್ಕ್ವೇರ್ ಟೀಟಾ ಡಿ ಟೀಟಾ ಬಂದಿತ್ತು ಹೌದಾ. ಓಕೆ ನಾವು ಈ ಎ ಕ್ಯಾನ್ಸಲ್ ಮಾಡಿ ನಮಗೆ 1 ಸೆಕೆಂಡ್ ಟೀಟಾ ಕ್ಯಾನ್ಸಲ್ ಮಾಡಿ. So what you left with integration of
ಸೀಕೆಂಟ್ ಥೀಟಾ, ಓಕೆ ಸೀಕೆಂಟ್ ಥೀಟಾ ಡಿ ಥೀಟಾ. ಓಕೆ ಇಷ್ಟ ಆಯ್ತಾ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಥೀಟಾ ಡಿ ಥೀಟಾ ಇಷ್ಟು ಬಂತು ನಾವು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದನ್ನ ಇಂಟಿಗ್ರೇಟ್ ಮಾಡ್ಕೊಳೋಣ. ಸ್ವಲ್ಪ ಇದನ್ನ ಮೇಲೆ ತೊಗೊಂಡು ಹೋಗ್ತೀನಿ ನೋಡಿ. ಓಕೆ ಸೊ ಇದನ್ನ ಇಂಟಿಗ್ರೇಟ್ ಮಾಡೋಣ ನೋಡಿ. ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ನಮಗೆ ಸೀಕೆಂಟ್ ಥೀಟಾ ಅಂದ್ರೆ ಏನು ಬರುತ್ತೆ? ಇಂಟಿಗ್ರೇಷನ್ ಸೀಕೆಂಟ್ ಥೀಟಾ ಇಸ್ ನಥಿಂಗ್ ಬಟ್ ಲಾಗ್ ಆಫ್, ಓಕೆ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಥೀಟಾ ಅಂದ್ರೆ ಏನು ಬರುತ್ತೆ ನಮಗೆ? ಲಾಗ್ ಆಫ್ ಸೀಕೆಂಟ್ ಥೀಟಾ, ಓಕೆ ಲಾಗ್ ಆಫ್ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಓಕೆ ಇದು ಗೊತ್ತಿರಬೇಕು, ಲಾಗ್ ಆಫ್ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಓಕೆ ಪ್ಲಸ್ ಸಿ. ಓಕೆ ಲಾಗ್ ಆಫ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಏನು ಬರುತ್ತೆ ನಮಗೆ? ಲಾಗ್ ಆಫ್ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸಿ. ಓಕೆ ಬಟ್ ನೋಡಿ ನಮಗೆ ಸೀಕೆಂಟ್ ಥೀಟಾ ಅಂದ್ರೆ ಏನಿದೆ ನಮಗೆ ಇಲ್ಲಿದೆ ನೋಡಿ. ಸೀಕೆಂಟ್ ಥೀಟಾ ಅಂದ್ರೆ ಏನು, ಟ್ಯಾನ್ ಥೀಟಾ ಅಂದ್ರೆ ನೋಡಿ. ಇದನ್ನ ಹೆಂಗ್ ಬರಿಬಹುದು ನಾನು? ಸೊ ದಟ್ ಈಸ್ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಟು ಏನಂತ ಬರಿಬಹುದು ನಾನು? ಟ್ಯಾನ್ ಥೀಟಾ ಅಂತ ಬರಿಬಹುದು. ಹೌದಾ? ಎಕ್ಸ್ ಬೈ ಎ ಟ್ಯಾನ್ ಥೀಟಾ, ಎಕ್ಸ್ ಬೈ ಎನ ಟ್ಯಾನ್ ಥೀಟಾ ಅಂತ ಬರಿಬಹುದು. ಓಕೆ ಅದೇ ನೋಡಿ ಇಲ್ಲಿ ಏನಿದೆ ನಮಗೆ, ಬಟ್ ನಮ್ಗೆ ಇಲ್ಲಿ ಎಕ್ಸ್ ಬೈ ಎ ಟ್ಯಾನ್ ಥೀಟಾ ಅಂತ ಐತಾ. ಬಟ್ ನಮಗೆ ಸೀಕೆಂಟ್ ಥೀಟಾ ಅಂದ್ರೆ ಏನು? ಇಲ್ಲಿ ವೈಬ್ಕ ಸೀಕೆಂಟ್ ಥೀಟಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದನ್ನ ನೋಡಿ ನಮಗೆ ಇದು ಫಾರ್ಮುಲಾ ಗೊತ್ತಿದೆ. ಏನ್ ಫಾರ್ಮುಲಾ ನಮಗೆ? ಸೊ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಿದೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಇದೆ. ಹೌದಾ? ಅಂದ್ರೆ ನಾವ್ ಏನಂತ ಬರೆಯೋ? ಸೀಕೆಂಟ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1. ಈ ಸ್ಕ್ವೇರ್ ಇದ್ದಿದ್ದು ಆ ಕಡೆ ತಗೊಂಡೋಗಿ ಏನಾಗೇನೈತೆ ನಮಗೆ? ಸೀಕೆಂಟ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1. ಓಕೆ ಟ್ಯಾನ್ ಥೀಟಾ ಅಂದ್ರೆ ಏನಿದೆ ನಮಗೆ? ದಟ್ ಈಸ್ ಎಕ್ಸ್ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡಿ. ರೂಟ್ ಆಫ್ ನಮ್ಗೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಆಗುತ್ತೆ ಪ್ಲಸ್ 1. ಓಕೆ ಇವಾಡ್ರದ್ದು ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ ನಮ್ಗೆ? ಎಲ್ ಸಿ ಎಂ ತಗೊಂಡ್ರೆ ಇಲ್ಲೇನಂದ್ರೆ 1 ಇರುತ್ತೆ, ಎಲ್ ಸಿ ಎಂ ತಗೊಂಡ್ರೆ ಎ ಸ್ಕ್ವೇರ್ ಆಗುತ್ತೆ. ಅವಾಗ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ನಮ್ಗೆ ಎ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಬರ್ಕೊಳ್ಳಿ. ಓಕೆ ಎಲ್ ಸಿ ಎಂ ತಗೊಂಡ್ರೆ. ಓಕೆ ನೌ ಸೊ ದಟ್ ಈಸ್ ಸೀಕೆಂಟ್ ಥೀಟಾ ದಟ್ ಈಸ್ ಈಕ್ವಲ್ ಟು ಓಕೆ ಇದು ರೂಟ್ ನೋಡಿ, ಇದು ರೂಟ್ ಕಂಪ್ಲೀಟ್ ಅದಕ್ಕಿದೆ, ಇದು ಎಲ್ಲದಕ್ಕಿದೆ. ಇದು ನಮಗೆ ನ್ಯೂಮರೇಟರ್ ಸಪ್ರೇಟ್, ಡಿನಾಮಿನೇಟರ್ ಸಪ್ರೇಟ್ ಆಗಿ ರೂಟ್ ಅಪ್ಲೈ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ ನಮಗೆ? ಎ ಬರುತ್ತೆ. ಎ ಬರ್ಕೊಳ್ಳಿ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ? ದಟ್ ಈಸ್ ಲಾಗ್ ಆಫ್ ಸೀಕೆಂಟ್ ಥೀಟಾ ಯು ಕ್ಯಾನ್ ರೈಟ್ ಆಸ್ ನಮಗೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಏನ್ ನಮಗೆ ಎಕ್ಸ್ ಡಿವೈಡೆಡ್ ಬೈ ಎ ಇದೆ. ಓಕೆ ಇಲ್ಲಿ ಇದೆ ಟ್ಯಾನ್ ಥೀಟಾ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಓಕೆ ಈಗ ನೋಡಿ ಇದನ್ನ ಹೆಂಗ್ ಬರ್ಕೋಬಹುದಂದ್ರೆ, ಸೊ ನಾವು ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ. ಇದನ್ನ ಹೆಂಗ್ ಬರ್ಕೋಬಹುದಂದ್ರೆ ದಟ್ ಈಸ್ ಲಾಗ್ ಆಫ್ ನಮಗೆ ಇದು ಡಿನಾಮಿನೇಟರ್ ಸೇಮ್ ಇದೆ, ಹಂಗೆ ಬರ್ಕೊಳ್ಳಿ. ನಮಗೆ ನ್ಯೂಮರೇಟರ್ ಆಡ್ ಮಾಡ್ಕೊಳ್ಳಿ. ದಟ್ ಈಸ್ ಏನಿದೆ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಓಕೆ ಪ್ಲಸ್ ಎಕ್ಸ್ ಐತೆ. ಹೌದಾ? ಓಕೆ ಪ್ಲಸ್ ಸಿ. ಯು ನೋ ದಟ್ ನಮಗೆ ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ ವಿ ಕ್ಯಾನ್ ರೈಟ್ ಆಸ್ ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಅರ್ಥ. ಅದೇ ಫಾರ್ಮಾಟ್ ಅಲ್ಲಿ ಇದನ್ನ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ ಏನೇನು ಬರಿಬಹುದು? ಲಾಗ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಓಕೆ ಮೈನಸ್ ಆಫ್ ಲಾಗ್ ಎ ಪ್ಲಸ್ ಸಿ. ಓಕೆ ಈ ತರ ಬರಿಬೋದಾ? ವಿಚ್ ಮೀನ್ಸ್ ದಿಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ಇದು ನೋಡಿ ಇಲ್ಲಿ ಎಕ್ಸ್ ಫಸ್ಟ್ ಬರ್ಕೊಳ್ತೀನಿ. ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಓಕೆ ಮೈನಸ್ ಇದೇನಿದೆ? ಇದನ್ನು ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಮಾಡಿದ್ರೆ ಏನ್ ಬರುತ್ತೆ? ವಾಪಸ್ ಕಾನ್ಸ್ಟೆಂಟೇ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಅದನ್ನ ಸಿ ಅಂತ ಬರ್ಕೊಳ್ತೀನಿ ನೋಡಿ. ಇಷ್ಟ ನೋಡಿ. ಓಕೆ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನಮ್ಗೆ ಏನ್ ಬಂದಿದೆ ಅಂದ್ರೆ ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ಲಾಗ್ ಆಫ್ ಎಕ್ಸ್ ಓಕೆ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಓಕೆ ಇಷ್ಟು ನೋಡಿ, ಇಷ್ಟು ಬಂದಿದೆ. ಜಸ್ಟ್ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ನೀವು ಈಗ ಕ್ವಶನ್ಸ್ ಸಾಲ್ವ್ ಮಾಡೋಣಂತೆ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಈ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಏನಿದೆ ನಮಗೆ ನೋಡಿ, ಇವೆಲ್ಲ ಹಂಗೆ ಮಾಡಿದ್ದೀನಿ ನಾನು. ಓಕೆ ನಾವು ಫಸ್ಟ್ ನೋಡಿ ಯಾವ ತರ ಇದೆ ಈ ಪ್ರಾಪರ್ಟಿ ಅರ್ಥ ಮಾಡ್ಕೋಬೇಕು ನೀವು. ನಮ್ಗೆ ಈ ಫಾರ್ಮೆಟ್ ಅಲ್ಲಿ ಕೊಟ್ಟಿರ್ತಾನೆ ನಮ್ಗೆ ಕ್ವಶನ್, ಈ ಫಾರ್ಮೆಟ್ ಅಲ್ಲಿ ಕೊಟ್ಟಿರ್ತಾನೆ. ಅದು ನಮ್ಗೆ ಫಾರ್ಮೆಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿ ಮಾಡ್ಬೇಕು ನಾವು. ಇದು ಗೊತ್ತಿರಲಿ. ಇದು 7th ಮತ್ತೆ 8th ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ ಇತ್ತಲ್ರಿ, ಇದೊಂದು ಬರ್ಕೊಂಬಿಡೋಣ.
ಓಕೆ, ಸೊ ನಾವು ಇವು ಎರಡು ಪ್ರಾಪರ್ಟಿ ಏನು ಹೇಳ್ತಾವಂದ್ರೆ ನಾವು ಈಗ ನಮಗೆ ಕ್ವಶನ್ ಕೊಟ್ಟಿರೋ ಕ್ವಶನ್ ಇಂಟಿಗ್ರಲ್ ಇದೆಲ್ಲ ಈ ಫಾರ್ಮುಲಾ ಫಾರ್ಮೆಟ್ ಅಲ್ಲಿ ಇಲ್ಲ ಅಂದ್ರೆ ಫಾರ್ಮುಲಾ ಫಾರ್ಮೆಟ್ ಕನ್ವರ್ಟ್ ಮಾಡಿ ಬರಿಬೇಕು ನಾವು. ಅದು ಹೆಂಗಂದ್ರೆ ಅದನ್ನ ನೋಡಿ, ಈಗ ಸಪೋಸ್ ಇದು ನೋಡಿ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಇಲ್ಲ ಅನ್ಕೊಳ್ಳಿ, ಯಾವ್ದೋ ಒಂದು ಕ್ವಶನ್ ಇದೆ, ದಟ್ ಈಸ್ ನಮಗೆ 1/1 ಎಕ್ಸ್ ಸ್ಕ್ವೇರ್, ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇದೆ ಅಂತ ಅನ್ಕೊಳ್ಳಿ. ಓಕೆ, ನಮ್ಗೆ ಇದು ಯಾವ ಫಾರ್ಮೆಟ್ ಇಲ್ಲ, ನಮ್ಗೆ ಇದು ಯಾವ ಫಾರ್ಮೆಟ್ ಅಂದ್ರೆ 1/x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಫಾರ್ಮೆಟ್ ಇಲ್ಲ, ಹೌದಾ? ಇದು ಆ ಫಾರ್ಮೆಟ್ ಕನ್ವರ್ಟ್ ಮಾಡೋಕಂದ್ರೆ ಏನ್ ಮಾಡ್ಬೇಕಂದ್ರೆ ಇದನ್ನೇ ನೋಡಿ, ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್, ಹೌದಾ? ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ ಅಲ್ಲ, ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಎಕ್ಸ್ ಕೋಎಫಿಷಿಯಂಟ್ ನೋಡಿ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇರ್ಬೇಕು. ಫಸ್ಟ್ ಈ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿರ್ಬೇಕು, 1 ಇರ್ಬೇಕು. 1 ಆಯ್ತಾ? ಈಗ ನೋಡಿ ಎಕ್ಸ್ ಕೋಎಫಿಷಿಯಂಟ್ ನೋಡಿ, ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2 ಐತೆ, ಹೌದಾ? ಓಕೆ, ಎಕ್ಸ್ ಕೋಎಫಿಷಿಯಂಟ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರುತ್ತೆ. ಇಲ್ಲಿ ಇನ್ಸ್ಟೆಡ್ ಆಫ್ 1 ತಗೊಂಡಿದ್ದು 2 ತಗೊಳ್ಳಿ. ಓಕೆ, ಇಲ್ಲಿ 1 ತಗೊಳ್ಳೋದು 2 ತಗೊಳ್ಳಿ. ಓಕೆ, ನಾವು ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ, ಎಕ್ಸ್ ಕೋಎಫಿಷಿಯಂಟ್ 2 ಇದೆ. ಇದು ಬಟ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಐತಾ? ಓಕೆ, ಇಲ್ಲ, ಈ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು, ಎಕ್ಸ್ ಕೋಎಫಿಷಿಯಂಟ್ ನೋಡ್ಬೇಕು. ಓಕೆ, ಎಕ್ಸ್ ಕೋಎಫಿಷಿಯಂಟ್ ಏನಿದೆ ನಮಗೆ 2 ಇದೆ. ಓಕೆ, 2 ಎಕ್ಸ್ ಕೋಎಫಿಷಿಯಂಟ್ ನೋಡಿ, ಚೆಕ್ ಎಕ್ಸ್ ಕೋಎಫಿಷಿಯಂಟ್ ಓಕೆ, ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡಿ. ಅವಾಗ ಎಕ್ಸ್ ಕೋಎಫಿಷಿಯಂಟ್ ನ ಚೆಕ್ ಮಾಡಿದ್ರೆ ಅವಾಗ ಏನೋ ಎಕ್ಸ್ ಕೋಎಫಿಷಿಯಂಟ್ ಏನೋ ವ್ಯಾಲ್ಯೂ ಇದೆ ಅಂದ್ಕೊಳ್ಳಿ. ಎಕ್ಸ್ ಕೋಎಫಿಷಿಯಂಟ್ ನ ಡಿವೈಡ್ ಎಕ್ಸ್ ಕೋಎಫಿಷಿಯಂಟ್ ದಟ್ ಈಸ್ ಈಕ್ವಲ್ ಟು ಎ ಬಂದಿದೆ ಅಂದ್ಕೊಳ್ಳಿ. ಎಕ್ಸ್ ಕೋಎಫಿಷಿಯಂಟ್ ಎ ಬಂದಿದೆ ಅನ್ಕೊಳ್ಳಿ. ಎ ಬಂದ್ರೆ ಅದನ್ನ ಡಿವೈಡ್ 2 ಮಾಡಿ, ಎ ನ ಡಿವೈಡೆಡ್ ಬೈ 2 ಮಾಡಿ, ಎ ನ ಡಿವೈಡೆಡ್ ಬೈ 2 ಮಾಡಿ, ಎ ನ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಬರುತ್ತಲ್ಲ ಅದ್ರ ನಾವು ಸ್ಕ್ವಯರ್ ಮಾಡಿ, ಎ ಡಿವೈಡೆಡ್ ಬೈ 2 ನ ಸ್ಕ್ವಯರ್ ಮಾಡಿ ಒಂದ್ಸಲ ಈ ಇಕ್ವೇಶನ್ ಏನ್ ಮಾಡಬೇಕು, ಒಂದ್ಸಲ ಆಡ್ ಮಾಡಬೇಕು. ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಎ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್, ಎ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಓಕೆ, ಒಂದ್ಸಲ ಆಡ್ ಮಾಡಿ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ, ಎ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ. ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರ್ಕೊಳ್ತೀನಿ, ಬರುತ್ತೆ. ಬೇಕಾದ್ರೆ ನೋಡಿ ಇದಕ್ಕೇನಿದೆ, ಈಗ ನಾನು ಡಿವೈಡ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ನಮ್ಗೆ ಏನ್ ಕೊಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಐತೆ, ಹೌದಾ? ಓಕೆ, ಇದನ್ನ ಹಿಂಗ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ, ಫಸ್ಟ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ, ಹೌದಾ? 1 ಐತೆ. ಎಕ್ಸ್ ಕೋಎಫಿಷಿಯಂಟ್ ಇದೆ 2 ಇದೆ. 2 ಇದನ್ನ 2 ನ ಡಿವೈಡೆಡ್ ಬೈ 2 ಮಾಡಿ, ಡಿವೈಡೆಡ್ ಬೈ 2 ಅಂದ್ರೆ 1 ಬರ್ತಾ, ಹೌದಾ? 1 ನ ಒಂದು ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡ್ಕೊಡಿ, ಒಂದ್ ಸಬ್ಸ್ಟ್ರಾಕ್ಟ್ ಮಾಡ್ಕೊಡಿ. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್, ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x 1 ಸ್ಕ್ವೇರ್ ಒಂದ್ಸಲ ಆಡ್ ಮಾಡಿ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ, ಪ್ಲಸ್ 2 ರೈಟ್ ಆಸ್ ಇಟ್ ಇಸ್. ನಾ ಇದು ಯಾವ ಫಾರ್ಮೆಟ್ ಇದೆ ನೋಡಿ, ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮೆಟ್ ಐತೆ. ಇದು ಏನು x ಪ್ಲಸ್ 1 ಹೋಲ್ ಸ್ಕ್ವೇರ್, ದಟ್ ಈಸ್ x ಪ್ಲಸ್ 1 ಹೋಲ್ ಸ್ಕ್ವೇರ್, x ಪ್ಲಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ ಇಲ್ಲಿ ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ, 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ, ದಟ್ ಈಸ್ ಪ್ಲಸ್ 2. ಅವಾಗ ಏನ್ ಬರ್ತಾರೆ ನಮಗೆ x ಪ್ಲಸ್ 1 ಹೋಲ್ ಸ್ಕ್ವೇರ್, x ಪ್ಲಸ್ 1 ಹೋಲ್ ಸ್ಕ್ವೇರ್. 2 ಮೈನಸ್ 1 ಅಂದ್ರೆ ನಮ್ಗೆ ಏನು ಪ್ಲಸ್ 1 ಬರುತ್ತೆ, ಪ್ಲಸ್ 1 ಬರುತ್ತೆ. ಓಕೆ, ನಾವು 1 ಡಿವೈಡೆಡ್ ಬೈ ನಾವು ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ದಿಸ್ ಯು ಕ್ಯಾನ್ ರೈಟ್ ಆಸ್ x ಸ್ಕ್ವೇರ್ ಪ್ಲಸ್ 1 x ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1. ಇದು 1 ಅಂದ್ರೆ 1 ಸ್ಕ್ವೇರ್ ಅಂತ ಬರೀಬಹುದು, ಹೌದಾ? ಓಕೆ, ಈ ಫಾರ್ಮೆಟ್ ಅಲ್ಲಿ ಬಂತು. ಯಾವ ಫಾರ್ಮೆಟ್ ಅಲ್ಲಿ ಬಂತು? 1 ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಫಾರ್ಮೆಟ್ ಬಂತು. ಇದ್ರದ್ದು ಇಂಟಿಗ್ರೇಷನ್ ಗೊತ್ತಲ್ಲ, ಈಸಿಯಾಗಿ ನಮ್ಗೆ ಫಾರ್ಮುಲಾ ನಾವು ಡೆರೈವ್ ಮಾಡಿದೀವಿ. ಅದನ್ನ ನೋಡಿ, ಇದನ್ನು ಅದೇ ಎಕ್ಸಾಕ್ಟ್ಲಿ ಅದೇ ತರ ಇದೆ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಪ್ಲಸ್ 1 ಹೋಲ್ ಸ್ಕ್ವೇರ್, x ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಬಟ್ x ಪ್ಲಸ್ ಅಲ್ಲಿ ಇದೆ, x ಪ್ಲಸ್ 1 ಇದೆ, a ಪ್ಲಸ್ ಅಲ್ಲಿ ಇದೆ, 1 ಇದೆ. ಓಕೆ, ಈ ತರ ನಾವು ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಈ ಎರಡು ಕ್ವಶನ್ ಅದೇ ಹೇಳ್ತಿದ್ರೆ, ಓಕೆ, ಈ ಎರಡು ಮೀನಿಂಗ್ ಅದೇ. ಓಕೆ, ಸೊ ಈ ಎರಡು ಮೀನಿಂಗ್ ಅದೇ. ಇದೇ ತರ ಕ್ವಶನ್ ನ ಸಾಲ್ವ್ ಮಾಡೋದಂತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇನ್ನೊಂದು ಪ್ರಾಪರ್ಟಿ ನೋಡಂತೇಳ್ರಿ. ಓಕೆ, ಬೇಡ, ಆ ಥರ ಕ್ವಶನ್ ಸಾಲ್ವ್ ಮಾಡೋಣ ಡೈರೆಕ್ಟ್ ಆಗಿ. ಆಮೇಲೆ 9th ಮತ್ತೆ 10th ಪ್ರಾಪರ್ಟಿ ಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳೋಣಂತೆ. ಅವು ಕ್ವಶನ್ಸ್ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಮಾಡ್ಕೊಳ್ಳೋಣಂತೆ. ಓಕೆ, ಈಗ ಎಕ್ಸಾಂಪಲ್ ನಮಗೆ ಎಕ್ಸಾಂಪಲ್ ಎಕ್ಸಾಂಪಲ್ 8 ಅಲ್ಲಿ ನೋಡಿ. ಓಕೆ, ಎಕ್ಸಾಂಪಲ್ 8 ನೋಡಿ ಏನಿದೆ. ಎಕ್ಸಾಂಪಲ್ 8 ಅಲ್ಲಿ ಫೈಂಡ್ ದ ಫಾಲೋವಿಂಗ್ ಇಂಟರ್ವಲ್ಸ್. ಓಕೆ, ಇದ್ರದ್ದು ಏನ್ ಇಂಟಿಗ್ರಲ್ಸ್, ಇದ್ರ ಇಂಟರ್ವಲ್ಸ್ ಅಂತ ನೋಡಿ. ಇದ್ರದ್ದು ಇಂಟಿಗ್ರಲ್ಸ್ ಕಂಡುಹಿಡಬೇಕು. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಕ್ವಶನ್ ನೋಡಿ ಡೈರೆಕ್ಟ್ ಆಗಿ ನಿಮ್ಗೆ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ
ಎಕ್ಸ್ ಸ್ಕ್ವಯರ್ ಮೈನಸ್ 16 ಅಂತ ಕೊಡಿ. ಇದರ ಇಂಟಿಗ್ರೇಷನ್ ಕಂಡುಹಿಡಿ. ಓಕೆ, ಇದು ಇಂಟಿಗ್ರೇಷನ್ ಆಫ್ ಯಾವ ಫಾರ್ಮೆಟ್ ಇದೆ ಅಂದ್ರೆ ನಮಗೆ ಸೊ ದಟ್ ಈಸ್ 1 ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 16 ಅಂದ್ರೆ ಎದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅದು 16 ಅಂದ್ರೆ ಎದ್ರ ಪರ್ಫೆಕ್ಟ್ ಸ್ಕ್ವೇರ್ 4 ಸ್ಕ್ವೇರ್ ಹೌದಾ 4 ಸ್ಕ್ವೇರ್ ಅಂದ್ರೆ ನಮ್ಗೆ ಯಾವ ಫಾರ್ಮೆಟ್ ಇದೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮೆಟ್ ಐತೆ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಫಾರ್ಮುಲಾ ಏನಿತ್ತು ನಮಗೆ ದಟ್ ಈಸ್ ನಮ್ಗೆ ಏನೈತೆ ಅಂದ್ರೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮುಲಾ ಏನಂತಂದ್ರೆ ನಮಗೆ ದಟ್ ಈಸ್ 1 divided by 2a times of log of x minus a. Okay, log of x minus a divided by x plus a ಹೌದಾ ಪ್ಲಸ್ ಈ ಫಾರ್ಮೆಟ್ ಇದೆಲ್ಲ. ಓಕೆ, ಈ ಫಾರ್ಮೆಟ್ ಇದೆ ಅದೇ ಫಾರ್ಮೆಟ್ ಇದೆ. ಜಸ್ಟ್ ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಪ್ಲಸ್ ಎಲ್ಲ ಏನಿದೆ ಎಕ್ಸ್ ಇದೆ, ಎ ಪ್ಲಸ್ ಎಲ್ಲ ಏನಿದೆ ನಮಗೆ 4 ಇದೆ 4 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗಿತು. ಅವಾಗ ಏನಾಗುತ್ತೆ 1 divided by 2 times of a ಪ್ಲಸ್ ಎಲ್ಲ ಏನಿದೆ 4 ಇದೆ 4 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇಂಟು ನಮಗೆ ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ, ಎಕ್ಸ್ ಮೈನಸ್ ಆಫ್ ಎ ಪ್ಲಸ್ ಇಲ್ಲಿ 4 ಇದೆ 4 ಬರ್ಕೊಳ್ಳಿ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಅಲ್ಲಿ 4 ಇದೆ 4 ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ನಾವು 1 divided by ಸೊ ನೋಡಿ 4 2 ಎಷ್ಟಾಗುತ್ತೆ 8 ಆಗುತ್ತೆ 8 ಬರ್ಕೊಳ್ಳಿ. ಓಕೆ, ಲಾಗ್ ಆಫ್ ನಮ್ಗೇನಿದೆ ಸೊ ದಟ್ ಈಸ್ ಎಕ್ಸ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನೀವು ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಆ ಸಬ್ ಕ್ವಶನ್ ಹೇಳ್ತಿದ್ನಲ್ಲ ಇಲ್ಲಿ ಈ ತರ ಸಬ್ ಕ್ವಶನ್ ಇದನ್ನ ಪ್ರೂವ್ ಮಾಡಿ ಇದನ್ನ ಎವಾಲ್ಯುಯೇಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರ್ತಿತ್ತು. ಓಕೆ, ಇದನ್ನ ಪ್ರೂವ್ ಮಾಡಿ ಇದನ್ನ ಎವಾಲ್ಯುಯೇಟ್ ಮಾಡಿ ಕೊಡ್ತಾಳೆ. ಇಷ್ಟು ಮಾಡ್ಬಿಟ್ರೆ ನಮಗೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ಏನಿದೆ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರೆ ನೆಕ್ಸ್ಟ್ ಕ್ವಶನ್ ಓಕೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 2x minus x square. ಓಕೆ, ಬಟ್ ಇಲ್ಲಿ ನೋಡಿ ಇದು ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮೆಟ್ ಇಲ್ಲ. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಬೇಕು ನಾವು. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡೋಣ ಅಂದ್ರೆ ಓಕೆ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿರಬೇಕು ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ನಮಗೆ ಪಾಸಿಟಿವ್ 1 ಇರಬೇಕು ಹೌದಾ. ಸೊ ಪಾಸಿಟಿವ್ 1 ಇರಬೇಕಂದ್ರೆ ನಾವೇನ್ ಮಾಡೋಣ ಅಂದ್ರೆ ಸೊ ನಾವು ಇಲ್ಲಿ ಬೇಕಾದ್ರೆ ಇಲ್ಲಿ ಸಪರೇಟ್ ಆಗಿ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಸಾಲ್ವ್ ಮಾಡೋಣ ಅಂದ್ರೆ ಇಲ್ಲಾಂದ್ರೆ ಇಲ್ಲೇ ಮಾಡ್ಕೋಬಹುದು. ಇಲ್ಲೇ ಮಾಡ್ಕೊಂಡು ಇಲ್ಲಿ ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಮಾಡೋಣ ಅಂದ್ರೆ ಓಕೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇರಬೇಕು. ಅದಕ್ಕೋಸ್ಕರ ಫಸ್ಟ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಏನ್ ಮಾಡೋಣ ಎಕ್ಸ್ ಮೈನಸ್ ನ ಕಾಮನ್ ತಗೊಳ್ಳೋಣ ಏನ್ ಉಳಿಯುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಓಕೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇದೆ ಮೈನಸ್ 2x ಬರುತ್ತೆ ಮೈನಸ್ 2x ಬರುತ್ತೆ. ಓಕೆ, ನಾವು ಇದನ್ನ ಈ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಇಲ್ಲ. ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡಬೇಕು ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ನೋಡಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2 ಇದೆ ಹೌದಾ. 2 ನ ಡಿವೈಡೆಡ್ ಬೈ 2 ಮಾಡಿ 2 ನ ಡಿವೈಡ್ ಬೈ 2 ಮಾಡಿದ್ರೆ 1 ಬರುತ್ತೆ. 1 ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು ಹೌದಾ. 1 ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ dx ಡಿವೈಡೆಡ್ ಬೈ ರೂಟ್ ಆಫ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಓಕೆ ಮೈನಸ್ 2x ಎಕ್ಸ್ ಕೋಎಫಿಷಿಯಂಟ್ 2 ಇದೆ 2 ನ ಡಿವೈಡ್ ಬೈ 2 ಮಾಡಿದ್ರೆ 1 ಬರುತ್ತೆ. 1 ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು ಓಕೆ ಒಂದ್ಸಲ ಆಡ್ ಮಾಡಬೇಕು ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ, ಇಷ್ಟು ಮಾಡಿ ಜಸ್ಟ್ ಆಯ್ತಾ. ಇಲ್ಲಿ ನೋಡಿ ಇದು ಯಾವ ಫಾರ್ಮೆಟ್ ಇದೆ ನಮಗೆ ಇದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಯಾವ ಫಾರ್ಮೆಟ್ ಇದ್ರೆ x minus 1 ಹೋಲ್ ಸ್ಕ್ವೇರ್ ಹೌದಾ. ಸೊ ನಮ್ಗೆ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ನಮಗೆ x minus 1 ಡಿವೈಡೆಡ್ ಬೈ ಮೈನಸ್ ಆಫ್ ನಮಗೆ ಸೊ ದಿಸ್ ಇಸ್ x minus 1 ಹೋಲ್ ಸ್ಕ್ವೇರ್ x minus 1 ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಓಕೆ ಈ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ 1 ಬರ್ತದೆ. ಈ ಮೈನಸ್ ಇಂದ ಇದು ಮಲ್ಟಿಪ್ಲೈ ಮಾಡಿ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಈ ಮೈನಸ್ ಇಂದ ಮಾಡಿ ಮೈನಸ್ 1 ಇದೆ ಏನಾಗುತ್ತೆ ಪ್ಲಸ್ 1 ಆಗುತ್ತೆ. ಓಕೆ, ಮೈನಸ್ ಇಂದ ಮಾಡಿ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ, ಇದು ಯಾವ ಫಾರ್ಮೆಟ್ ಅಲ್ಲಿ ಬಂತಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಐತಾ. ಓಕೆ, ದಟ್ ಈಸ್ ಈಕ್ವಲ್ ಟು ನಾವು ಏನ್ ಮಾಡ್ತಿದೀವಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಹೌದಾ. ಓಕೆ, ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಿ ಇದನ್ನ ಫಾರ್ಮೆಟ್. ಓಕೆ, ಬಟ್ ಇಲ್ಲಿ ಎಕ್ಸ್ ಪ್ಲಸ್ ಇದೆ ಎಕ್ಸ್ ಮೈನಸ್ 1 ಇದೆ. ಓಕೆ, ದಟ್ ಈಸ್ ಎಕ್ಸ್ ಮೈನಸ್ 1 ಯು ಟೇಕ್ ಇಟ್ ಆಸ್ ಎಕ್ಸ್ ಮೈನಸ್ 1 ಟಿ ಅಂತ ತಗೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಅವಾಗ ಏನಾಗುತ್ತೆ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಗುತ್ತೆ 0 1 ನ ಡಿಫ್ರೆನ್ಸ್ ಮೈನಸ್ 1 ಡಿಫ್ರೆನ್ಸ್ ಮಾಡಿದ್ರೆ 0 ಆಗುತ್ತೆ. ಇವಾಗ ಏನಾಗುತ್ತೆ ಡಿ ಎಕ್ಸ್ ಅದು ಸರಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ ದಟ್ ಈಸ್ ಈಕ್ವಲ್ ಟು ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಗುತ್ತೆ ಹೌದಾ. ವಿಚ್ ಮೀನ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಅದೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನ್ ಬರುತ್ತೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್ ಓಕೆ 1 ಮೈನಸ್ ಟಿ ಸ್ಕ್ವೇರ್ ಡಿ ಎಕ್ಸ್ ಐ ಕ್ಯಾನ್ ರಿಟ್ ಆಸ್ ಡಿ ಟಿ ಅಂತ ಬರಿಬಹುದು.
ಓಕೆ, ಅದನ್ನ ಇಲ್ಲಿ ನೋಡಿ, ಇಲ್ಲಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಇದು ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಇದೆ ನೋಡಿ. 1 ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್, ಬಟ್ a ಪ್ಲಸ್ ಇಲ್ಲ ಅಂದ್ರೆ ನಮಗೆ 1 ಇದೆ. ಸೈನ್ ಇನ್ವರ್ಸ್ ಆಫ್ x ಪ್ಲಸ್ ಇಲ್ಲ ಅಂದ್ರೆ t ಇದೆ, t ಬರ್ಕೊಂಡು ಡಿವೈಡೆಡ್ ಬೈ 1, a ಪ್ಲಸ್ 1 ಇದೆ ಪ್ಲಸ್ c. t ವ್ಯಾಲ್ಯೂ ಏನು ತೋಡಿ ನಾವು x ಮೈನಸ್ 1, ಅದನ್ನ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ t ವ್ಯಾಲ್ಯೂ ಏನು ತೋಡಿ x ಮೈನಸ್ 1 ಅಂತ ತೋಡಿ, x ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ c, ವಿಚ್ ಮೀನ್ಸ್ ಇಂಟಿಗ್ರೇಷನ್ ಆಫ್ ದಿಸ್ ನಮ್ಗೆ ಏನು ಬರುತ್ತೆ, ನಮಗೆ ಸೈನ್ ಇನ್ವರ್ಸ್ ಆಫ್ x ಮೈನಸ್ 1 ಪ್ಲಸ್ c. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರ್ತಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಈ ತರ ಸಬ್ ಕ್ವಶನ್ಸ್ ಕೇಳ್ತಾ ನೋಡಿ, ಆ 4 ಮಾರ್ಕ್ಸಿಗೆ ಅಂತ ಈ ತರ ಕೇಳಿ, ಇದನ್ನ ಇಲ್ಲಿದೆನಾ, ಓಕೆ ಇದನ್ನ ಪ್ರೂವ್ ಮಾಡಿ ಅಂತ ಕೇಳ್ತು, ಇದನ್ನ ಪ್ರೂವ್ ಮಾಡಿ ಅಂತ ಕೊಟ್ಟು, ಓಕೆ ಇದನ್ನ ಎವಾಲ್ವೇಟ್ ಮಾಡಿ ಅಂತ ಕೇಳ್ತಾನೆ, ಇದನ್ನ ಪ್ರೂವ್ ದಟ್ ಅಂತ ಕೊಡ್ತೀವಿ, ಪ್ರೂವ್ ದಟ್ ಅಂತ ನೋಡ್ಕೊಟ್ಟು ಇದನ್ನ ಪ್ರೂವ್ ಮಾಡಿ ಅಂತ ಕೂಡ ಹೆನ್ಸ್ ಎವಾಲ್ವೇಟ್ ಅಂತ ಕೊಟ್ಟು ಎವಾಲ್ವೇಟ್ ಅಂತ ತಗೊಟ್ಟು ಈ ಕ್ವಶನ್, ಓಕೆ ಈ ಕ್ವಶನ್ ಇಲ್ಲಿ ಕೊಡ್ತಾನೆ ನೋಡಿ. ಓಕೆ, ಇಂಟಿಗ್ರೇಷನ್ ಆಫ್ ಅಂಡ್ ದ ಇಂಟಿಗ್ರೇಷನ್ ಆಫ್ ಅಂತ ಕೊಡ್ತಾನೆ. ಇಷ್ಟು 5 ಮಾರ್ಕ್ಸ್. ಅದಕ್ಕೋಸ್ಕರ ನೀವು ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಈಗ ನೋಡಿ ಎಕ್ಸಾಂಪಲ್ 9 ಏನ್ ಮಾಡ್ಬೇಕು, ಇಂಟಿಗ್ರಲ್ ಕಂಡುಹಿಡಿಯಬೇಕು. ಇಂಟಿಗ್ರಲ್ ಈಗ ನೋಡಿ, ಇದನ್ನೇನು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ತರಬೇಕು. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ತರಬೇಕಂದ್ರೆ ಈಗ ನೋಡಿ, ಈಗ ಹೆಂಗ್ ಮಾಡಿವಿ ಅದೇ ತರ ಈ ಕ್ವಶನ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿನಾಮಿನೇಟರ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಿ ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡಬೇಕು. ಓಕೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಐತೆ, 1 ಐತೆ ಬಿಟ್ಬಿಡಿ. ಎಕ್ಸ್ ಕೋಎಫಿಷಿಯಂಟ್ ಇದೆ 6 ಇದೆ, ಹೌದಾ, -6 ಇದೆ, -6 + 6 ಏನಿರಲಿ, x 6 ಇದೆ, 6 ಡಿವೈಡೆಡ್ ಬೈ 2 ಮಾಡಿ. ಓಕೆ, 6 ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಬರುತ್ತೆ ನಮಗೆ, 3 ಬರುತ್ತೆ. 3 ನ ಸ್ಕ್ವಯರ್ ಮಾಡ್ಕೊಂಡು ಒಂದ್ಸಲ ಆಡ್ ಮಾಡ್ಕೊಂಡು ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಆ ತರ ಮಾಡಿದ್ರೆ ನೆಕ್ಸ್ಟ್ ಬರುತ್ತೆ. ಓಕೆ, ನಾವು ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇದು ಹೆಂಗಿದೆ ನಾನು ಕ್ವಶನ್ ಅಲ್ಲಿ ಇದೆ, ಅದಕ್ಕೋಸ್ಕರ ನಾನು ಬರ್ಕೊಳ್ತಿಲ್ಲ. ನಾವು dx ಡಿವೈಡೆಡ್ ಬೈ x ಸ್ಕ್ವಯರ್ ಮೈನಸ್ 6x. ಓಕೆ, ಇಲ್ಲೇ ಆಡ್ ಮಾಡ್ಕೊಳ್ಳಿ. ನಮಗೆ x ಕೋಎಫಿಷಿಯಂಟ್ 6 ಇದೆ, 6 ಡಿವೈಡೆಡ್ ಬೈ 2 ಮಾಡಿದ್ರೆ ಏನು ಬರುತ್ತೆ, 3 ಬರುತ್ತೆ. 3 ನ ಸ್ಕ್ವೇರ್ ಮಾಡ್ಕೊಳ್ಳಿ. ಓಕೆ, 3 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 9 ಆಗುತ್ತೆ. ಓಕೆ, 3 ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ 9 ಆಗುತ್ತೆ. 9 ನ ಒಂದ್ಸಲ ಆಡ್ ಮಾಡ್ಕೊಳ್ಳಿ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಬರ್ಕೊಳ್ಳಿ 3 ನ ಸ್ಕ್ವೇರ್ ನ ಮಾಡ್ಕೊಳ್ಳಿ, ಬರ್ಕೊಳ್ಳಿ 3 ಸ್ಕ್ವೇರ್. ಓಕೆ, -3 ಸ್ಕ್ವೇರ್, ಓಕೆ ಪ್ಲಸ್ 3 ಸ್ಕ್ವೇರ್ -3 ಸ್ಕ್ವೇರ್ ಪ್ಲಸ್ 30. ಓಕೆ, ನಾವು ಇದು ಯಾವ ಫಾರ್ಮೆಟ್ ಇದೆ ನೋಡಿ ಇದು. ಓಕೆ, ಇದು ಯಾವ ಫಾರ್ಮೆಟ್ ಇದೆ ನಮಗೆ, x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಸ್ಕ್ವೇರ್ ಅಂದ್ರೆ ಯಾವ ಫಾರ್ಮೆಟ್ ಇದೆ ನಮಗೆ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ x - 3 ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇಲ್ಲ. ಓಕೆ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ x - 3 ಹೋಲ್ ಸ್ಕ್ವೇರ್. ಓಕೆ, ನಾವು ಇಲ್ಲಿ 13 ಇದೆನಾ, 13 - 9 ಸ್ಕ್ವೇರ್. ಓಕೆ, 13 - 9 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ -9 ಪ್ಲಸ್ 13. ಓಕೆ, 13 ಅಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ ನಮಗೆ, 4 ಆಗುತ್ತೆ. ದಟ್ ಈಸ್ ಇಂಟಿಗ್ರೇಷನ್ ಆಫ್ ವಾಟ್ ಯು ಲೆಫ್ಟ್ ವಿತ್ dx ಡಿವೈಡೆಡ್ ಬೈ dx ಬೈ x - 3 ಹೋಲ್ ಸ್ಕ್ವೇರ್, x - 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ ನೋಡಿ. ಓಕೆ, ಇಷ್ಟು ಬಂತ. ಓಕೆ, ನಾವು ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ನಿಮಗೆ, ಓಕೆ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರ್ಕೊಳ್ಳೋಣ. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ದಟ್ ಈಸ್ ನಮಗೆ ಬಟ್ x - 3 ನ ಏನು ತಗೊಳ್ಳೋಣ, t ಅಂತ ತಗೊಳ್ಳಿ. x - 3 ಯು ಟೇಕ್ ಇಟ್ ಆಸ್ t ಅಂತ ತಗೊಳ್ಳಿ. t ಅಂತ ತಗೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ dx ಡಿವೈಡೆಡ್ ಬೈ ಓಕೆ dx ಡಿವೈಡೆಡ್ ಬೈ x - 3 9 ತಗೊಳ್ಳಿ, t ಅಂತ ತಗೊಳ್ಳಿ. ಓಕೆ, ಇದನ್ನು dx ಇನ್ ಟರ್ಮ್ಸ್ ಆಫ್ dt ಬರ್ಕೊಳ್ಳೋ ಅಂತ ಹೇಳ್ರಿ. ಇದೇನಾಗುತ್ತೆ t ಸ್ಕ್ವೇರ್ x - 3 t ಅಂತ ತಗೊಳ್ಳಿ ಪ್ಲಸ್ 4 ಹೆಂಗಿದೆ, 4 ಏಕೆಂದ್ರೆ 2 ಸ್ಕ್ವೇರ್ ಅಂತ ಬರಿಬಹುದು, 4 ಏಕೆಂದ್ರೆ 2 ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ನೌ ಯು ಜಸ್ಟ್ ಸಿ. ಓಕೆ, x - 3 ನ t ಅಂತ ತಗೊಳ್ಳಿ, 4 ಏಕೆಂದ್ರೆ 2 ಸ್ಕ್ವೇರ್ ಅಂತ. ಇದು ಯಾವ ಫಾರ್ಮೆಟ್ ಇದೆ ನೋಡಿ, ದಟ್ ಈಸ್ ನಮ್ಗೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಫಾರ್ಮೆಟ್ ಇಲ್ಲ. ಓಕೆ, ದಟ್ ಈಸ್ ಈಕ್ವಲ್ ಟು ಏನು ನಮಗೆ 1 ಡಿವೈಡೆಡ್ ಬೈ a tan inverse of x divided by a plus c. ಓಕೆ, ಇಷ್ಟಿದೆನಾ. ಓಕೆ, ನಾವು ಇಷ್ಟಿದೆನಾ. ಸೊ ನಾವು ಯು ಜಸ್ಟ್ ಸಿ. ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನಾವು ನಮ್ಗೇನಿದೆ 1 ಡಿವೈಡೆಡ್ ಬೈ x ಈ ಫಾರ್ಮೆಟ್ ಇದೆ, ಬೇಕಾದ್ರೆ ಚೆಕ್ ಮಾಡಿ. ಓಕೆ, ಈ ಫಾರ್ಮೆಟ್ ಇದೆ, ಅದಕ್ಕೋಸ್ಕರ ನಾವು ಜಸ್ಟ್ ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ ನೋಡಿ. ಇದನ್ನ dx - 3 ಓಕೆ ದಟ್ ಈಸ್ ಈಕ್ವಲ್ ಟು ಡಿಫರೆನ್ಶಿಯೇಟ್ ರೆಸ್ಪೆಕ್ಟ್ ಟು x ಮಾಡಿ. ಅವಾಗಿನ ಈಗ ಏನಾಗುತ್ತೆ, x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಆಗುತ್ತೆ, -3 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dt ಡಿವೈಡೆಡ್ ಬೈ dx
ಅಂದ್ರೆ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನಂತ ಬರಿಬೋದು, ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಓಕೆ, ನಾವು ಇಂಟಿಗ್ರೇಷನ್ ಆಫ್ ಏನ್ ಬಂತು ನಮ್ಗೆ ಇದೇ ಫಾರ್ಮೆಟ್ಲ ಐತೆ. ಇಂಟಿಗ್ರೇಷನ್ ಆಫ್ ನಮ್ಗೆ ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ಲ್ ಇದೆ. ನಮ್ಗೆ ಎ ಪ್ಲಸ್ ಅಲ್ಲಿ ಏನಂದ್ರೆ ಬಟ್ ಎ ಪ್ಲಸ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ರೆ 2 ಇದೆ. ಆ 2 ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ಏನ್ ಬರ್ತಾನೆ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಇದೆ ನಮ್ಗೆ ಟಿ ಇದೆ, ಟಿ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಡಿವೈಡೆಡ್ ಬೈ ಎ ಪ್ಲಸ್ ಅಲ್ಲಿ ಏನಿದೆ ನಮ್ಗೆ 2 ಇದೆ, 2 ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ನಾವು ಟಿ ಅಂದ್ರೆ ಏನ್ ತಗೊಂಡಿ ನಾವು ಟಿ ಅಲ್ಲಿ x - 3 ಅಂತ ತಗೊಂಡಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ನಮಗೆ x - 3 ಇದೆ, x - 3 ಡಿವೈಡೆಡ್ ಬೈ 2 ಪ್ಲಸ್ ಸಿ. ಓಕೆ, 1 ಡಿವೈಡ್ ಬೈ 2 ಟ್ಯಾನ್ ಇನ್ವರ್ಸ್ ಆಫ್ x - 3 ಡಿವೈಡೆಡ್ ಬೈ 2 ಪ್ಲಸ್ ಸಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡೋಣಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 3x ಸ್ಕ್ವೇರ್ ಪ್ಲಸ್ 13x ಮೈನಸ್ 10 ಐತಿ. ಇಷ್ಟಿದೆ, ಹೌದಾ? ಓಕೆ, ಇದನ್ನ ಏನ್ ಮಾಡಬೇಕು, ಇಂಟಿಗ್ರೇಟ್ ಮಾಡ್ಬೇಕು. ಇದು ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿರ್ಬೇಕು 1 ಬರಂಗ್ ಮಾಡ್ಕೊಳ್ಳೋಣ. ಓಕೆ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ 1 ಬರಂಗ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ ಏನ್ ಮಾಡೋಣ ಅಂದ್ರೆ ನಮಗೆ ದಿಸ್ ವಿ ಕ್ಯಾನ್ ಆಸ್ ಇಂಟಿಗ್ರೇಷನ್ ಆಫ್ dx ಡಿವೈಡೆಡ್ ಬೈ 3 ನ ಕಾಮನ್ ತೋಡ್ತೀನಿ ನೋಡಿ. 3 ನ ಕಾಮನ್ ತೋರ ಏನಾಗುತ್ತೆ x ಸ್ಕ್ವೇರ್. ಓಕೆ, ಪ್ಲಸ್ 13 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3x ಮೈನಸ್ 10 ಡಿವೈಡೆಡ್ ಬೈ 3. ಓಕೆ, ಇಷ್ಟ ಆಯ್ತಾ? ಓಕೆ, ಇದನ್ನ ಏನ್ ಮಾಡೋದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರಂಗ್ ಕನ್ವರ್ಟ್ ಮಾಡೋದು. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರಂಗ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡೋಣ, ಈ 13 ಡಿವೈಡೆಡ್ ಬೈ 3 ಐತಲ್ಲ, 13 ಡಿವೈಡ್ ಬೈ 3 ನ 2 ಡಿವೈಡ್ ಬೈ 2 ಮಾಡ್ಬೇಕು. 13 ಡಿವೈಡ್ ಬೈ 3 ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ ನಮಗೆ 13 ಡಿವೈಡೆಡ್ ಬೈ 6 ಆಗುತ್ತೆ. ಹೌದಾ? ಆ 13 ಡಿವೈಡ್ ಬೈ 6 ನ ಸ್ಕ್ವೇರ್ ಮಾಡ್ಕೊಂಡು ಒಂದ್ಸಲ ಆಡ್ ಮಾಡ್ಕೊಂಡು ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆ, ಅಲ್ಲಿ ಮಾಡ್ತೀವಿ ನೋಡಿ. 1/3 ನಾವು ಹೊರಗೆ ಬರ್ಕೊಳ್ಳಿ, 1/3 ಹೊರಗೆ ಬರ್ಕೊಂಡು ಇಂಟಿಗ್ರೇಷನ್ ಆಫ್ ನಮಗೆ x ಸ್ಕ್ವೇರ್ ಓಕೆ ಪ್ಲಸ್ 13 ಡಿವೈಡೆಡ್ ಬೈ 3x. ಯಾಕೆ 13 ಡಿವೈಡ್ ಬೈ 3 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನಮಗೆ 13 ಡಿವೈಡೆಡ್ ಬೈ 3 ಅಲ್ಲ 13 ಡಿವೈಡ್ ಬೈ 6 ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಆಫ್ 13 ನ 13 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್. ಓಕೆ, ಮೈನಸ್ ಆಫ್ ಏನಿದೆ ಮೈನಸ್ ಆಫ್ 10 ಡಿವೈಡೆಡ್ ಬೈ 3. ಓಕೆ, ಇಷ್ಟಿದೆ ನೋಡಿ. ಓಕೆ, ಇಷ್ಟಿದೆ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 1 ಡಿವೈಡ್ ಬೈ 3 ಹಂಗಿದ್ದು ಹಂಗೆ ಬರ್ಕೊಳ್ಳಿ. 1 ಡಿವೈಡ್ ಬೈ 3 ರೈಟ್ ಆಸ್ ಇಟ್ ಈಸ್. ನಮ್ಗೆ ಇಂಟಿಗ್ರೇಷನ್ ಆಫ್ ನಮಗೆ ಯಾವ ಫಾರ್ಮೆಟ್ ಇದೆ ನೋಡಿ. ದಿಸ್ ವಿ ಕ್ಯಾನ್ ಇಟ್ ಆಸ್ ಇದನ್ನ ಹೆಂಗ್ ಬರಿಬಹುದು ನಾವು, ದಟ್ ಈಸ್ ಎಕ್ಸ್ ಪ್ಲಸ್. ಓಕೆ, ದಿಸ್ ವಿ ಕ್ಯಾನ್ ಇಟ್ ಆಸ್ ಎಕ್ಸ್ ಪ್ಲಸ್ 13 ಡಿವೈಡೆಡ್ ಬೈ 3. ಓಕೆ, ಎಕ್ಸ್ ಪ್ಲಸ್ 13 ಡಿವೈಡೆಡ್ ಬೈ 3 ಅಲ್ಲ, ಇಲ್ಲಿ x ಡಿವೈಡ್ 13 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್. ಎಕ್ಸ್ ಪ್ಲಸ್ 13 ಡಿವೈಡ್ ಬೈ 6 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ, ಇಲ್ಲೇನಿದೆ ನಮಗೆ ಇದನ್ನ ಹೆಂಗ್ ಬರೋ ಮೈನಸ್ 13 ಡಿವೈಡೆಡ್ ಬೈ ಇದು ಮೈನಸ್ ಹೆಂಗಿದ್ದ ಹಂಗೆ ಬರ್ಕೊಳ್ಳಿ. 13 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ 169 ಆಗುತ್ತೆ. 169 ಬರ್ಕೊಳ್ಳಿ. ಓಕೆ, ದಟ್ ಈಸ್ ಅಂಡ್ 6 ಸ್ಕ್ವೇರ್ ಅಂದ್ರೆ 36 ಬರುತ್ತೆ. 36 ಬರ್ಕೊಳ್ಳಿ. ಮೈನಸ್ 10 ಡಿವೈಡೆಡ್ ಬೈ 3. ಓಕೆ, ಇವೆರಡರದ್ದು ಎಲ್ಸಿಎಂ ತಗೊಳ್ಳಿ. 36 ಅಂಡ್ 3 ಎಲ್ಸಿಎಂ ತಗೊಂಡ್ರೆ 36 ಬರುತ್ತೆ. ಓಕೆ, 36 1 ಜಾ 36, 3 ಹೌ ಮಚ್ ಜಾ ದಟ್ ಈಸ್ 12 3 ಜಾ 36. ನಮ್ಗೆ ಏನ್ ಬರುತ್ತೆ ನೋಡಿ, ದಟ್ ಈಸ್ ಇಲ್ಲಿ ಮೈನಸ್ 169 ಹೆಂಗೆ ಬರ್ಕೊಳ್ಳಿ. ಮೈನಸ್ ಓಕೆ 10 ಇಂಟು 12 ಮಾಡಿದ್ರೆ 120 ಬರುತ್ತೆ. 120 ಬರ್ಕೊಳ್ಳಿ. ನೆಕ್ಸ್ಟ್ ಇದು ಇಲ್ಲಿ ಆಡ್ ಮಾಡ್ಕೊಳ್ಳಿ. ಇದನ್ನ ಏನ್ ಬರುತ್ತೆ ಆಡ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ನಮಗೆ ಮೈನಸ್ 169 ಮೈನಸ್ 120 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಇಲ್ಲಿ 9 ಬರುತ್ತೆ. ಇಲ್ಲಿ 289 ಮೈನಸ್ 289 ಬರುತ್ತೆ. ಹೌದಾ? ದಟ್ ಈಸ್ ನಾನು ಏನ್ ಬರೆದು ಮೈನಸ್ 289 ಡಿವೈಡೆಡ್ ಬೈ ಏನಿದೆ ನಮಗೆ 36 ಇದೆ. ಹೌದಾ? ಓಕೆ, ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಬೇಕು. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಿಯೋಣ. ಓಕೆ, ಇದ್ರ ಇಂಟಿಗ್ರೇಷನ್ ನಮ್ಗೆ ಏನ್ ಬರುತ್ತೆ ಅಂದ್ರೆ 1 ಡಿವೈಡ್ ಬೈ 3 ಹೆಂಗಿದೆ ಹಂಗೆ ಬರ್ಕೊಡಿ. ಇಂಟಿಗ್ರೇಷನ್ ಆಫ್ ಓಕೆ, ಸೊ ನಾವು ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 13 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಇದು 289 ಅಂದ್ರೆ ಎಷ್ಟ್ರದ್ದು ಸ್ಕ್ವೇರ್ ಹೇಳಿ. 289 ಇಸ್ ನಥಿಂಗ್ ಬಟ್ 17 ಸ್ಕ್ವೇರ್. ಓಕೆ, ಹೌದಾ? 36 ಅಂದ್ರೆ 6 ಸ್ಕ್ವೇರ್. ನಾನು ಹೆಂಗ್ ಬರಿಬೋದು ಅಂದ್ರೆ 17 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್. ಓಕೆ, 289 ಡಿವೈಡ್ ಬೈ 36 ಅಂದ್ರೆ 17 ಡಿವೈಡ್ ಬೈ 6 ಹೋಲ್ ಸ್ಕ್ವೇರ್. ಇದು ನಮಗೆ ಇದ್ರ ಯಾವ ಫಾರ್ಮೆಟ್ ಇದೆ ಅಂದ್ರೆ ಫಸ್ಟ್ ಇದೆ x ಪ್ಲಸ್ 13 ಡಿವೈಡ್ ಬೈ 6 ಅಂತ ಟಿ ಅಂತ ತಗೊಳ್ಳೋಣ. ಒಂದು
ಫಾರ್ಮುಲಾ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳೋಣ. ಫಾರ್ಮುಲಾ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಂದ್ರೆ ಯಾವ ಫಾರ್ಮುಲಾ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಐತೆ, ಹೌದಾ? ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮೆಟ್ ಇದೆ. ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ 1 ಡಿವೈಡೆಡ್ ಬೈ 2a ಟೈಮ್ಸ್ ಆಫ್ ಲಾಗ್ ಆಫ್ ಏನ್ ಬರೀಬಹುದು, ಲಾಗ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎ, ಓಕೆ, ಪ್ಲಸ್ ಸಿ. ಈ ಫಾರ್ಮೆಟ್ ಅಲ್ಲಿ ಐತಾ? ಓಕೆ, ಈ ಫಾರ್ಮೆಟ್ ಇದೆ ನೋಡಿ, ಇದು ಫಾರ್ಮೆಟ್ ಇದೆ. ನೆಕ್ಸ್ಟ್ ಇದನ್ನ ಈ ಫಾರ್ಮೆಟ್ ಇದೆ, ಅದು ಪ್ರಕಾರ ಸಾಲ್ವ್ ಮಾಡೋಣ. ಬಟ್ ಇಲ್ಲಿ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ 13/6 ಇದೆ. ಓಕೆ, ಅದನ್ನ ಏನ್ ತಗೋಣ, ಟಿ ಅಂತ ತಗೊಳ್ತೀನಿ. ದಿಸ್ ಇಸ್ ಎಕ್ಸ್ ಪ್ಲಸ್ 13 ಡಿವೈಡೆಡ್ ಬೈ 6. ಐ ವಿಲ್ ಟೇಕ್ ಇಟ್ ಆಸ್ ಟಿ ಅಂತ ತಗೊಳ್ತೀನಿ. ಓಕೆ, ಅವಾಗ ಏನ್ ಮಾಡೋಣ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಅವಾಗ ಏನಾಗುತ್ತೆ, ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 13 ಡಿವೈಡೆಡ್ ಬೈ 6 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಅವಾಗ ಏನಾಗುತ್ತೆ, ಇದು 1 ದಟ್ ಈಸ್ ಈಕ್ವಲ್ ಟು ಟಿ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರುತ್ತೆ. ವಿಚ್ ಮೀನ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು, ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ನಾವು 1/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಸೆಕೆಂಡ್ ಇಟ್ ಆಸ್ ಡಿ ಟಿ ಅಂತ ಬರಿಬಹುದು. ಓಕೆ, ಇದನ್ನ ಏನ್ ಬರಿಬಹುದು, ಎಕ್ಸ್ ಪ್ಲಸ್ 13/6 ಸೆಕೆಂಡ್ ಇಟ್ ಆಸ್ ಟಿ ಸ್ಕ್ವೇರ್ ಅಂತ ಬರಿಬಹುದು. ಮೈನಸ್ ಆಫ್ ಇದು ಹೆಂಗಿದೆ ಇದು ಹೆಂಗೆ ಬರ್ಕೊಳ್ಳಿ, 17 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್. ಓಕೆ, ನಾವು ಎ ಪ್ಲಸ್ ಅಲ್ಲಿ ನಮಗೆ ಏನಂದ್ರೆ 17 ಡಿವೈಡೆಡ್ ಬೈ 6 ಇದೆ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾದಲ್ಲಿ. ಸೊ ನಮ್ಗೆ ಏನ್ ಬರುತ್ತೆ, 1/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಕಾನ್ಸ್ಟೆಂಟ್ ಇಂಟು 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಎ ಪ್ಲಸ್ ಅಲ್ಲಿ ಏನಿದೆ ನಮಗೆ, ಎ ಪ್ಲಸ್ ಅಲ್ಲಿ ನಮ್ಗೆ ಏನಿದೆ ಅಂದ್ರೆ 17 ಡಿವೈಡೆಡ್ ಬೈ 6 ಇದೆ, 17/6 ಬರ್ಕೊಳ್ಳಿ. ನೆಕ್ಸ್ಟ್ ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಅಲ್ಲಿ ಟಿ ಇದೆ, ಟಿ ಬರ್ಕೊಳ್ಳಿ. ಮೈನಸ್ ಆಫ್ ಎ ಪ್ಲಸ್ ಅಲ್ಲಿ ಅಂದ್ರೆ 17 ಡಿವೈಡೆಡ್ ಬೈ 6 ಇದೆ, 17 ಡಿವೈಡೆಡ್ ಬೈ 6 ಬರ್ಕೊಳ್ಳಿ. 17 ಡಿವೈಡೆಡ್ ಬೈ 6 ಹೋಲ್ ಡಿವೈಡೆಡ್ ಬೈ ನಮ್ಗೆ ಅದೇ ತರ ನಮ್ಗೆ ಏನಿದೆ ಇಲ್ಲಿ, ಇದೇ ತರ ನಮಗೆ ಟಿ ಪ್ಲಸ್ ಎಕ್ಸ್ ಪ್ಲಸ್ ಅಲ್ಲಿ ಅಂದ್ರೆ ಎ ಪ್ಲಸ್ ಅಲ್ಲಿ ಅಂದ್ರೆ 17 ಡಿವೈಡೆಡ್ ಬೈ 6 ಇದೆ, 17/6 ಪ್ಲಸ್ ಸಿ. ಓಕೆ, ಇಷ್ಟಿದನ್ನ ನಾವು ಯೂಸ್ ಇದನ್ನು ಫರ್ದರ್ ನ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ ನಮಗೆ, ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ ಏನಿದೆ ನಮಗೆ, ದಟ್ ಈಸ್ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, 3 2 ಎಷ್ಟಾಗುತ್ತೆ 6 ಆಗುತ್ತೆ. ಇಲ್ಲಿ 6 ಇದೆ, ಹೌದಾ? ಓಕೆ, ಸೊ ಇಲ್ಲಿನೂ ಏನಿದೆ 6 ಇದೆ. ಓಕೆ, ನಾವು ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 6 ಕೊಟ್ಟಿದ್ದಾರೆ. ಓಕೆ, ಈ 3 2 6 ಆಗುತ್ತೆ, ಈ 3 1 3 2 2 1 2 1. ಸೊ ನಮ್ಗೆ ಏನು ಉಳಿಯುತ್ತೆ, 1 ಡಿವೈಡೆಡ್ ಬೈ 17 ಇರುತ್ತೆ. 1 ಡಿವೈಡ್ ಬೈ 17 ಬರ್ಕೊಳ್ಳಿ. ನಮಗೆ ಲಾಗ್ ಆಫ್ ನಾವು ಟಿ ಪ್ಲಸ್ ಅಲ್ಲಿ ಏನ್ ತಗೊಂಡಿ, ನಾವು ಟಿ ಪ್ಲಸ್ ಅಲ್ಲಿ ನೋಡಿ ಇಲ್ಲಿ ಏನ್ ತಗೊಂಡಿದ್ವಿ ಅಂದ್ರೆ ಟಿ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ 13 ಡಿವೈಡ್ ಬೈ 6 ಬಂದಿತ್ತಾ, ಅದನ್ನೇ ಇಲ್ಲಿ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ ಎಕ್ಸ್ ಪ್ಲಸ್ 13 ಡಿವೈಡೆಡ್ ಬೈ 6. ಓಕೆ, ಎಕ್ಸ್ ಪ್ಲಸ್ 13 ಡಿವೈಡ್ ಬೈ 6 ಮೈನಸ್ 17 ಡಿವೈಡೆಡ್ ಬೈ 6 ಹೋಲ್ ಡಿವೈಡೆಡ್ ಬೈ ಏನಿದೆ ಎಕ್ಸ್ ಪ್ಲಸ್ ಅಲ್ಲಿ ತಗೊಳ್ಳೋಣ, ಎಕ್ಸ್ ಪ್ಲಸ್ 13 ಡಿವೈಡೆಡ್ ಬೈ 6 ಪ್ಲಸ್ 17 ಡಿವೈಡೆಡ್ ಬೈ 6. ಓಕೆ, ನಾವು ಇಲ್ಲಿ ಜಸ್ಟ್ ಇದನ್ನ ಫರ್ದರ್ ಸಾಲ್ವ್ ಮಾಡೋಣ. ನೋಡಿ ಏನಿದೆ ನಮಗೆ 1 ಡಿವೈಡ್ ಬೈ 17 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಲಾಗ್ ಆಫ್ ನಮಗೆ ಇಲ್ಲಿ ಏನೇನಂದ್ರೆ ಇರುತ್ತೆ 1 ಇರುತ್ತೆ, ಇಲ್ಲಿ ಏನೇನಂದ್ರೆ ಇರುತ್ತೆ 1 ಇರುತ್ತೆ. LCM 1 6 and 1 ಏನಾಗುತ್ತೆ ನಮಗೆ, ದಟ್ ಈಸ್ ನಮ್ಗೆ ಏನಾಗುತ್ತೆ 6 ಆಗುತ್ತೆ. 6 ಬರ್ಕೊಳ್ಳಿ. 1 6 ಜಾ 6, 6 1 ಜಾ 6, ಇಲ್ಲಿ 6 1 ಜಾ 6. ಓಕೆ, ದಟ್ ಈಸ್ 6 ಇಂಟು ಎಕ್ಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ 6x ಆಗುತ್ತೆ. 6x ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 13 ಇಂಟು 1 ಮಾಡಿದ್ರೆ 13 ಬರುತ್ತೆ, 13 ಬರ್ಕೊಳ್ಳಿ. ಮೈನಸ್ 17 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಡಿವೈಡೆಡ್ ಬೈ ನಮ್ಗೆ ಏನಿದೆ, ಇಲ್ಲೂ LCM ತಗೊಳ್ಳಿ. ಏನಾಗುತ್ತೆ ನಮ್ಗೆ LCM, ದಟ್ ಈಸ್ ಅಲ್ಲಿನೂ ಏನು ಬರುತ್ತೆ 6 ಬರುತ್ತೆ, 6 ಬರ್ಕೊಳ್ಳಿ. ದಟ್ ಈಸ್ 1 6 ಜಾ 6 ಆಗುತ್ತೆ. ನೆಕ್ಸ್ಟ್ 6 1 ಜಾ 6 ಆಗುತ್ತೆ. ಅದೇ ತರ ಇಲ್ಲಿ 6 1 ಜಾ 6 ಆಗುತ್ತೆ. ನಮ್ಗೆ ಏನ್ ಬರುತ್ತೆ 6x ಪ್ಲಸ್ 6x ಪ್ಲಸ್ 13. ಓಕೆ, ಪ್ಲಸ್ ಎಷ್ಟಿದೆ ನಮಗೆ 17 ಇದೆ, 17 ಬರ್ಕೊಳ್ಳಿ. ಓಕೆ, ಈ ಪ್ಲಸ್ ಸಿ ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ 1 ಡಿವೈಡ್ ಬೈ 17 ನೀವು ರೈಟ್ ಆಸ್ ಇಟ್ ಈಸ್ 1 ಡಿವೈಡ್ ಬೈ 17. ಓಕೆ, ಈ ಪ್ಲಸ್ 6 ಈ 6 ನ ಕ್ಯಾನ್ಸಲ್ ಮಾಡಿ. ಅವಾಗ ಏನು ಹೇಳುತ್ತೆ ನಮಗೆ ಲಾಗ್ ಎಕ್ಸ್ ನಮಗೆ 6x. ಓಕೆ, ಪ್ಲಸ್ ನಮಗೆ 13 ಮೈನಸ್ 7 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 4 ಬರುತ್ತೆ ನೋಡಿ. 4 ಮೈನಸ್ 4 ಬರುತ್ತೆ ನೋಡಿ, ಮೈನಸ್ 4 ಬರ್ಕೊಳ್ಳಿ. ಮೈನಸ್ 4 ಡಿವೈಡೆಡ್ ಬೈ 6x ಪ್ಲಸ್. ಓಕೆ, ಎಷ್ಟಾಗುತ್ತೆ ನಮಗೆ 13 ಪ್ಲಸ್ 17 ಅಂದ್ರೆ ಎಷ್ಟಾಗುತ್ತೆ, 13 ಪ್ಲಸ್ 17 ಇಸ್ ನಥಿಂಗ್ ಬಟ್ ನಮಗೆ ದಟ್ ಈಸ್ 30 ಆಗುತ್ತೆ. 30 ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ಇಷ್ಟ ಬಂದ್ರೆ ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು. ಬಟ್ ಇವೆರಡರಲ್ಲಿ ಏನು ಕಾಮನ್ ಇದೆ, ಇವೆರಡರಲ್ಲಿ 2 ಕಾಮನ್, ಇಲ್ಲಿನೂ 2 ಕಾಮನ್ ತಗೋಬಹುದು. ಸೊ 1 ಡಿವೈಡ್ ಬೈ 17 ಲಾಗ್ ಆಫ್ ಇಲ್ಲಿ 2 ಕಾಮನ್ ತೊಗೊಂಡ್ರೆ 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 3x ಮೈನಸ್ 2 ಡಿವೈಡೆಡ್ ಬೈ ಇಲ್ಲಿ 2 ನ ಕಾಮನ್ ತೊಗೊಳ್ತೀನಿ ನೋಡಿ. ನಮಗೆ ಏನಾಗುತ್ತೆ ದಟ್ ಈಸ್ 2 ಕಾಮನ್ ಅಂದ್ರೆ 3x ಪ್ಲಸ್ 15. ಓಕೆ, ಪ್ಲಸ್ ಸಿ. ಓಕೆ, ಪ್ಲಸ್ ಸಿ. ಓಕೆ, ಇನ್ನು 2 ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1 ಡಿವೈಡೆಡ್ ಬೈ 17 ಲಾಗ್ ಆಫ್ ಮಾಡ್ಯುಲಸ್ ಆಫ್ 3x ಮೈನಸ್ 2 ಡಿವೈಡೆಡ್ ಬೈ 3x ಪ್ಲಸ್ 15. ಓಕೆ, ಪ್ಲಸ್ ಸಿ.
ಓಕೆ, ಇಷ್ಟು ಸೊಲ್ಯೂಷನ್ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಇಲ್ಲಿಂದ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಈ ಕ್ವಶನ್ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಬೇಕಾದ್ರೆ ನೋಡಿ ಚೆಕ್ ಮಾಡೋಣ ನಮಗೆ ಆನ್ಸರ್ ಏನಿದೆ. ನಮಗೆ ಇದೇನಿದೆ 3x - 2 ಡಿವೈಡೆಡ್ ಬೈ x + 5. x + 5 ಐತಾ, ನಮ್ಗೇನು ಬಂದಿದೆ 3x - 2. ಇಲ್ಲಿ 6ನ ಕಾಮನ್ ತೊಗೊಂಡಿದ್ದಾರೆ ಅವರು. ಓಕೆ, ನೀವು ಅಷ್ಟು ಮಾಡಿದ್ರು ಸಾಕು, ಅಷ್ಟು ಮಾಡಿದ್ರು ಕರೆಕ್ಟ್ ಆನ್ಸರೇ. ಓಕೆ, ಅವ್ರು ಮತ್ತೇನು ಕೊಡಿದ್ರೆ 3ನ ಕಾಮನ್ ತೊಗೊಂಡಿದ್ದಾರೆ. ಓಕೆ, 3ನ ಕಾಮನ್ ತೊಗೊಂಡ್ರೆ ಹೆಂಗೆ ಮಾಡಿದ್ರೆ ಬೇಕಾದ್ರೆ ಮಾಡಿ ತೋರಿಸಿ ನೋಡಿ. ಬಟ್ ಇಷ್ಟು ಮಾಡಿದ್ರೆ ಸಾಕು ನೀವು. ಓಕೆ, ನಿಮ್ಗೆ ಏನಂದ್ರೆ 1/17 ನೀವು ರೈಟ್ ಆಸ್ ಇಟ್ ಇಸ್ 1/17. ಓಕೆ, ಲಾಗ್ ಆಫ್ ನಮಗೆ 3x - 2 ದೇ ಹ್ಯಾವ್ ರಿಟನ್ ಆಸ್ ಇಟ್ ಈಸ್. 3ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ x + 5 ಬರುತ್ತೆ. x + 5 ಬರ್ಕೊಳ್ಳಿ. ಸೊ ದಟ್ ಈಸ್ ಪ್ಲಸ್ c. ಸೊ ಇದನ್ನ ಏನು ಮಾಡಿಬೋದು, 3ನ ಇಲ್ಲಿ ಸೈಡಿಗೆ ತೊಗೊಂಡು ಹೋಗ್ಬೇಕು. ವೈ ಬಿಕಾಸ್ ಯು ನೋ ದ ಫಾರ್ಮುಲಾ, ದಟ್ ಈಸ್ log a ಡಿವೈಡೆಡ್ ಬೈ b. ವಿ ಕ್ಯಾನ್ ರೈಟ್ ಆಸ್ ಏನಂತ ಬರೀಬೋದು, log of a - log of b ಅಂತ ಬರೀಬೋದು. ಓಕೆ, log of a ಅದನ್ನೇ ಇಲ್ಲಿ 1/17 log of ಇಲ್ಲಿ ಏನು ಬರೀಬೋದು ಅಂದ್ರೆ ದಟ್ ಈಸ್ log of 3x - 2 ಡಿವೈಡೆಡ್ ಬೈ x + 5. ಓಕೆ, ಮೈನಸ್ ಆಫ್ log 3 ಬರೀಬೋದು. ಓಕೆ, ಮೈನಸ್ ಆಫ್ log 3. ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದನ್ನು log of a - log of b ಫಾರ್ಮೆಟ್ ಬರ್ಕೊಂಡಿನಿ. ಪ್ಲಸ್ ಸಿ ಹಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಿದೆ ನಮಗೆ ಇದನ್ನು ಕಾನ್ಸ್ಟೆಂಟ್ ಅದ, ಇದು ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ ನಮಗೆ ಕಾನ್ಸ್ಟೆಂಟೇ ಬರ್ತದೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಸಿ ಬರ್ಕೊ 1/17 log of 3x - 2 ಡಿವೈಡೆಡ್ ಬೈ x + 5 ಪ್ಲಸ್ ಸಿ. ಓಕೆ, ಇಷ್ಟು ನೋಡಿ, ಇಷ್ಟು ಬಂದಿದೆ ನಮಗೆ. ಅಲ್ಲಿನೂ ಅದನ್ನ ಅಷ್ಟೇ ಬರ್ಕೋಬಹುದು. ಇಷ್ಟು ಸಾಲ್ವ್ ಮಾಡಿದ್ರು ಸಾಕು ನಿಮಗೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಈ ಕ್ವಶನ್ ನಂಬರ್ 3 ನೋಡಿ ಏನಿದೆ. ಕ್ವಶನ್ ನಂಬರ್ 3 ನಮಗೆ ಇದೆ ಇಂಟಿಗ್ರೇಷನ್ ಆಫ್ 1/√5 - x². ಓಕೆ, ಇಲ್ಲಿ ನೋಡಿ ಇದನ್ನ ಏನ್ ಮಾಡೋ, ಡಿನಾಮಿನೇಟರ್ ಏನಿದೆ ಅಲ್ಲ ರೂಟ್ ಒಳಗಡೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡೋದು. ಪರ್ಫೆಕ್ಟ್ ಸ್ಕ್ವೇರ್ ನೋಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕಂದ್ರೆ ಇಲ್ಲಿ x² ಕೋಎಫಿಷಿಯಂಟ್ 1 ಇರಬೇಕು. ಓಕೆ, ಅದಕ್ಕೋಸ್ಕರ ನಾವ್ ಏನ್ ಮಾಡೋಣ, 5ನ ಕಾಮನ್ ತಗೊಳ್ಳೋಣ. ಅವಾಗ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ನಮಗೆ dx ಡಿವೈಡೆಡ್ ಬೈ 5ನ ಕಾಮನ್ ತೊಗೊಳ್ತೀನಿ ನೋಡಿ. 5 ಕಾಮನ್ ತೊಗೊಂಡ್ರೆ ದಟ್ ಈಸ್ 5 ಕಾಮನ್ ಅಂದ್ರೆ 5 ಟೈಮ್ಸ್ ಆಫ್ x² - 2 ಡಿವೈಡೆಡ್ ಬೈ 5 x. ಓಕೆ, ಇಷ್ಟು ಬಂತ. ಓಕೆ, ಇದನ್ನ ನೋಡಿ, ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಂದ್ರೆ ಇದನ್ನ ಸಪ್ರೇಟ್ ಆಗಿ ಬರ್ಕೊಳ್ತೀವಿ ನಾವು. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ √5 ಟೈಮ್ಸ್ ಆಫ್ x² - 2 ಡಿವೈಡೆಡ್ ಬೈ 5x. ಓಕೆ, ಬಟ್ ನೋಡಿ ನಮಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರ್ಕೋಬೇಕಂದ್ರೆ ನಾವೇನ್ ಮಾಡಬೇಕು, 2 ಡಿವೈಡೆಡ್ ಬೈ 5. ಓಕೆ, x ಕೋಎಫಿಷಿಯಂಟ್ ಇದೆ 2 ಡಿವೈಡೆಡ್ ಬೈ 5. 2 ಡಿವೈಡೆಡ್ ಬೈ 5ನ ಏನು ಮಾಡಬೇಕು, 2 ಡಿವೈಡೆಡ್ ಬೈ 5ನ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ, 2 ಡಿವೈಡೆಡ್ ಬೈ 10 ಆಗುತ್ತೆ. ಓಕೆ, 2 ಡಿವೈಡೆಡ್ ಬೈ 10 ಅಂದ್ರೆ 1 2 1 2 5 ಸರ್ ನಮ್ಗೆ ಏನಾಗುತ್ತೆ 1/5. 1/5ನ ನಾವೇನ್ ಮಾಡಬೇಕು, ಸ್ಕ್ವಯರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು. 1/5ನ ಏನ್ ಮಾಡಬೇಕು, ಸ್ಕ್ವಯರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು 1/5 ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಸ್ಕ್ವೇರ್ ಮೈನಸ್ 1/5 ಹೋಲ್ ಸ್ಕ್ವೇರ್. ಒಂದ್ಸಲ ಸ್ಕ್ವೇರ್ ಮಾಡಿ ಸ್ಕ್ವೇರ್ ಮೇಲೆ ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಈಗ ನೋಡಿ ಇದು 1/√5 ಅನ್ನೋದು ಹೊರಗೆ ಬರ್ಕೊಂಬಿಡೋಣ, ಕಂಪ್ಲೀಟ್ ಆಗಿ ಹೊರಗೆ ಬರ್ಕೊಂಬಿಡೋಣ. ಓಕೆ, ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಬೀಳುತ್ತೆ ಅಂದ್ರೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ನಮ್ಗೆ ನೋಡಿ ಇದು ಯಾವ ಫಾರ್ಮೆಟ್ ಇದೆ ನೋಡಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ x - 1/5 ಹೋಲ್ ಸ್ಕ್ವೇರ್ ಫಾರ್ಮೆಟ್. ಇದು ಯಾವ ಫಾರ್ಮೆಟ್ ಇದೆ ನಮಗೆ, ಇಷ್ಟು ನಮಗೆ x - 1/5 ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇದೆ. ದಟ್ ಯು ಕ್ಯಾನ್ ರೈಸ್ x - 1/5 ಹೋಲ್ ಸ್ಕ್ವೇರ್, x - 1/5 ಹೋಲ್ ಸ್ಕ್ವೇರ್. ಓಕೆ, ಇದು ಮೈನಸ್ ಇಷ್ಟು ಬರ್ಕೊಂಡ್ಬಿಟ್ಟಿವಿ. ಇದು -1/5 ಹೋಲ್ ಸ್ಕ್ವೇರ್ -1/5 ಹೋಲ್ ಸ್ಕ್ವೇರ್ ಹಂಗೆ ಬರ್ಕೊಳ್ಳಿ. ನಾವು ಇವು ಜಸ್ಟ್ ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ ನಮಗೆ, ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ x² ಮೈನಸ್ a² ಫಾರ್ಮೆಟ್ ಇದೆ. ದಟ್ ಈಸ್ ಈಕ್ವಲ್ ಟು ಏನು ನಮಗೆ, ದಟ್ ಈಸ್ ಲಾಗ್ ಆಫ್ x. ಓಕೆ, ಲಾಗ್ ಆಫ್ x ಪ್ಲಸ್ ರೂಟ್ ಆಫ್ x² ಮೈನಸ್ a² ಪ್ಲಸ್ c. ಹೌದಾ? ಓಕೆ, ಈ ಫಾರ್ಮೆಟ್ ಇದೆ. ಓಕೆ, ಬಟ್ x - 1/5 ಅಂತ ತೊಗೊಳ್ಳೋಣ, t ಅಂತ ತೊಗೊಳ್ಳೋಣ. x - 1/5
ದಟ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಂಡು ಅವಾಗ ಇದು ಫಾರ್ಮೆಟಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ನೀವು ಹಂಗೆ ಬರೀಬೋದು, ನಡೆಯುತ್ತೆ. ಬಟ್ ಆ ಫಾರ್ಮೆಟಲ್ಲಿ ನಾವು ಜಸ್ಟ್ 1 ಡಿವೈಡೆಡ್ ಬೈ ರೂಟ್ 5 ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇಲ್ಲಿ ಡಿ ಎಕ್ಸ್ ಐತೆ, ಡಿ ಎಕ್ಸ್. ಓಕೆ, ಇಲ್ಲಿ ಡಿ ಎಕ್ಸ್ ಐತೆ, ಇಲ್ಲಿ ನಾವು ಡಿ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟು ಎಕ್ಸ್ ಮಾಡೋಣ. ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, 1/5ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ಸೊ ನಮಗೆ 1 ದಟ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ಸೊ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಏನು ಬರುತ್ತೆ, ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ, ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಮೈನಸ್ 1/5 ಅಂತ ತೊಗೊಳ್ಳೋಣ, ಟಿ ತೊಗೊಳ್ಳೋಣ, ಟಿ ಸ್ಕ್ವಯರ್ ಮೈನಸ್ 1 ಡಿವೈಡ್ ಬೈ 5 ಹೋಲ್ ಸ್ಕ್ವೇರ್. ಓಕೆ, ನಾವು ಇಷ್ಟ ಆಯ್ತಾ. 1 ಡಿವೈಡ್ ಬೈ ರೂಟ್ 5 ಯು ರೈಟ್ ಆಸ್ ಇಟ್ ಈಸ್, 1 ಡಿವೈಡ್ ಬೈ ರೂಟ್ 5 ರೈಟ್ ಆಸ್ ಇಟ್ ಈಸ್. ಇದರ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಇಟ್ ಈಸ್ ಲಾಗ್ ಆಫ್ ಟಿ ಪ್ಲಸ್ ರೂಟ್ ಆಫ್ ಇಲ್ಲಿ ನೋಡಿ, ಈಗ ನಾರ್ಮಲ್ ಆಗಿ ನಿಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತು, ಹೌದಾ? ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇಲ್ಲಿನೂ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ನಾವು ಇದನ್ನೇ ಇಲ್ಲಿವರೆಗೆ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಂಡು, ಹೌದಾ? ಇದನ್ನೇ ಇಲ್ಲಿವರೆಗೆ ಸಿಂಪ್ಲಿಫೈ ಮಾಡ್ಕೊಂಡು, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ರೆ ಇಲ್ಲಿ ಅದೇನಿದೆ ಅದು, ಬಟ್ ಇಲ್ಲಿ ಏನಿದೆ ಅಲ್ಲಿ ನಾನು ಇಲ್ಲಿ ಅದೇ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಲ್ಲಿ ಇಲ್ಲಿನೂ ಅದೇ ಬರ್ಕೊಂಡಿವೆ. ಅದೇ ತರ ಇಲ್ಲಿ ಏನಿದೆ ಇಲ್ಲಿನೂ ಅದೇ ಬರ್ಕೊಳ್ತೀವಿ. ಏನಿದೆ ನಮ್ಗೆ 5x ಸ್ಕ್ವೇರ್. ಓಕೆ, 5x ಸ್ಕ್ವೇರ್ ಮೈನಸ್ 2x ಇದೆ, 5x ಸ್ಕ್ವೇರ್ ಮೈನಸ್ 2x ಮೈನಸ್ 2x ಬರ್ಕೊಳ್ಳಿ. ಓಕೆ, ಪ್ಲಸ್ ಸಿ. ಓಕೆ, ಪ್ಲಸ್ ಸಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಟಿ ವ್ಯಾಲ್ಯೂ ಅಂತ ನೋಡಿ ನಾವು x ಮೈನಸ್ 1/5 ಅದನ್ನು ಬರ್ಕೊಂಬಿಡಿ. ಓಕೆ, 1 ಡಿವೈಡೆಡ್ ಬೈ ರೂಟ್ 5 ಲಾಗ್ ಆಫ್ ಟಿ ವ್ಯಾಲ್ಯೂ ಹ್ಯಾವ್ ಟೇಕನ್ ಆಸ್ x ಮೈನಸ್ 1/5 ಬರ್ಕೊಳ್ಳಿ. ಪ್ಲಸ್ ರೂಟ್ ಆಫ್ ಏನಿದೆ ನಮಗೆ 5x ಸ್ಕ್ವೇರ್ ಮೈನಸ್ 2x. ಓಕೆ, ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಓಕೆ, ಈಗ ನೋಡಿ, ಈಗ 9th ಪ್ರಾಪರ್ಟಿ ಮತ್ತೆ 10th ಪ್ರಾಪರ್ಟಿ ಪ್ರಕಾರ ಬರ್ಕೊಳ್ಳೋಣ. 9th ಪ್ರಾಪರ್ಟಿ ನೋಡಿ ಏನಿದೆ. ಓಕೆ, ಈ 9th ಮತ್ತೆ 10th ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಜಸ್ಟ್ ಸಿ ಫೈಂಡ್ ದ ಇಂಟಿಗ್ರಲ್. ಈ ತರದ್ ನಮ್ಗೆ ನಾರ್ಮಲ್ ಆಗಿ ಈಗ ನೋಡಿ ಮೇಲೆ ಇರೋ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು. ಈ ತರ ಬಂತು ಇಂಟಿಗ್ರೇಷನ್ ಆಫ್ ಪಿ ಎಕ್ಸ್ ಪ್ಲಸ್ ಕ್ಯೂ. ಇಷ್ಟೊತ್ತು ನಾವು ಸಾಲ್ವ್ ಮಾಡಿದ್ದು ನ್ಯೂಮರೇಟರ್ ಅಲ್ಲಿ ಏನೋ ಇತ್ತು, ಹೌದಾ? ಓಕೆ, ನ್ಯೂಮರೇಟರ್ ಅಲ್ಲಿ ಏನು ಇದ್ದಿಲ್ಲ. ಓಕೆ, ಬಟ್ ಇಲ್ಲಿ ಪಿ ಎಕ್ಸ್ ಪ್ಲಸ್ ಕ್ಯೂ ಇದೆ. ಓಕೆ, ಪಿ ಎಕ್ಸ್ ಪ್ಲಸ್ ಕ್ಯೂ ಈ ತರ ಬಂದಾಗ ನಾವು ಯಾವ ತರ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಈ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಓಕೆ, ಪಿ ಎಕ್ಸ್ ಪ್ಲಸ್ ಕ್ಯೂ ದಟ್ ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮೆಟ್ ಅಲ್ಲಿ ಬರ್ಕೊಂಡು ಎ ಮತ್ತೆ ಬಿ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಎ ಮತ್ತೆ ಬಿ ವ್ಯಾಲ್ಯೂ ಕಂಡುಹಿಡ್ಕೊಂಡು ಓಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮತ್ತೆ ಸಾಲ್ವ್ ಮಾಡಬೇಕು. ಓಕೆ, ನಮಗೆ ಸೊ ದಟ್ ಈಸ್ ಪಿ ಎಕ್ಸ್ ಪ್ಲಸ್ ಕ್ಯೂ ಕ್ಯಾನ್ ಇಟ್ ಆಸ್ ನಮಗೆ ಎ ಟೈಮ್ಸ್ ಆಫ್ 2ax ಪ್ಲಸ್ ಬಿ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿ ಬರ್ಕೊಂಡು ಎ ಮತ್ತೆ ಬಿ ವ್ಯಾಲ್ಯೂ ಕಂಡುಹಿಡ್ಕೊಂಡು ವಾಪಸ್ ಮತ್ತೆ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ಸೊ ನಮಗೆ ಈ ಹೇಳಿದ್ರೆ ಗೊತ್ತಾಗಲ್ಲ, ಒಂದು ಪ್ರಾಬ್ಲಮ್ ಮಾಡಿದ್ರೇನೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಮಾಡೋಣ ನೋಡಿ. ಅದೇ ತರ ಇಲ್ಲಿ ರೂಟ್ ಇದನ್ನು ಹಂಗೆ ಇದು ಹೆಂಗ್ ಸಾಲ್ವ್ ಮಾಡಿ ಇದನ್ನು ಅದೇ ತರ ಸಾಲ್ವ್ ಮಾಡೋಣ. ಒಂದು ಪ್ರಾಬ್ಲಮ್ಸ್ ತಗೊಂಡು ಸಾಲ್ವ್ ಮಾಡಿದ್ರೆ ಅರ್ಥ ಆಗುತ್ತೆ. ಓಕೆ, ಜಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀನಿ ನೋಡಿ, ಎಕ್ಸಾಂಪಲ್ ಕ್ವಶನ್. ಓಕೆ, ಇಲ್ಲಿದೆ ನೋಡಿ ಎಕ್ಸಾಂಪಲ್ ಕ್ವಶನ್. ಓಕೆ, ಬೇಕಾದ್ರೆ ಈ ನಾವು ಈ ಚೆಕ್ ಇಟ್ ನಮ್ಗೆ ಯಾವ ಫಾರ್ಮೆಟ್ ಇದೆ ನೋಡಿ, ಎಕ್ಸಾಕ್ಟ್ಲಿ ಇದೇ ಫಾರ್ಮೆಟ್ ಇದೆ. ಇಲ್ಲಿ ನೋಡಿ ಪಿ ಎಕ್ಸ್ ಪ್ಲಸ್ ಕ್ಯೂ, ಇಲ್ಲಿ ಎಕ್ಸ್ ಪ್ಲಸ್ 2 ಆಯ್ತಾ. ಓಕೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್
ಬಟ್ ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಬರುತ್ತೆ ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದನ್ನ ಬಂದ್ಬಿಟ್ರೆ ಈಸಿಯಾಗಿ ಮಾಡ್ಬಿಡ್ಬೋದು ನಾವು. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇದನ್ನ ಬಂದ್ಬಿಟ್ರೆ ಈಸಿಯಾಗಿ ಮಾಡ್ಬೇಕು. ಯಾಕಂದ್ರೆ ಇದನ್ನ ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ಬಿಟ್ರೆ ಸರಿ, ಇದನ್ನ ಟಿ ಅಂತ ತಗೊಂಡು ಓಕೆ ಸಾಲ್ವ್ ಮಾಡಿದ್ರೆ ಸಬ್ಸ್ಟಿಟ್ಯೂಷನ್ ಯೂಸಿಂಗ್ ಸಬ್ಸ್ಟಿಟ್ಯೂಟ್. ಬಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರ್ತಿಲ್ಲ. ಬೇಕಾದ್ರೆ ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 4x ಪ್ಲಸ್ 6 ಬರುತ್ತೆ. ಇಲ್ಲಿ 4x ಪ್ಲಸ್ 6 ಐತೆ ಇಲ್ಲ, ಅದಕ್ಕೋಸ್ಕರ ಇದು ಬರ್ತಿಲ್ಲ. ಅದನ್ನ ಏನ್ ಮಾಡ್ಬೇಕಂದ್ರೆ, ಸೊ ಹಿಯರ್ ಜಸ್ಟ್ x ಪ್ಲಸ್ 2 ವಿ ಕ್ಯಾನ್ ರೈಟ್ ಆಸ್ x ಪ್ಲಸ್ 2. ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರೋ ಕ್ವಶನ್ ಪ್ರಕಾರ x ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಇದು a. ಈ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಏನಿದೆ ನಮಗೆ, ದಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಓಕೆ ವಿತ್ ರೆಸ್ಪೆಕ್ಟ್ ಟು x. ಓಕೆ, ನೆಕ್ಸ್ಟ್ ಪ್ಲಸ್ b. ಓಕೆ, b ಪ್ಲಸ್ ಅಲ್ಲಿ b ಯು ರೈಟ್ ಆಸ್ ಇಷ್ಟು ನೋಡಿ. ಓಕೆ, ನಮಗೆ ಏನ್ ಮಾಡಿದ್ವಿ ಪ್ಲಸ್ b. ಇದನ್ನ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ x ಪ್ಲಸ್ 2 ಪ್ಲಸ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ಸ್ಟೆಡ್ ಆಫ್ ರೈಟಿಂಗ್ x ಪ್ಲಸ್ 2 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ ನಿಮಗೆ ಪ್ರಾಬ್ಲಮ್ ಈಸಿಯಾಗಿ ಬರುತ್ತೆ ಅಂತ ಅರ್ಥ. ಓಕೆ, ನಾವು ಇಲ್ಲಿ ನೋಡಿ x ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ಓಕೆ x ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ನಮಗೆ a ರಂಗಿದ್ದಂಗೆ ಬರ್ಕೊಳ್ಳಿ. ಓಕೆ, ಇದು ಡಿಫ್ರೆನ್ಶಿಯೇಟ್ ಮಾಡಿ ಅವಾಗ ಏನ್ ಬರ್ತಂದ್ರೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ 2x ಸ್ಕ್ವೇರ್. ಓಕೆ, 2 ಹೆಂಗೆ ಬರ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ x ಸ್ಕ್ವೇರ್ ಏನ್ ಬರುತ್ತೆ, ನಮ್ಗೆ ಡಿಫ್ರೆನ್ಷಿಯೇಷನ್ ಆಫ್ x ಸ್ಕ್ವೇರ್ ಇಸ್ 2x ಬರುತ್ತೆ, 2x ಬರ್ಕೊಳ್ಳಿ. ಪ್ಲಸ್ 6x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, 6 ಬರುತ್ತೆ. 6 2 ಇಂಟು 2 ಮಾಡಿದ್ರೆ ಏನಾಗುತ್ತೆ, 4x ಆಗುತ್ತೆ. 4x ಪ್ಲಸ್ 6 ಆಗುತ್ತೆ. ಮತ್ತೆ 5 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. ಅದಕ್ಕೆ ಏನಾಗುತ್ತೆ ನಮಗೆ, ದಟ್ ಈಸ್ ನಮಗೆ 4x ಪ್ಲಸ್ 6 ಆಗುತ್ತೆ ನೋಡಿ, 4x ಪ್ಲಸ್ 6. ಓಕೆ, ಪ್ಲಸ್ b ಯು ರೈಟ್ ಆಸ್ ಇಟ್ ಈಸ್. b ಹೆಂಗೆ ಬರ್ಕೊಳ್ಳಿ. ನಾವು ಯು ಜಸ್ಟ್ ಸಿ ಹಿಯರ್, ಇಲ್ಲಿ ಏನ್ ಮಾಡೋಣ ಅಂದ್ರೆ, ಸರ್ ನಮ್ಗೆ a ಅಂಡ್ b ವ್ಯಾಲ್ಯೂ ಕಂಡುಹಿಡಬೇಕು. a ಮತ್ತೆ b ವ್ಯಾಲ್ಯೂ ಕಂಡುಹಿಡಬೇಕು. ಸೊ a ಮತ್ತೆ b ವ್ಯಾಲ್ಯೂ ಕಂಡುಹಿಡಿದ್ರೆ ಏನ್ ಬರ್ತದೆ ಅಂದ್ರೆ ನೋಡಿ, ಜಸ್ಟ್ ಐ ವಿಲ್ ಇದನ್ನೇನ್ ಮಾಡೋಣ, ಕೋಎಫಿಷಿಯಂಟ್ a ವ್ಯಾಲ್ಯೂ ಕಂಡುಹಿಡಬೇಕಾ. ಸೊ a ವ್ಯಾಲ್ಯೂ ಕಂಡುಹಿಡಬೇಕು. ಇದು ನೋಡಿ ಕೋಎಫಿಷಿಯಂಟ್ಸ್ ನ ಈಕ್ವಲ್ ಮಾಡ್ಕೊಳ್ಳಿ. ಓಕೆ, ಸೊ ಕೋಎಫಿಷಿಯಂಟ್ಸ್ ನ ಈಕ್ವಲ್ ಮಾಡ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಕೋಎಫಿಷಿಯಂಟ್ಸ್ ನ ಸೊ ಈಕ್ವಲ್ ಮಾಡ್ಕೊಂಡು ನೋಡಿ ಏನ್ ಬರ್ತದೆ ನಮಗೆ, x ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡಿ ಯಾವಾಗ ಏನಂತೆ 4ax ಪ್ಲಸ್ ನಮಗೆ 6a ಪ್ಲಸ್ b. ಓಕೆ, ಇಲ್ಲಿ ನೋಡಿ ಇಲ್ಲಿ x ಕೋಎಫಿಷಿಯಂಟ್ ಏನಿದೆ 1 ಐತೆ, ಹೌದಾ. ಇಲ್ಲಿ x ಕೋಎಫಿಷಿಯಂಟ್ ಏನಿದೆ 4a ಐತೆ. ಓಕೆ, x ಕೋಎಫಿಷಿಯಂಟ್ ಏನಿದೆ 4a ಐತೆ. ಓಕೆ, ಇಲ್ಲಿ x ಕೋಎಫಿಷಿಯಂಟ್ ಏನಿದೆ 1 ಇದೆ, ಅದರ ಈಕ್ವಲ್ ಮಾಡ್ಕೊಳ್ಳಿ. ದಟ್ ಈಸ್ 4ax ದಟ್ ಈಸ್ ಈಕ್ವಲ್ ಟು ನಮಗೆ 1x ಇದೆ, 1x ಕ್ಯಾನ್ಸಲ್ ಮಾಡಿ a ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 1/4 ಬರುತ್ತೆ. a ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 1/4 ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ನಮಗೆ b ವ್ಯಾಲ್ಯೂ ಏನ್ ಬರುತ್ತೆ ನಮಗೆ, ಸೊ ದಟ್ ಈಸ್ b ವ್ಯಾಲ್ಯೂ ಏನ್ ಬರುತ್ತೆ, ಇದು ನೋಡಿ ಇಲ್ಲೇನಿದೆ ಕಾನ್ಸ್ಟೆಂಟ್ 2 ಐತಾ, ಇಲ್ಲೇನಿದೆ 6a ಪ್ಲಸ್ b, ಅಂದ್ರೆ 6a ಪ್ಲಸ್ b ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟಿದೆ, ನಮಗೆ 2 ಇದೆ. 2 ಸೊ a ವ್ಯಾಲ್ಯೂ ಎಷ್ಟು ಬಂತು, 1/4 ಬಂತು. 1/4 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ b ಹೆಂಗಿದೆ ಬರ್ಕೊಳ್ಳಿ, 2 ಹೆಂಗಿದೆ. ನೋ 2 ಹೌ ಮಚ್ ಜಾ 2 3 ಜಾ 2 2 ಜಾ. ಸೊ ಇದನ್ನ ಆ ಕಡೆ ತಗೊಂಡೋಗಿ ಏನಾಗುತ್ತೆ, b ದಟ್ ಈಸ್ ಈಕ್ವಲ್ ಟು 2 ಮೈನಸ್ 3/2. ಓಕೆ, LCM ತಗೊಳ್ಳಿ, ಏನಾಗುತ್ತೆ 1 ಇರುತ್ತೆ. 2 ಇಂಟು 2 ಮಾಡಿದ್ರೆ ಏನಾಗುತ್ತೆ 4 ಆಗುತ್ತೆ. 4 ಮೈನಸ್ 3 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1 ಆಗುತ್ತೆ. 1 ಡಿವೈಡೆಡ್ ಬೈ 2 ಆಗುತ್ತೆ. b ವ್ಯಾಲ್ಯೂ ಎಷ್ಟು ಬಂತು 1. ಅದು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಇಕ್ವೇಷನ್ 1 ಅಂತ ಅನ್ಕೊಳ್ಳಿ, ಬೇಕಾದ್ರೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ x ಪ್ಲಸ್ 2 ದಟ್ ಈಸ್ ವಿ ಕ್ಯಾನ್ ರೈಟ್ ಆಸ್ ರೈಟ್ ಇಟ್ ಆಸ್ a ವ್ಯಾಲ್ಯೂ ದಟ್ ಈಸ್ 1/4 ಟೈಮ್ಸ್ ಆಫ್ 4x ಪ್ಲಸ್ 6. ಓಕೆ, 4x ಪ್ಲಸ್ 6 ಪ್ಲಸ್ b ಪ್ಲಸ್ ಇಲ್ಲಿ ಏನಿದೆ ನಮಗೆ 1/2 ಇಷ್ಟು ಬರಬೇಕು. ನಾವು x ಪ್ಲಸ್ 2 ಕ್ಯಾನ್ ರೈಟ್ ಆಸ್ ಈ ತರ ಬರಿಬೋದು ನೋಡಿ. ಓಕೆ, ಅದೇ ಇದ್ರ ಮೀನಿಂಗ್. ಇದೇನ್ ಹೇಳ್ತಿದ್ರೆ, ಸೊ ನಮಗೆ ಏನ್ px ಪ್ಲಸ್ q ಯಾವ ತರ ಈ ಫಾರ್ಮೆಟ್ ಅಲ್ಲಿ ಬರಿಬೇಕು. ಈ ಬರ್ತೀನಲ್ಲ ಈ ಫಾರ್ಮೆಟ್ ಅಲ್ಲಿ, ಓಕೆ ಈ ಫಾರ್ಮೆಟ್ ಅಲ್ಲಿ ಬರಿಬೇಕು. ಇದು ಫ್ರಮ್ ಇಕ್ವೇಷನ್ a ಅಂಡ್ b ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 1. ಬೇಕಾದ್ರೆ ನೀವು ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ a ಅಂಡ್ b ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಷ್ಟು. ಓಕೆ, x ಪ್ಲಸ್ 2 ಎಷ್ಟು ಅಂತ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. x ಪ್ಲಸ್ 2 ಎಷ್ಟು ಬಂತ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ, ಸೊ ಇಂಟಿಗ್ರೇಷನ್ ಆಫ್ 4x ಪ್ಲಸ್ 6. ಓಕೆ, ಸೊ ಡಿವೈಡೆಡ್ ಬೈ 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಓಕೆ, ಇಷ್ಟಿದೆ ನೋಡಿ. ಓಕೆ, ಇದ್ರದ್ದು ಓಕೆ ಇದು ಪ್ಲಸ್ ಓಕೆ ಇದು ಪ್ಲಸ್ ನಮಗೆ ಇನ್ನೊಂದೇನಿದೆ, ನಮಗೆ ಇದು 1/2 ಡಿವೈಡೆಡ್ ಬೈ 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಇದು ಇಂಟಿಗ್ರೇಷನ್ ಕಂಡಿಡಿಯೋಣ. ಓಕೆ, ಇದಕ್ಕೆ ಸಪ್ರೇಟ್ ಇಂಟಿಗ್ರೇಟ್ ಮಾಡಬೇಕು. ಸಪ್ರೇಟ್ ಇಂಟಿಗ್ರೇಟ್ ಮಾಡ್ಕೊಂಡು ಅದನ್ನ ಸಪ್ರೇಟ್ ಇಂಟಿಗ್ರೇಟ್ ಮಾಡ್ತೀನಿ ನೋಡಿ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇದಕ್ಕೆ ಸಪ್ರೇಟ್
ಈ 1/4 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡ್ಬಿಡ್ತೀನಿ. ದಟ್ ಈಸ್ 1/4 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡ್ಬಿಡ್ತೀನಿ. ಇದನ್ನ ಇಂಟಿಗ್ರೇಷನ್ ಆಫ್ 4x plus 6 ಡಿವೈಡೆಡ್ ಬೈ 2x² plus 6x plus 5. ಓಕೆ, ಇದ್ರ ಸಪ್ರೇಟ್ ಇಂಟಿಗ್ರೇಷನ್ ಪ್ಲಸ್ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಇದ್ರ ಸಪ್ರೇಟ್ ಇಂಟಿಗ್ರೇಷನ್. ಇದನ್ನ ಏನ್ ತಗೊಳ್ಳೋಣ, ಇದನ್ನ i ಅಂತ ತಗೊಂಡ್ಬಿಡೋಣ. ಓಕೆ, ಇದನ್ನ i ಅಂತ ತಗೊಂಡ್ಬಿಡೋಣ. i ಅಂತ ತಗೊಂಡು ಇನ್ ಸಪ್ರೇಟ್ ಸಾಲ್ವ್ ಮಾಡ್ಕೊಂಡು ತಗೊಂಡು ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಬರುತ್ತೆ, ನಮಗೆ here it is 1 divided by 2x² plus 6x plus 5 okay dx. ಓಕೆ, ಲೆಟ್ ಅಸ್ ಕನ್ಸಿಡರ್. ಈಗ ನೋಡಿ, ಇದನ್ನ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡಬೇಕಂದ್ರೆ ಇದನ್ನ i1 ತಗೊಂತೀನಿ, ಇದನ್ನ i2 ಅಂತ ತಗೊಳ್ತೀನಿ. ದಟ್ ಈಸ್ that is equal to 1/4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್. ಓಕೆ, ಇದನ್ನ ಡೈರೆಕ್ಟ್ ಆಗಿ i1 ತಗೊಳ್ಳೋಣ. i1 ಪ್ಲಸ್ 1/2 ಟೈಮ್ಸ್ ಆಫ್ i2. ಓಕೆ, ಈ i1 ಸಪ್ರೇಟ್ i2 ಸಪ್ರೇಟ್ ಆಗಿ ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ i1 ಇದೇನಾ, ಸೊ i1 ದಟ್ ಈಸ್ ಈಕ್ವಲ್ ಟು ಏನಿದೆ, i1 ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 4x plus 6 ಡಿವೈಡೆಡ್ ಬೈ 2x² plus 6x plus 5. ಓಕೆ, ಇನ್ನು ನೋಡಿ, ಇದನ್ನ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ನಾವು ಕೆಳಗಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೇಲೆ ಏನು ಬರುತ್ತೆ, ಹೌದಾ? ಓಕೆ, ಸೊ ದಿಸ್ 2x² plus 6x 2x² plus 6x plus 5 ದಟ್ ಈಸ್ ಈಕ್ವಲ್ ಟು t ಅಂತ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ, ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಸೊ ಇದು ನೋಡಿ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x² ಡಿಫ್ರೆನ್ಶಿಯೇಟ್ ಮಾಡಿದ್ರೆ 4x ಬರುತ್ತೆ, ಪ್ಲಸ್ 6x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 6 ಬರುತ್ತೆ. ದಟ್ ಈಸ್ ಈಕ್ವಲ್ ಟು dt ಡಿವೈಡೆಡ್ ಬೈ dx. ಓಕೆ, ಈ dx ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಯಾವಾಗ ಏನಾಗುತ್ತೆ, dx ದಟ್ ಈಸ್ ಈಕ್ವಲ್ ಟು dx ಇಂಟು 4x plus 6 you can write as dt ಅಂತ ಬರೀಬಹುದು. dx ಇಂಟು 4x plus 6 you can write as dt ಅಂತ ಇಲ್ಲಿದೆ, ಅದನ್ನ ಬರೀತು. ನಾನು ಏನು ಬರೀತೀನಿ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ t dx ಇಂಟು 4x plus 6 you can write as dt ಅಂತ ಬರೆಯೋದು, dt ಅಂತ ಬರೀತು. ಓಕೆ, ಇದು 1/t ಇದು ಇಂಟಿಗ್ರೇಷನ್ ಏನಾಗುತ್ತೆ, 1/t ಇಂಟಿಗ್ರೇಷನ್ ಆಗುತ್ತೆ log t ಆಗುತ್ತೆ, log t plus c ಆಗುತ್ತೆ, log t plus c ಬರ್ಕೊಳ್ಳಿ. i1 ಓಕೆ, i1 ಎಷ್ಟು ಬಂದಿದೆ ನೋಡಿ, ಸೊ i1 ದಟ್ ಈಸ್ ಈಕ್ವಲ್ ಟು log ಆಫ್ ನಮ್ಗೆ ಏನಿದೆ t ಪ್ಲಸ್ ಅಲ್ಲಿ ಏನು ತಗೊಂಡಿ ನಾವು, t ಪ್ಲಸ್ ಅಲ್ಲಿ ಏನು ತಗೊಂಡಿ ಅಂದ್ರೆ 2x² plus 6x plus 5 ತಗೊಂಡಿ, ಅದನ್ನ ಬರ್ಕೊಳ್ಳಿ. ದಟ್ ಈಸ್ 2x² plus 6x plus 5 ಪ್ಲಸ್ ಸಿ ಬರ್ಕೊಳ್ಳಿ. ಓಕೆ, ಪ್ಲಸ್ ಇದು ಬೇಕಾದ್ರೆ c1 ಅಂತ ತಗೊಳ್ಳಿ, ಇದು c1 ಬಂತು. ಓಕೆ, i1 ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ 2x² plus 6x plus 5 ಪ್ಲಸ್ c1 ಬಂತು. ಇದಾಯ್ತಾ? ನೆಕ್ಸ್ಟ್ i2 ಕಂಡುಹಿಡಿಯೋಣ. i2 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, i2 ದಟ್ ಈಸ್ ಈಕ್ವಲ್ ಟು ಇದನ್ನ ನೋಡಿ. ಸೊ ನಮಗೆ 1 ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 2x². ಓಕೆ, 2x² plus 6x plus 5 ಇದ್ರದ್ದು ಇಂಟಿಗ್ರೇಟ್ ಮಾಡೋದು. ಓಕೆ, ಇದ್ರದ್ದು ಇಂಟಿಗ್ರೇಟ್ ಮಾಡೋದು ಡಿನಾಮಿನೇಟರ್ ಏನಿದೆಯಲ್ಲ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡೋದು. ಈ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡೋಕಂದ್ರೆ ಇಲ್ಲಿ ಬರ್ಕೊಳ್ತೀನಿ ನೋಡಿ, ಇಟ್ ಈಸ್ 2x² plus 6x plus 5 ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲಿ 2 ನ ಕಾಮನ್ ತೊಳ್ತೀನಿ. 2 ನ ಕಾಮನ್ ತೊಳೆ ಯಾವಾಗ ಏನಾಗುತ್ತೆ, x² plus 3x plus 5/2 ಬರುತ್ತೆ. ಓಕೆ, 5/2 ಬರುತ್ತೆ. ಇಷ್ಟು ಬರುತ್ತೆ, ಹೌದಾ? 2 ನ ಕಾಮನ್ ಅಂದ್ರೆ x² plus 3x plus 5/2 ಬರುತ್ತೆ. ಈಗ ನೋಡಿ, ಇಲ್ಲಿ x ಕೋಎಫಿಷಿಯಂಟ್ ಏನಿದೆ ಚೆಕ್ ಮಾಡಿ. x ಕೋಎಫಿಷಿಯಂಟ್ ಏನಿದೆ 3 ಇದೆ, ಹೌದಾ? 3 ನ ಡಿವೈಡೆಡ್ ಬೈ 2 ಮಾಡಿ. 3 ನ ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ, ನಮಗೆ 3/2 ಬರುತ್ತೆ. ಓಕೆ, 3/2 ನ ಸ್ಕ್ವೇರ್ ಮೇಲೆ ಒಂದ್ಸಲ ಆಡ್ ಮಾಡಕ್ಕೆ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಕ್ಕೆ. ಅದೇ ಇವಾಗ ಏನಾಗುತ್ತೆ, 2 ಟೈಮ್ಸ್ ಆಫ್ x² plus 3x. ಓಕೆ, ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ನಮಗೆ 3 plus 3 divided by 2 whole square minus of 3 divided by 2 whole square. ಓಕೆ, ಪ್ಲಸ್ 5/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ, 5/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ನೆಕ್ಸ್ಟ್ ಇದು 2 ಹೆಂಗಿದೆ ಹಂಗೆ ಬರ್ಕೊಡಿ ಹೊರಗಡೆ. ಸೊ ಇದು ಯಾವ ಫಾರ್ಮೆಟ್ ಇದೆ ನೋಡಿ, ಇದು. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ x plus 3/2 ಫಾರ್ಮೆಟ್ ಇದೆ. ದಟ್ ಈಸ್ x plus 3/2 ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇದೆ ಇದು. x plus 3/2 ಹೋಲ್ ಸ್ಕ್ವೇರ್. ಇದೇನಿದೆ ಮೈನಸ್, ನಮ್ಗೆ ಇದೇನಾಗುತ್ತೆ ನೋಡಿ. ಸೊ ಹಿಯರ್ ಯು ಹ್ಯಾವ್ ಮೈನಸ್, ನಮಗೆ 3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 9 divided by 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, ಪ್ಲಸ್ 5/2. ಓಕೆ, LCM ತಗೊಳ್ಳಿ. 4 and 2 LCM ಏನಾಗುತ್ತೆ, 4 ಆಗುತ್ತೆ. ದಟ್ ಈಸ್ 4 1 ಜಾ 4, 2 2 ಜಾ 4, ಏನಾಗುತ್ತೆ -9. ಓಕೆ, -9. ಸೊ 5 2 ಜಾ ಎಷ್ಟಾಗುತ್ತೆ, 10 ಆಗುತ್ತೆ. 10 - 9 ಅಂದ್ರೆ 1 ಆಗುತ್ತೆ. 1 divided by 4. ಓಕೆ, 1 divided by 4 ಆಗುತ್ತೆ, ಪ್ಲಸ್ 1 divided by 4 ಆಗುತ್ತೆ. ಓಕೆ, ಇದನ್ನ 2 ನ ಹೆಂಗೆ ಬರ್ಕೊಳ್ಳಿ. ನಾವು ಇಲ್ಲಿ ಜಸ್ಟ್ ಇಲ್ಲಿ ಹೆಂಗ್ ಬರೀತೀನಿ ಅಂದ್ರೆ ಇದನ್ನೇ ಇಲ್ಲಿ ಬರ್ಕೊಳ್ತೀನಿ. ನಮಗೆ 1 divided by 2 ಅನ್ನೋದು ಹೊರಗೆ ಬರ್ಕೊಂಡ್ಬಿಡ್ತೀನಿ. ಇಂಟಿಗ್ರೇಷನ್ ಆಫ್ 1 divided by ಇದು ಹೆಂಗ್ ಬರೀಬಹುದು ಅಂದ್ರೆ x plus 3/2 ಹೋಲ್ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ವೈ? ಬಿಕಾಸ್ ಇದ್ರದ್ದು ಇಂಟಿಗ್ರೇಷನ್ ಬರಲ್ಲ ನಮಗೆ. ಓಕೆ, ಇದನ್ನ ಇಂಟಿಗ್ರೇಷನ್ ಬರಲ್ಲ, ಅದಕ್ಕೋಸ್ಕರ ಒಂದು ಪ್ರಾಪರ್ ಫಾರ್ಮೆಟ್ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮೆಟ್ ತಗೊಂಡು.
ಓಕೆ, ಇದು ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ನಮಗೆ ಟ್ಯಾನ್ ಇನ್ವರ್ಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟ್ಲಿ ಇದೆ. ಹೌದಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ರದ್ದು ಇಂಟಿಗ್ರೇಷನ್ ಏನ್ ಬರ್ತದೆ ನಮಗೆ? ಸೊ ದಟ್ ಈಸ್ ನಮ್ಗೆ ಇದ್ರದ್ದು ಇಂಟಿಗ್ರೇಷನ್ ಏನ್ ಬರ್ತದೆ? 1 ಡಿವೈಡೆಡ್ ಬೈ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಈ ಫಾರ್ಮೆಟ್ ಬರ್ತದೆ. ಓಕೆ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ ಬಟ್ ಇಲ್ಲಿ ನಮಗೆ ಇಲ್ಲಿ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ 3/2 ಇದೆ. ಹೌದಾ, ಓಕೆ, ಅದನ್ನ ಏನ್ ಮಾಡೋಣ? ಟಿ ಅಂತ ತಗೋಣ. ದಟ್ ಈಸ್ ಎಕ್ಸ್ ಪ್ಲಸ್ 3/2 ಯು ಟೇಕ್ ಇಟ್ ಆಸ್ ಟಿ ಅಂತ ತಗೋಣ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಯಾವಾಗ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 3/2 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ಟಿ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ಬರುತ್ತೆ. ಹೌದಾ, ವಿಚ್ ಮೀನ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ? ಇದನ್ನ ಸ್ವಲ್ಪ ಮೇಲೆ ತೊಗೊಂಡೋಗ್ತೀವಿ. ಓಕೆ, ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ? ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಓಕೆ, ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 1/2 ಅನ್ನೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಮ್ಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3/2 ಅಂತ ತೊಗೊಂಡಿವಿ, ಟಿ ಅಂತ ತೊಗೊಂಡಿವಿ, ಟಿ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್. ಓಕೆ, ಇದು ಡಿ ಎಕ್ಸ್ ಸೆಕೆಂಡ್ ಇಟ್ ಆಸ್ ಡಿ ಟಿ ವೈ ಬಿಕಾಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ ಅಂತ ಬರೀಬಹುದು. ಓಕೆ, ನಾವು ಹಿಯರ್ ಯು ಜಸ್ಟ್ ಇಲ್ಲಿ 1/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಬರುತ್ತೆ? ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅದೇ ಫಾರ್ಮೆಟ್ ಇದೆ. ಅದು ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ? 1 ಡಿವೈಡೆಡ್ ಬೈ ಎ ಪ್ಲಸ್ ಅಲ್ಲಿ 1/2 ಇದೆ, 1/2 ಬರ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಇಲ್ಲಿ ಟಿ ಇದೆ, ಟಿ ಬರ್ಕೊಳ್ಳಿ. ಎ ಪ್ಲಸ್ ಅಲ್ಲಿ ಏನಿದೆ 1/2 ಇದೆ, 1/2 ಬರ್ಕೊಳ್ಳಿ. ಪ್ಲಸ್ ಸಿ2 ತಗೊಳ್ಳೋಣ. ವೈ ಬಿಕಾಸ್ ಇದು ಐ2 ತಗೊಳ್ಳೋಣ, ಸಿ2 ತಗೊಳ್ಳೋಣ. ಓಕೆ, ನಾವು ಇಲ್ಲಿ ನೋಡಿ ಈ 2 ಕ್ಯಾನ್ಸಲ್ ಆಗುತ್ತೆ, ಈ 2 ಅಂದಿದ್ ಮೇಲೆ ಹೋಗುತ್ತೆ. ಅವಾಗ ಏನಾಗುತ್ತೆ? I2 ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಏನು ತೊಗೊಂಡಿದೆ? ಟಿ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ 3 ಡಿವೈಡ್ ಬೈ 2 ಓಕೆ, ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 2 ಪ್ಲಸ್ ಸಿ2 ಇದನ್ನು ಸಿ2 ಅಂತ ತಗೊಳ್ಳೋಣ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಹೆಂಗ್ I2 ದಟ್ ಈಸ್ ಈಕ್ವಲ್ ಟು ಹೆಂಗ್ ಬರೀಬಹುದು ಅಂದ್ರೆ I2 ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2x ಪ್ಲಸ್ ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿ 2 ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ ಅಂತ 3 ಉಳಿಯುತ್ತೆ ಪ್ಲಸ್ ಸಿ2. ಓಕೆ, ಇಷ್ಟು ಬಂತ. ಅದನ್ನ I1 I2 ಇದ್ರಲ್ಲಿ I1 I2 ಬಂತು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ I1 I2 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. I ದಟ್ ಈಸ್ ಈಕ್ವಲ್ ಟು 1/4 I1 ಪ್ಲಸ್ I2 1/2 I2 ಇದನ್ನ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ I ದಟ್ ಈಸ್ ಈಕ್ವಲ್ ಟು 1/4 I1 ಪ್ಲಸ್ 1/2 I2. ಓಕೆ, 1/4 I ದಟ್ ಈಸ್ ಈಕ್ವಲ್ ಟು 1/4 I1 ಅಂದ್ರೆ ಏನು ಬಂತು ನಮಗೆ? I1 ವಿ ಹ್ಯಾವ್ ಗಾಟ್ ಇಟ್ ಆಸ್ ಲಾಗ್ ಆಫ್ ನೋಡಿ, ಲಾಗ್ ಆಫ್ ಇಲ್ಲೇ ಬರ್ಕೊಡ್ತೀನಿ. I1 ವಿ ಹ್ಯಾವ್ ಗಾಟ್ ಆಸ್ ಲಾಗ್ ಆಫ್ 2x ಸ್ಕ್ವೇರ್ ಪ್ಲಸ್ ಲಾಗ್ ಆಫ್ 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಓಕೆ, ಪ್ಲಸ್ C1. ಓಕೆ, ನೆಕ್ಸ್ಟ್ ಪ್ಲಸ್ 1/2 ಟೈಮ್ಸ್ ಆಫ್ I2 ಅಂದ್ರೆ ಏನ್ ಬಂತು? ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 2x ಪ್ಲಸ್ 3 ಪ್ಲಸ್ C2. ಓಕೆ, ಇಷ್ಟ ಆಯ್ತಾ? ಓಕೆ, ನಾವು ಇದು 1/4 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ? ದಟ್ ಈಸ್ ಲಾಗ್ ಆಫ್ 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಓಕೆ, ಪ್ಲಸ್ 4C1. ಓಕೆ, 4C1 ಪ್ಲಸ್ 1/4 C1 ಇದೆ, 1/4 C1 ಪ್ಲಸ್ 1/2 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ನಮ್ಗೆ ಏನಾಗುತ್ತೆ? 2x ಪ್ಲಸ್ 3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ 1/2 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ ನಮಗೆ? ದಟ್ ಈಸ್ 1/2 C2. ಓಕೆ, ನಾವು ಈ ಜಸ್ಟ್ ಇದು ಎರಡು ಹೆಂಗಿದೆ? ಇಲ್ಲಿ 1/4 ಬರ್ದಿಲ್ಲ, 1/4. ಓಕೆ, ನಾವು ಇದು ಎರಡು ಹೆಂಗಿದೆ ಅಂತ ಹಂಗೆ ಬರ್ಕೊಳ್ಳಿ. ಇದು 1/4 C1 1/2 C2 ಐ ಕ್ಯಾನ್ ರೈಟ್ ಇಟ್ ಆಸ್ ನಾನು ಏನಂತ ಬರಿಬಹುದು ಅಂದ್ರೆ ಸಿ ಅಂತ ಬರಿಬಹುದು. ಬಿಕಾಸ್ ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ ನಮಗೆ. I ದಟ್ ಈಸ್ ಈಕ್ವಲ್ ಟು 1/4 ಲಾಗ್ ಆಫ್ 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಓಕೆ, ಪ್ಲಸ್ 1/2 ಟ್ಯಾನ್ ಇನ್ವರ್ಸ್ ಆಫ್ 2x ಪ್ಲಸ್ 3 ಪ್ಲಸ್ ಇದನ್ನ ಆಡ್ ಮಾಡಿ ಬರ್ತಾರೆ ಏನಾಗುತ್ತೆ ನಮಗೆ? ವಾಪಸ್ ಕಾನ್ಸ್ಟೆಂಟೇ ಬರುತ್ತೆ. ಆ ಕಾನ್ಸ್ಟೆಂಟ್ ನ ಸಿ ಅಂತ ಬರೀತೀವಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡಿ ಇಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ.
ಮತ್ತೆ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಇದಾಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿದೆ. ಓಕೆ, ಈಗ ಎಕ್ಸಾಂಪಲ್ 9 ಅಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 3. ಇದು ಎಕ್ಸಾಕ್ಟ್ಲಿ ಅದೇ ಫಾರ್ಮೆಟ್ ಇದೆ. ಬಿಕಾಸ್ ಇದನ್ನೇ ಡಿಫ್ರೆನ್ಶಿಯೇಟ್ ಮಾಡಿ ಇದು ಬರೋವಲ್ತು. ಓಕೆ, ಇದು ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದ್ರೆ ಇದು ಬರಬೇಕಿತ್ತು, ಬರೋವಲ್ತು. ಅದಕ್ಕೋಸ್ಕರ ಏನು ಮಾಡಕಂದ್ರೆ, ಸೊ ಇದನ್ನ ಏನು ಮಾಡೋಣ, ನಮಗೆ ಆ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳೋಣ. ಸೊ ಫಸ್ಟ್ ಏನು ಮಾಡೋದು, ಎಕ್ಸ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ನಮ್ಗೆ ಹೆಂಗ್ ಬರೀಬೋದು ಅಂದ್ರೆ, ದಟ್ ಈಸ್ ಎಕ್ಸ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ನಮಗೆ ಡಿಫ್ರೆನ್ಸಿಯೇಷನ್ ಆಫ್ ಒಳಗಡೆ ಏನಿದೆ ಅಂತ ಡಿಫ್ರೆನ್ಸ್ ಸರಿ ಎ ಟೈಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ 5 minus 4x minus x square. ಇದು ಡಿಫ್ರೆನ್ಸಿಯೇಷನ್ ಕಂಡಿಡಿರಿ. ಓಕೆ, ಪ್ಲಸ್ ಬಿ. ಓಕೆ, ಪ್ಲಸ್ ಬಿ ಇಷ್ಟಿದೆ ನೋಡಿ. ನಾವು ಇದನ್ನೇನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ದೇನೆ. ಎಕ್ಸ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ಇದು ಕಂಡುಹಿಡಿದು ಎ ಮತ್ತೆ ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಈ 5 ನ ಡಿಫ್ರೆನ್ಶಿಯೇಟ್ ಎ ರೈಟ್ ಆಸ್ ಇಟ್ ಈಸ್. 5 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 0 ಬರುತ್ತೆ. ಮೈನಸ್ 4x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ 4 ಬರುತ್ತೆ. ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 2x ಬರುತ್ತೆ. 2x ಬರ್ಕೊಳ್ಳಿ. ಪ್ಲಸ್ ಬಿ ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಸೊ ಈ ಆರ್ಡರ್ ಏನ್ ಕಾಮನ್ ಇದೆ ನೋಡಿ. ಸೊ ದಟ್ ಈಸ್ ನಮಗೆ ಇದನ್ನ ಎ ಇಂದ ಮಲ್ಟಿಪ್ಲೈ ಮಾಡಿ. ವೈ ಬಿಕಾಸ್ ಎ ವ್ಯಾಲ್ಯೂ ಕಂಡುಹಿಡಬೇಕು ನಾವು. ಓಕೆ, ಅಥವಾ ಇಲ್ಲಿಂದ ಏನ್ ಮಾಡಂದ್ರೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ಳೋಣ. ಅವಾಗ ಏನ್ ಬರೀಬಹುದು, ಇಲ್ಲಿ ಮೈನಸ್ 2 ನ ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 3 ಮೈನಸ್ 2 ನ ಕಾಮನ್ ಅಂದ್ರೆ ಮೈನಸ್ 2a ಟೈಮ್ಸ್ ಆಫ್ ಏನ್ ಬರುತ್ತೆ ನಮಗೆ 2 ಇಲ್ಲಿ 2x ಇದೇನಾಗುತ್ತೆ x ಆಗುತ್ತೆ. ವೈ ಬಿಕಾಸ್ ನಮಗೆ ಮೈನಸ್ 2 ಕಾಮನ್ ಅಂತಂದ್ರೆ ಮೈನಸ್ 2x ಅಲ್ಲಿ ಮೈನಸ್ 2 ನ ಕಾಮನ್ ಅಂತ x ಉಳಿತೆ. ಪ್ಲಸ್ ಇಲ್ಲಿನೂ ಏನಾಗುತ್ತೆ ಮೈನಸ್ 2 ಅಲ್ಲಿ 2 ನ ಕಾಮನ್ ಮೈನಸ್ 2 ನ ಕಾಮನ್ ಅಂದ್ರೆ 2 ಉಳಿತೆ. 2 ಬರ್ಕೊಳ್ಳಿ. ಪ್ಲಸ್ ಏನಿದೆ ಬಿ ಪ್ಲಸ್ ಇಲ್ಲಿ ಏನಿದೆ ನಮಗೆ ಬಿ ಪ್ಲಸ್ ಅಲ್ಲಿ ಬಿ ರೈಟ್ ಆಸ್ ಇಟ್ ಇಸ್. ಇಷ್ಟು ಬಂತ. ಓಕೆ, ಇಷ್ಟು ಬಂತು. ಬಟ್ ಎ ಪ್ಲಸ್ ಅಲ್ಲಿ ಏನೇನು ಇದೆ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದನ್ನ ಇಕ್ವೇಷನ್ 1 ಅಂತ ತಗೊಳ್ಳಿ. ಓಕೆ, ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನಮ್ಗೆ ಏನ್ ಬರುತ್ತೆ ಅಂತ ಸಿಂಪ್ಲಿಫೈ ಮಾಡ್ಕೊಂಡ್ರೆ ದಟ್ ಈಸ್ ಎಕ್ಸ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ಇದು ಮೈನಸ್ 2x ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ ಮೈನಸ್ 2ax. ಓಕೆ, ಮೈನಸ್ 2 2 ಏನಾಗುತ್ತೆ 4a ಆಗುತ್ತೆ. ಪ್ಲಸ್ ಬಿ ಇಲ್ಲಿ ನೋಡಿ ನಮಗೆ ಎಕ್ಸ್ ಕೋಎಫಿಷಿಯಂಟ್ ಈಕ್ವಲ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇದು ಸ್ವಲ್ಪ ಚೆನ್ನಾಗಿ ಬರೀತಾರೆ. ಓಕೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಈಕ್ವಲ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ನಮಗೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ದಟ್ ಈಸ್ ಗುಡ್ ಮೈನಸ್ 2ax ಆಗುತ್ತೆ. ಓಕೆ, ಈ ಎಕ್ಸ್ ಕ್ಯಾನ್ಸಲ್ ಮಾಡಿ ಎ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 1/2 ಆಗುತ್ತೆ ನೋಡಿ. ಎ ದಟ್ ಈಸ್ ಈಕ್ವಲ್ ಟು ಇದರಿಂದ ಮೈನಸ್ 1/2. ಅದೇ ತರ ಇಲ್ಲಿ ಮೈನಸ್ 4a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಪ್ಲಸ್ 3 ಕೊಟ್ಟಿದ್ದಾರೆ. ಹೌದಾ? ಓಕೆ, ಪ್ಲಸ್ 3 ಕೊಟ್ಟಿದ್ದಾರೆ. ನಾವು ಎ ವ್ಯಾಲ್ಯೂ ನಮ್ಗೆ ಏನು ಕೊಟ್ಟಿದ್ರೆ ಮೈನಸ್ 1/2 ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 4 ಟೈಮ್ಸ್ ಆಫ್ ಮೈನಸ್ 1/2. ಓಕೆ, ಪ್ಲಸ್ ಬಿ. ಓಕೆ, ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು 3. ಓಕೆ, ನಾವು ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. 2 1 ಜಾ 2 2 ಜಾ ನಮಗೆ ದಟ್ ಈಸ್ ಏನಾಗುತ್ತೆ 2 ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 3 ಬರುತ್ತೆ. ಈ ಪ್ಲಸ್ 2 ನ ಆ ಕಡೆ ತಗೊಂಡು ಬಿ ದಟ್ ಈಸ್ ಈಕ್ವಲ್ ಟು 3 ಮೈನಸ್ 2 ಬರುತ್ತೆ. 3 ಮೈನಸ್ 2 ಅಂದ್ರೆ ಬಿ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಈ ಎ ಮತ್ತೆ ಬಿ ವ್ಯಾಲ್ಯೂ ಎ ಅಂಡ್ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 1. ಎ ಅಂಡ್ ಬಿ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 1. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 3. ಓಕೆ, ಎಕ್ಸ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಆಫ್ ಎ ಪ್ಲಸ್ ಇಲ್ಲಿಂದ ಮೈನಸ್ 1/2. ಓಕೆ, ಮೈನಸ್ 1/2. ಓಕೆ, ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಪ್ಲಸ್ ಇಲ್ಲಿ ಏನಿದೆ ನಮಗೆ ಬಿ ಪ್ಲಸ್ 1 ಇದೆ 1 ಬರ್ಕೊಂಡು. ಓಕೆ, ನಾವು ಹಿಯರ್ ಎಕ್ಸ್ ಪ್ಲಸ್ 3 ರೈಟ್ ಆಸ್ ಇಟ್ ಈಸ್. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. 2 2 ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಅಂದ್ರೆ 1 ಇಂಟು ಎಕ್ಸ್ ಪ್ಲಸ್ 2 ಮಾಡಿದ್ರೆ ಎಕ್ಸ್ ಪ್ಲಸ್ 2ನೇ ಬರುತ್ತೆ ಪ್ಲಸ್ 1. ಓಕೆ, ನಾವು ಫೈನಲ್ ಆಗಿ ನೋಡಿ ನಮಗೆ ಎಕ್ಸ್ ಪ್ಲಸ್ 3 ಅಂದ್ರೆ ಇಷ್ಟು ಬಂತು. ಓಕೆ, ಸೊ ನಮ್ಗೆ ಎಕ್ಸ್ ಪ್ಲಸ್ 3 ಅಂದ್ರೆ ಇಷ್ಟು ಬಂತು. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ನಮ್ಗೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 3 ಯು ಕ್ಯಾನ್ ರೈಟ್ ಆಸ್ ಎಕ್ಸ್ ಪ್ಲಸ್ 3 ಕ್ಯಾನ್ ರೈಟ್ ಆಸ್ ಎಕ್ಸ್ ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 2 ಪ್ಲಸ್ 1. ಇದು ಸಪ್ರೇಟ್ ಆಗಿ ಬರೀತೀವಿ ನೋಡಿ. ಸಪ್ರೇಟ್ ಇಷ್ಟಿದೆನಾ ದಟ್ ಈಸ್ 5 minus 4x minus x square. ಇಷ್ಟು ಬಂತು ನಮ್ಗೆ. ಓಕೆ, ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಂಡಿದ್ವಿ. ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಇದನ್ನ ಐ ಅಂತ ಹೇಳಿದ್ರೆ ಐ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇದ್ರ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ರೂಟ್ ಆಫ್ 5 minus 4x minus x square. ಇದ್ರದ್ದು ಇಂಟಿಗ್ರೇಷನ್ ಸಪ್ರೇಟ್ ಆಗಿ ನೆಕ್ಸ್ಟ್ ಅದೇ ತರ ಪ್ಲಸ್
ಇಂಟಿಗ್ರೇಷನ್ ಆಫ್ 1 ಇದನ್ನ 1 ಡಿವೈಡೆಡ್ ಬೈ ರೂಟ್ ಆಫ್ 5 minus 4x minus x square ಇದು dx. ಇದ್ರದ್ದು ಇಂಟಿಗ್ರೇಷನ್ ಸಪ್ರೇಟ್, ಇದು ಸಪ್ರೇಟ್ ಆಗಿ ಇಂಟಿಗ್ರೇಷನ್ ಮಾಡ್ತೀನಿ ನೋಡಿ. ಸೊ ಇದಕ್ಕೆ ಸಪ್ರೇಟ್ ಮಾಡಕೊಂಡ್ರೆ ಇಲ್ಲೇ ಮಾಡ್ಕೊಳಕ್ಕಾಗಲ್ಲ ಎರಡು, ಅದಕ್ಕೋಸ್ಕರ ಏನು ತೊಗೊಳ್ತೀನಿ i ದಟ್ ಈಸ್ ಈಕ್ವಲ್ ಟು ಇದನ್ನ ಇಲ್ಲಿ ಟೇಕ್ ಇಟ್ ಆಸ್ i1 ಅಂತ ತಗೊಳ್ತೀನಿ, ಪ್ಲಸ್ ಇದನ್ನ ಇಲ್ಲಿ ಟೇಕ್ ಇಟ್ ಆಸ್ i2 ಅಂತ ತಗೊಳ್ತೀನಿ. i1 i2 ಸಪ್ರೇಟ್ ಆಗಿ ಮಾಡ್ಕೊಂಡು ನೋಡಿ. i1 ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ನಮ್ಗೇನಿದೆ x plus 2 divided by root of 5 minus 4x minus x square, okay, 4x minus x square dx. Okay, ನೋಡಿ ಇದನ್ನ t ಅಂತ ತಗೊಂಡು ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ ನಮಗೆ. ಓಕೆ, ಇದನ್ನ t ಅಂತ ತಗೊಂಡು ಡಿಫರೆನ್ಶಿಯೇಟ್ ಮಾಡಿ ಇದು ಬರುತ್ತೆ ನಮಗೆ. ದಟ್ ಈಸ್ 5 minus 4x minus x square that is equal to t ಅಂತ ತಗೊಳ್ಳಿ. ಓಕೆ, 5 ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 0 ಬರುತ್ತೆ, minus 4x ನ ಡಿಫರೆನ್ಶಿಯೇಟ್ ಮಾಡಿದ್ರೆ minus 4x ಬರುತ್ತೆ, minus x square ನ ಡಿಫರೆನ್ಶಿಯೇಟ್ ಮಾಡಿದ್ರೆ minus 2x ಬರುತ್ತೆ, minus 2x that is equal to t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ dt divided by dx ಬರುತ್ತೆ. ಓಕೆ ಓಕೆ, ಈ ವರ್ಡಲ್ಲಿ ಏನು ಕಾಮನ್ ಇದೆ, ಮೈನಸ್ ಕಾಮನ್ ಇದೆ, ಮೈನಸ್ ಕಾಮನ್ ತಗೊಳ್ಳಿ, ಮೈನಸ್ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ ಇಲ್ಲಿ ಮೈನಸ್ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ ಹಿಯರ್ ನಮ್ಗೆ ಏನಿದೆ ನಮಗೆ ಮೈನಸ್ 4 ಇದ್ದಿಂದ ಏನಾಗುತ್ತೆ ಪ್ಲಸ್ 2 ಆಗುತ್ತೆ. ಓಕೆ, ಅದೇ ತರ ಇಲ್ಲಿ minus 2x ಇದ್ದಿಂದ ಏನಾಗುತ್ತೆ minus 2 ಕಾಮನ್ ಅಂದ್ರೆ ಪ್ಲಸ್ x ಆಗುತ್ತೆ, x ಬರ್ಕೊಳ್ಳಿ. ಈ dx ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರಿ, dx ಟೈಮ್ dx ದಟ್ ಈಸ್ ಈಕ್ವಲ್ ಟು dt. ಓಕೆ, ಈ minus 2 ನ ಇಲ್ಲಿ ತನ್ನಿ, ಅದೇ 2 plus x into dx. ಓಕೆ, 2 plus x into x plus 2 into dx we can write it as x plus 2 into dx we can write it as dt divided by dt. 1 by minus 2 ನ ಇಲ್ಲಿ ತನ್ನಿ, ಓಕೆ, minus 2 ಬರುತ್ತೆ. ಓಕೆ, 2x plus 2 plus x into dx we can write as dt divided by minus 2. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. That is integration of 1 divided by root to t. So this you can write as dt divided by minus 2. Okay, minus 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ತೊಗೊಳ್ತೀನಿ, minus 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ತೊಗೊಳ್ತೀನಿ. ಸೊ ನಮಗೆ ಇಂಟಿಗ್ರೇಷನ್ ಆಫ್ t to the power minus 1/2 ಇದನ್ನ ಮೇಲೆ ತಗೊಂಡಿದ್ರೆ t to the power minus 1/2 ಅಂತ ಅರ್ಥ. ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ minus 1/2 ರೈಟ್ ಆಸ್ ಇಟ್ ಈಸ್. ನಮಗೆ t to the power minus 1/2 ಇಂಟಿಗ್ರೇಟ್ ಮಾಡಿದ್ರೆ t to the power minus 1/2 plus 1 divided by minus 1/2 plus 1 plus c. ಓಕೆ, c1 ಅಂತ ತಗೊಳ್ಳಿ. ಓಕೆ, ಇಷ್ಟ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂದ್ರೆ ನಮಗೆ, ಸೊ ಹಿಯರ್ ಇಟ್ ಈಸ್ minus 1/2 ಹೆಂಗೆ ಬರ್ಕೊಳ್ಳಿ. ನಾವು t ಏನಾಗುತ್ತೆ 1 minus 1/2 ಅಂದ್ರೆ t to the power 1/2. ಓಕೆ, ಡಿವೈಡೆಡ್ ಬೈ 1/2. ಓಕೆ, 1 minus 1/2 ಅಂದ್ರೆ t to the power 1 minus 1/2 ಅಂದ್ರೆ 1/2 ಬರುತ್ತೆ. ಈ 1/2 ಕ್ಯಾನ್ಸಲ್ ಮಾಡಿ, ಇಲ್ಲಿ ಮೈನಸ್ ಏನು ಬರುತ್ತೆ ಮೈನಸ್ t to the power t ವ್ಯಾಲ್ಯೂ ಏನು ತೊಗೊಂಡು ನಾವು t ವ್ಯಾಲ್ಯೂ ಏನು ತೊಗೊಂಡು ಅಂದ್ರೆ ಇದು ತೊಗೊಂಡು ನೋಡಿ. ಓಕೆ, ಸೊ t ವ್ಯಾಲ್ಯೂ 5 minus 4x minus x square. ಓಕೆ, ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಬಟ್ 1 ಪವರ್ 1/2 ಅಂದ್ರೆ ರೂಟ್ ಅಂತ ಅರ್ಥ, ಅದಕ್ಕೋಸ್ಕರ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ನಮ್ಗೆ ಏನಾಗುತ್ತೆ ದಟ್ ಈಸ್ 5 minus 4x minus x square. ಓಕೆ, i1 ದಟ್ ಈಸ್ ಈಕ್ವಲ್ ಟು ಇದನ್ನ c1 ಅಂತ ತಗೊಳ್ಳಿ, ದಟ್ ಈಸ್ ಇಷ್ಟು ಬಂತು ನೋಡಿ c1. ಸೊ i1 ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಓಕೆ, ನೆಕ್ಸ್ಟ್ ಇದೇನು ಮಾಡೋಣ, i2 ಕಂಡಿಡಿಯೋಣ. ಸೊ ದಟ್ ಈಸ್ i2 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ರೆ i2 ದ ಇಂಟಿಗ್ರೇಷನ್ ಆಫ್ 1 divided 1/2 by root of 5 minus 4x minus x square. ಓಕೆ, dx. ಓಕೆ, ಇಷ್ಟಿದೆ ನೋಡಿ. ಇದ್ರ ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿದೆ ನಮಗೆ i2 ಅಂದ್ರೆ ಇಲ್ಲಿದೆ ನೋಡಿ. i2 ಅಂದ್ರೆ ದಿಸ್ ಇಸ್ i2 ಹೌದಾ. ಓಕೆ, ಇದನ್ನ ಅಲ್ಲಿ ಬರ್ಕೊಂಡಿದ್ದೀನಿ ನಮಗೆ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡೋಣ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇದನ್ನ ಫಸ್ಟ್ ಡಿನಾಮಿನೇಟರ್ ಏನಿಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡೋಣ. ಇನ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಸೈಡಿಗೆ ಮಾಡ್ಕೊಳ್ತೀವಿ ನೋಡಿ. ದಟ್ ಈಸ್ ನಮಗೆ 5 minus 4x minus x square. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ x ಸ್ಕ್ವೇರ್ ಕೋಎಫಿಷಿಯಂಟ್ ನಮಗೆ ಪಾಸಿಟಿವ್ ಇರಬೇಕು. ಓಕೆ, ಅದು 1 ಇರಬೇಕು. ಅದಕ್ಕೋಸ್ಕರ ಮೈನಸ್ ಕಾಮನ್ ತೊಗೊಳ್ತೀನಿ. ಮೈನಸ್ ಕಾಮನ್ ತೊಗೊಂಡ್ರೆ ಇದು minus x square ಇದ್ದಿದ್ದು ಪ್ಲಸ್ x square ಆಗುತ್ತೆ, minus 4x ಇದ್ದಿದ್ದು ಪ್ಲಸ್ 4x ಆಗುತ್ತೆ, ಪ್ಲಸ್ 5 ಇದ್ದು ಏನಾಗುತ್ತೆ minus 5 ಆಗುತ್ತೆ, minus 5 ಬರ್ಕೊಳ್ಳಿ. ಓಕೆ, ನಾವು ಇಷ್ಟಿದೆನಾ. ಸೊ ಇಷ್ಟು ಬಂದ್ಮೇಲೆ ಏನು ಮಾಡೋಣ, ಈ 4x ಕೋಎಫಿಷಿಯಂಟ್ ಏನಿದೆ 4 ಇದೆ, ಅದನ್ನ ಡಿವೈಡ್ ಬೈ 2 ಮಾಡಿ. ಓಕೆ, ಡಿವೈಡ್ ಬೈ 2 ಮಾಡಿದ್ರೆ 2 ಬರುತ್ತೆ. ಆ 2 ನ ಸ್ಕ್ವೇರ್ ಮಾಡಬೇಕು. ಓಕೆ, 2 ನ ಸ್ಕ್ವೇರ್ ಮಾಡ್ಕೊಳ್ಳಿ, ನಮ್ಗೆ ಏನಾಗುತ್ತೆ ಅದು 4 ಬರುತ್ತೆ. ಒಂದ್ಸಲ ಆ್ಯಡ್ ಮಾಡ್ಕೊಳ್ಳಿ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. x ಸ್ಕ್ವೇರ್ ಪ್ಲಸ್ 4x. ಓಕೆ, ಪ್ಲಸ್ 4x ನಮಗೆ x ಕೋಎಫಿಷಿಯಂಟ್ ಏನಿದೆ 4 ಇದೆ, 4 ನ ಡಿವೈಡ್ ಬೈ 2 ಮಾಡಿದ್ರೆ 2 ಬರುತ್ತೆ. 2 ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ ನಮಗೆ 2 ಸ್ಕ್ವೇರ್ ಆಗುತ್ತೆ. ಒಂದ್ಸಲ ಆ್ಯಡ್ ಮಾಡಿ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಬೇಕಾದ್ರೆ ಒಂದೊಂದ್ಸಲ ಕ್ಯಾನ್ಸಲ್ ಮಾಡಿದ್ರೆ ವಾಪಸ್ ಅದೇ ಬರ್ತೌದಾ, ಅದಕ್ಕೋಸ್ಕರ ಓಕೆ ನಾನು ಆ್ಯಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಇದು -5 ಹೆಂಗೆ ಬರ್ಕೊಳ್ಳಿ. ನಾವು ಮೈನಸ್ ಆಫ್ ಇದು ನೋಡಿ, ಇದು ಯಾವ ಫಾರ್ಮೆಟ್ಲಿ ಇದೆ, ಇದು ನಮಗೆ x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಸ್ಕ್ವೇರ್ ಯಾವ ಫಾರ್ಮೆಟ್ಲಿ ಇದೆ ಅಂದ್ರೆ ನಮಗೆ x ಪ್ಲಸ್ 2 ಹೋಲ್ ಸ್ಕ್ವೇರ್ ಫಾರ್ಮೆಟ್, x ಪ್ಲಸ್ 2 ಹೋಲ್ ಸ್ಕ್ವೇರ್ ಫಾರ್ಮೆಟ್ಲಿ ಇದೆ, ಅದನ್ನ ಬರ್ಕೊಳ್ಳಿ.
ಓಕೆ ಇಲ್ಲಿ ಮೈನಸ್ 2 ಸ್ಕ್ವೇರ್ ಅಂದರೆ -4 ಆಗುತ್ತೆ, -4 ನಮಗೆ -5 ಆಗುತ್ತೆ, -9 ಆಗುತ್ತೆ, -9 ಬರ್ಕೊಳ್ಳಿ. ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಓಕೆ ಇಲ್ಲಿ ಏನಾಗುತ್ತೆ ದಟ್ ಈಸ್ -9 ಇದು +9 ಆಗುತ್ತೆ, ಇದು -(x+2) ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ ಅದನ್ನೇ ಇದರಲ್ಲಿ ಬರ್ಕೊಳ್ತೀನಿ. ಅವಾಗ ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ 1 ಬೈ ಓಕೆ ಸೊ 9 ಯು ಕ್ಯಾನ್ ಇಟ್ ಆಸ್ 3 ಸ್ಕ್ವೇರ್ ಅಂತ ಬರಿಬೋದು, ರೂಟ್ ಆಫ್ 3 ಸ್ಕ್ವೇರ್ ಮೈನಸ್ x+2 ಹೋಲ್ ಸ್ಕ್ವೇರ್. ಓಕೆ ಇದು dx ಹೆಂಗಿದೆ. ಸೊ ದಟ್ ಈಸ್ I2 ಅಂದರೆ ಇಷ್ಟು ಬಂತು. ಓಕೆ ಇದು ಯಾವ ಫಾರ್ಮೆಟ್ಲಿದೆ ನೋಡಿ, ಈ ಥರ ಈಕ್ವೇಷನ್ ನಮ್ಗೆ ಯಾವ ಫಾರ್ಮೆಟ್ಲಿದೆ ಅಂದರೆ ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಫಾರ್ಮೆಟ್ಲಿಲ್ಲ ಇದು. ಓಕೆ ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಫಾರ್ಮೆಟ್ಲಿದೆ. ಇದ್ರದ್ದು ನಮಗೆ ಫಾರ್ಮುಲಾ ಏನು ನಮಗೆ, ಸೊ ಇದ್ರದ್ದು ಫಾರ್ಮುಲಾ ಏನಂದರೆ ಸೊ ನಮಗೆ ಸೊ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ a ಪ್ಲಸ್ c. ಹೌದಾ, ಈ ಫಾರ್ಮೆಟ್ಲಿ ಇದೆನಾ, ಈ ಫಾರ್ಮೆಟ್ಲಿ ಇದೆ, ಈ ಫಾರ್ಮೆಟ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಬಟ್ x ಪ್ಲೇಸಲ್ಲಿ ನಮಗೆ x ಇಲ್ಲ, x+2 ಇದೆ, ಅದಕ್ಕೋಸ್ಕರ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, x+2 ದಟ್ ಈಸ್ ಈಕ್ವಲ್ ಟು ಏನಂತ t ಅಂತ ತೊಗೊಳ್ಳೋಣ, x+2 ದಟ್ ಈಸ್ ಈಕ್ವಲ್ ಟು t ಅಂತ ತೊಗೊಳ್ಳೋಣ. ಓಕೆ x+2ನ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, 2ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ಅವಾಗ ಏನಾಗುತ್ತೆ ದಟ್ ಈಸ್ ಈಕ್ವಲ್ ಟು t ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಬರುತ್ತೆ. ಓಕೆ ಹಾಗೆ ಇಚ್ ಮೀನ್ಸ್ dx ದಟ್ ಈಸ್ ಈಕ್ವಲ್ ಟು ಏನಂತ ಬರೆಯೋದು, dx ದಟ್ ಈಸ್ ಈಕ್ವಲ್ ಟು dt ಅಂತ ಬರಿಬೋದು. ಓಕೆ ಅದೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ದಟ್ ಈಸ್ ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ 3 ಸ್ಕ್ವೇರ್. ಓಕೆ 3 ಸ್ಕ್ವೇರ್ ಮೈನಸ್ ಸೊ x+2 ಅಂದ್ರೆ ಏನಾಗುತ್ತೆ t ಸ್ಕ್ವೇರ್ ಬರ್ಕೊಳ್ಳಿ, x ವಿ ಕ್ಯಾನ್ ರೈಟ್ ಆಸ್ dx ವಿ ಕ್ಯಾನ್ ರೈಟ್ ಆಸ್ dt ಅಂತ ಬರಿಬೋದು, dt ಅಂತ ಬರೀರಿ. ಓಕೆ I2 ಅಂದ್ರೆ ಇಷ್ಟು ಬಂತು. ಸೊ ಈ ಫಾರ್ಮುಲಾ ಪ್ರಕಾರ ನೋಡಿ, ಈ ಫಾರ್ಮುಲಾ ಪ್ರಕಾರ ನಾವು ಇಂಟಿಗ್ರೇಟ್ ಮಾಡ್ಕೊಂಡು ತಗೋಣ. ಸೊ ದಟ್ ಈಸ್ I2 ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ x ಪ್ಲಸ್ ಅಲ್ಲಿ ಏನಿದೆ, x ಪ್ಲಸ್ ಅಲ್ಲಿ t ಇದೆ, t ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡೆಡ್ ಬೈ a ಪ್ಲಸ್ ಅಲ್ಲಿ ಏನಿದೆ ನಮಗೆ 3 ಇದೆ, 3 ಸಬ್ಬೇಕಾದ್ರೆ ನೋಡಿ ಇಲ್ಲಿ a ಸ್ಕ್ವೇರ್ ಆಯ್ತಾ, ಇಲ್ಲಿ 3 ಸ್ಕ್ವೇರ್ ಇದೆ ಅಂದ್ರೆ a ಪ್ಲಸ್ ಅಲ್ಲಿ ಏನಿದೆ 3 ಇದೆ, 3 ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ c2. ಓಕೆ I2 ದಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ t ಡಿವೈಡೆಡ್ ಬೈ 3 ಪ್ಲಸ್ c2. t ವ್ಯಾಲ್ಯೂ ಏನು ತಗೊಂಡು ದಟ್ ಈಸ್ I2 ದಟ್ ಈಸ್ ಈಕ್ವಲ್ ಟು t ವ್ಯಾಲ್ಯೂ ಏನು ತಗೊಂಡು ನಾವು ಸೈನ್ ಇನ್ವರ್ಸ್ ಆಫ್ t ವ್ಯಾಲ್ಯೂ ನಮಗೆ x+2 ಇದೆ, x+2 ಬರ್ಕೊಳ್ಳಿ, x+2 ಡಿವೈಡೆಡ್ ಬೈ 3 ಪ್ಲಸ್ c2. ಓಕೆ ಸೈನ್ ಇನ್ವರ್ಸ್ ಆಫ್ x+2 ಡಿವೈಡೆಡ್ ಬೈ 3 ಪ್ಲಸ್ c2 ಅದನ್ನೇ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ i ಪ್ಲೇಸಲ್ಲಿ i ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ i1 ಪ್ಲಸ್ I2. ಓಕೆ i ದಟ್ ಈಸ್ ಈಕ್ವಲ್ ಟು i1 ಪ್ಲಸ್ I2. i1 ಅಂದರೆ ಏನು ಬಂದಿದೆ, i1 ವಿ ಹ್ಯಾವ್ ಗಾಟ್ ಇಟ್ ಆಸ್ ನಮಗೆ ಇಲ್ಲಿ ನೋಡಿ i1 ಪ್ಲಸ್ I2 ಎಲ್ಲಿಂದ i ದಟ್ ಈಸ್ ಈಕ್ವಲ್ ಟು i1 ಪ್ಲಸ್ I2 ಇತ್ತಾ, ದಟ್ ಈಸ್ ವೈ i1 ಪ್ಲಸ್ I2 ಬರ್ಕೊಳ್ತೀನಿ ನೋಡಿ. ಸೊ i1 ಅಂದರೆ ಏನು ಬಂದಿದೆ ನಮಗೆ, i1 ಅಂದರೆ ಸೊ ದಟ್ ಈಸ್ ನಮಗೆ ಮೈನಸ್ ರೂಟ್ ಆಫ್ 5 ಮೈನಸ್ 4x ಮೈನಸ್ x ಸ್ಕ್ವೇರ್. ಓಕೆ ಮೈನಸ್ c1. ಓಕೆ ಸಾರಿ ಪ್ಲಸ್ c1 ಅದೇ ಥರ I2 ಪ್ಲಸ್ ಅಲ್ಲಿ ನಮಗೆ ದಟ್ ಈಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ x+2 ಡಿವೈಡೆಡ್ ಬೈ 3 ಓಕೆ ಪ್ಲಸ್ c2. ಓಕೆ ಸೊ ನಾವು c1 ಪ್ಲಸ್ c2 ಏನು ಬರಿಬೋದು, c ಅಂತ ಬರಿಬೋದು. ಸೊ i ದಟ್ ಈಸ್ ಈಕ್ವಲ್ ಟು ಮೈನಸ್ ರೂಟ್ ಆಫ್ 5 ಮೈನಸ್ 4x ಮೈನಸ್ x ಸ್ಕ್ವೇರ್. ಓಕೆ x ಸ್ಕ್ವೇರ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ನಮ್ಗೆ ಏನು ಬರುತ್ತೆ x+2 ಡಿವೈಡೆಡ್ ಬೈ 3 ಓಕೆ ಪ್ಲಸ್ c1 ಪ್ಲಸ್ c2 ಯಾಕೆಂದ್ರೆ c ಅಂತ ಬರಿತೀನಿ. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ನೋಡಿ, ಸೊ ಇಷ್ಟೇ ಬಂದಿದೆ ಆನ್ಸರು. ಓಕೆ ನಾವು ಮುಗೀತು, ನಮಗೆ ಈ ಎಕ್ಸಾಂಪಲ್ ಕ್ವಶನ್ಸ್ ಮುಗೀತು, ಕಾನ್ಸೆಪ್ಟ್ ಕಲ್ತಿದ್ದೀವಿ. ಓಕೆ ಸೊ ಇನ್ನು ನೋಡಿ, ನಿಮಗೆ ಇಷ್ಟು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಕ್ಸಸೈಸ್ ಕ್ವಶನ್ ನೀವೇ ಮಾಡ್ತೀರಾ, ನಾನು ಮಾಡಿಸೋದು ಬೇಕಾಗಿಲ್ಲ. ಬೇಕಾದ್ರೆ ಎಕ್ಸಸೈಸ್ ಒಂದೊಂದೇ ಕ್ವಶನ್ ಟ್ರೈ ಮಾಡ್ಕೊಂಡು ಹೋಗಿ, ಈ ಎಕ್ಸಾಂಪಲ್ ಕ್ವಶನ್ ಮತ್ತು ಕಾನ್ಸೆಪ್ಟ್ ಏನಿದೆ ಅಲ್ಲ ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನೀವು ಈ ಎಕ್ಸಸೈಸ್ ಕ್ವಶನ್ ನೀವೇ ಮಾಡ್ತೀರಾ. ಓಕೆ ಸೊ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ, ಅದನ್ನು ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ಚೆಕ್ ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೋದು. ಓಕೆ ಸೊ ಥ್ಯಾಂಕ್ ಯು ಸೊ ಮಚ್.